ಅಶೋಕ್ ಸ್ಟಾರ್ಟ್ ಮಾಡಿ. ಓಕೆ ಓಕೆ ಗುಡ್ ಮಾರ್ನಿಂಗ್ ಡಿಎಕ್ಸನ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯನ್ನು ಸಲ್ಲಿಸ್ತಾ ಇಂದಿನ ಝೂಮ್ ಮೀಟಿಂಗ್ 1899ನೇ ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ನಮ್ಗೆಲ್ರಿಗೂ ಅದರ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಗ್ರೇಟ್ ಲೀಡರ್ ಇದ್ದಾರೆ. ಯಾಕಂದ್ರೆ ಅವರು ಒಬ್ರು ಸಾಹಿತಿಯಾಗಿ ಇದ್ದಾರೆ. ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ನಮ್ಮ ತುಳುವಿನಲ್ಲಿ ಅನೇಕ ನಮ್ಮ ದೈವದ ಬಗ್ಗೆ, ಪಂಜುರ್ಲಿ ದೈವದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದೇ ರೀತಿ ತೆಂಬೆದ ಬಾಕ್ಯಾರ ಇರ್ಬೋದು, ಯಾನೂರಿ ಕುಂತಿ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಅದೇ ರೀತಿ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಹ ಆಗಿದ್ದಾರೆ ಉಡುಪಿ ವಲಯದಲ್ಲಿ. ಅದೇ ರೀತಿ ಡಿಎಕ್ಸನ್ಗಾಗಿ DNH ಡಿಪ್ಲೊಮಾ ಇನ್ ನ್ಯೂಟ್ರಿಷನ್ ಕೋರ್ಸ್ ಅನ್ನು ಮಾಡಿದ ವ್ಯಕ್ತಿ ಅಂತ ಹೇಳ್ಬೋದು. ಅದೇ ರೀತಿ ಸ್ಪಿರಿಲ್ನ ಪೌಷ್ಟಿಕಾಂಶ ರಾಣಿ ಒಂದು ಬುಕ್ ಅನ್ನು ಸಹ ಬರೆದಿದ್ದಾರೆ. ಅದೇ ರೀತಿ ಡಿಎಕ್ಸನ್ ಈಗ ಸ್ಟಾರ್ ಡೈಮಂಡ್ ಆಗಿ ಇದ್ದಾರೆ. ಅವರು ಅಪಾರ ಒಂದು ಜ್ಞಾನವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ನಮ್ಮ ಡಿಎಕ್ಸನ್ಗಾಗಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಒಂದು ಭಾರತದಲ್ಲಿ ಮೊದಲ ಒಂದು ಜ್ಞಾನ ಕೆಫೆಯನ್ನು ಮಾಡಿದ್ದಾರೆ. ಈಗ 2 ಕಡೆ ಅವರು ಒಂದು ಕೆಫೆಯನ್ನು ಮಾಡಿದ್ದಾರೆ. ಒಂದು ಕಾಪುನಲ್ಲಿ, ಇನ್ನೊಂದು ಮೂಳೂರಲ್ಲಿ ಅಂತ ಒಂದು ಗ್ರೇಟ್ ಪರ್ಸನ್ ಅಂತ ಹೇಳ್ಬೋದು. ಅವರು ಇವತ್ತಿನ ಒಂದು ಟ್ರೈನಿಂಗ್ ಕಾರ್ಯಕ್ರಮ ನಡೆಸಲಿಕ್ಕಿದ್ದಾರೆ. ಅವರು ಬೇರೆಯವರೆಲ್ಲ ನಿಮ್ಮೆಲ್ಲರ ಹೃದಯವಂತ ನಾಯಕ ಶ್ರೀಯುತ ದಯಾನಂದ್ ಕೆ ಶೆಟ್ಟಿ ದೆಂದೂರು ಸರ್, ತಮ್ಗಾಗಿ ವೇದಿಕೆ ಸರ್. ಗುಡ್ ಮಾರ್ನಿಂಗ್ ಅಶೋಕ್ ಅವರಿಗೆ ಗುಡ್ ಮಾರ್ನಿಂಗ್. ಅದು ನಾನು ಜಾನಪದ ಪರಿಷತ್ತು, ಅದು ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲ, ಜಾನಪದ ಪರಿಷತ್. ಓಕೆ, ಥ್ಯಾಂಕ್ ಯು. ಮತ್ತು ಎಲ್ರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ನನಗೆ ಈ ಅವಕಾಶವನ್ನು ನೀಡಿದಂತ ಲೀಡರ್ಶಿಪ್ ಫೌಂಡೇಶನ್ ವೆಸ್ಟರ್ನ್ ಶೆಟ್ಟಿ ಮತ್ತು ಅಮೃತ ಶೆಟ್ಟಿ ದಂಪತಿಗಳಿಗೆ ನಾನು ವಂದಿಸ್ತಾ ಇದ್ದೀನಿ. ನನ್ನನ್ನು ಈ ಡಿಎಕ್ಸನ್ ಕಾನ್ಸೆಪ್ಟ್ ಗೆ ತಂದಂತ ಅಶೋಕ್ ಅವರನ್ನು ನಾನು ಯಾವಾಗಲೂ ಮರಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ನಮ್ಮ ಗ್ರೇಟ್ ಲೀಡರ್ ಆದಂತ ಡಾಕ್ಟರ್ ರತ್ನಾ ಉಸ್ಪಾಲ್ ಈಗ ದಿವಂಗತರಾಗಿದ್ರು ಕೂಡ ಅವ್ರು ನಮ್ಮನ್ನ ಇದ್ದಾಗೆ ಅವರನ್ನು, ಮತ್ತೆ ಡಾಕ್ಟರ್ ಪ್ರೊಫೆಸರ್ ಉಸ್ಪಾಲ್ ಅವರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ. ವಿಶೇಷವಾಗಿ ಇಂಥ ಅದ್ಭುತ ಕಾನ್ಸೆಪ್ಟ್ ಅನ್ನು ಜಗತ್ತಿಗೆ ಪರಿಚಯಿಸಿದಂತ ಗ್ರೇಟ್ ಒಬ್ಬ ಏನ್ ಹೇಳ್ಬಂತ ಅವರನ್ನು ಯಾವ ರೀತಿಯಲ್ಲಿ ಹೇಳ್ಬೇಕಂತಲೇ ಗೊತ್ತಾಗುದಿಲ್ಲ ಅಂತ ಶ್ರೇಷ್ಠ ವ್ಯಕ್ತಿಯಾದಂತ ಡಾಕ್ಟರ್ ಲಿಮ್ ಅವರಿಗೆ ನಾನು ವಂದಿಸುತ್ತಾ ನನ್ನ ಲೀಡರ್ಶಿಪ್ ಟ್ರೈನಿಂಗ್ ಅಂದ್ರೆ ಲೀಡರ್ಶಿಪ್ ಟ್ರೈನಿಂಗ್ ಅದು ದೊಡ್ಡ ಚಾಪ್ಟರ್ ಇದೆ. ಅದು ನಮ್ಮ ಶೆಟ್ರು ಹೇಳಿದ ತರ ನಮ್ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಲೀಡರ್ ಯಾರು ಅಂತ ಗೊತ್ತಾದಾಗ ಮಾತ್ರ ಆ ಲೀಡರ್ ಏನು, ಮತ್ತೆ ಯಾರು, ಮತ್ತೆ ಯಾಕೆ, ಮತ್ತೆ ಹೇಗೆ ಇಷ್ಟೆಲ್ಲ ನಮ್ಗೆ ಗೊತ್ತಾದ್ರೆ ಮಾತ್ರ ನಾವು ಲೀಡರ್ ಗಳಾಗ್ತಾ ಇದ್ದೀವಿ. ನಾವು ಡಿಎಕ್ಷನ್ ಅಲ್ಲಿ ಲೀಡರ್ಶಿಪ್ ಯಾಕೆ ಬೇಕಂತ ಹೇಳಿದ್ರೆ ಇಟ್ ಇಸ್ ಜಸ್ಟ್ ಎ ಲೀಡರ್ಶಿಪ್ ಬಿಸ್ನೆಸ್. ಇದು ನೀವು ಲೀಡರ್ ಆದ್ರೆ ಮಾತ್ರ ಈ ಬಿಸ್ನೆಸ್ ಅನ್ನು ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ. ಲೀಡರ್ ಅಲ್ಲಿ 2 ರೀತಿಯ ಡಿಕ್ಟೇಟರ್ಶಿಪ್ ಲೀಡರ್ಶಿಪ್ ಇದೆ. ನಮ್ಮ ಹಿಟ್ಲರ್ ಹತ್ರ ಒಂದು ಲೀಡರ್ಶಿಪ್ ಇತ್ತು, ಅಂದ್ರೆ ಅದು ಬೇರೆ ರೀತಿಯ ಲೀಡರ್ಶಿಪ್. ಇದು ರಾಜಕೀಯ ಲೀಡರ್ಶಿಪ್ ಇದೆ, ಅದು ಬೇರೆ ಅಂದ್ರೆ ಅದರಲ್ಲಿ ಅವರದ್ದು ಅಧಿಕಾರ ಇದ್ರೆ, ಪವರ್ ಇದ್ರೆ ಮಾತ್ರ ಜನ ಅವರ ಹಿಂದೆ ಬರ್ತಾರೆ. ಆದ್ರೆ ಈ ನಮ್ಮ ಲೀಡರ್ಶಿಪ್ ಹಂಗಲ್ಲ. ನಾವು ಸಾಧಾರಣವಾದ ನಾಲೆಡ್ಜ್ ಇರ್ಬೇಕು, ನಮ್ಮ ಹತ್ರ ಜ್ಞಾನ ಇರ್ಬೇಕು. ಆ ಜ್ಞಾನವನ್ನು ನೋಡಿ ಜನ ನಮ್ಮನ್ನು ಹಿಂಬಾಲಿಸ್ಬೇಕು. ಎಸ್, ಇವನ ಹತ್ರ ಏನೋ ಒಂದು ಶಕ್ತಿ ಇದೆ, ಇವನ ಹತ್ರ ಏನೋ ಒಂದು ತಾಕತ್ತಿದೆ, ಎಸ್ ಇವನ ಹತ್ರ ಏನಾದ್ರು ಮಾತಾಡಿದ್ರೆ ಏನಾದ್ರು ಸಿಗ್ತದೆ ಎಂಬಲ್ಲಿವರೆಗೆ ನಾವು ಒಂದು ತಯಾರಾದ್ರೆ ಆಗ ನಾವು ನಿಜವಾದ ಲೀಡರ್ ಆಗ್ತೀವಿ. ಲೀಡರ್ ಆಗ್ಬೇಕಾದ್ರೆ ಹಿಂದೆ 1000 ಜನ ಬೇಕಾಗಿಲ್ಲ. ನಮ್ಮಲ್ಲಿ ಒಂದು ಉದ್ದೇಶ ಕರೆಕ್ಟ್ ಆಗಿದ್ರೆ ಸಾಕು. ನಮ್ಮ ಒಂದು ಉದ್ದೇಶ ಚೆನ್ನಾಗಿರ್ಬೇಕು. ಅವ್ರು ಹೇಳ್ತಾರೆ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದ ಸೂಪರ್ ಪವರ್ ಅಂತ ಹೇಳ್ತಾರೆ. ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು. ಯಾವಾಗ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಆಗ ಅದು ನಿಮ್ಮನ್ನು ಎಲ್ಲಿಗೂ ಕೊಂಡೋಗ್ತದೆ. ನೀವು ಎಲ್ಲಿ ಕೊಂಡೋಗ್ಬೇಕಂದ್ರೆ ಮ್ಯಾಜಿಕ್ ಹ್ಯಾಪನ್ಸ್ ಆಗ್ತದೆ ಅಂತ ಹೇಳ್ತಾರೆ. ಮ್ಯಾಜಿಕ್ ಆಗ್ತದೆ, ನಿಮ್ಗೆ ಎಲ್ಲಿ ಹೋಗ್ಬೇಕೋ ಅಲ್ಲಿಯ ದಾರಿಯನ್ನು ತೋರಿಸ್ತದೆ. ಹಾಗಾಗಿ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು, ನಿಮ್ಮಲ್ಲಿ ನಿಮ್ಗೆ ನಂಬಿಕೆ ಇರ್ಬೇಕು. ಇದಕ್ಕೆ ದೊಡ್ಡ ಉದಾಹರಣೆ ಬೇಕಾದ್ರೆ ನಾವು ಅರೆಕಲ್ ಅಜನಬ್ಬರ್ ಅವರನ್ನು ನೀಡಬಹುದು. ನೀವು ಗೊತ್ತಿದವ್ರಿಗೆ ಪದ್ಮಭೂಷಣ ಅವಾರ್ಡ್ ರಾಷ್ಟ್ರಪತಿಯಿಂದ ಸಿಕ್ಕಿದೆ. ಅವರ ಅನ್ಎಜುಕೇಟೆಡ್, ಅವರು ಬರೀ ಒಂದು ಕಿತ್ತಳೆ ಮಾರ್ತಾ ಇದ್ದ ಒಂದು ವ್ಯಕ್ತಿ, ಅವನ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನಿಂದಾಗಿ ನೋಡಿ ಎಷ್ಟು ದೊಡ್ಡ ಒಂದು ಎಜುಕೇಶನ್
ಸಂಸ್ಥೆಯನ್ನು ಕಟ್ಟಿ ಹಾಕಿ ಸಾಧ್ಯತೆ ಏನೂ ಇರ್ಲಿಲ್ಲ. ಮಂಗಳೂರಲ್ಲಿ ಕಿತ್ತಲೆ ಅವರು ಮಾರ್ತಾ ಇದ್ರು. ಒಂದಿನ ಒಬ್ಬ ಫಾರಿನ್ ಅವರು ದಿನಾ ಹೋಗಿ ನಮ್ಮ ಈಗಿನ ಅಬ್ದುಲ್ ಖಾದರ್ ಇದಾರಲ್ಲ, ಈಗಿನ ಸ್ಪೀಕರ್, ಅವರ ತಂದೆ ಫರೀದ್ ಇರ್ಬೇಕು, ಅವ್ರು ಫರೀದ್ ಖಾದರ್, ಅವರು MLA. ಅಲ್ಲಿ ಹೋಗಿ ದಿನಾ ಅಲ್ಲಿ ಹೋಗಿ ಕೂತಾ ಇದ್ರಂತೆ ಜಗಳಿಯಲ್ಲಿ. ಅವರ ಕತೆ ನೀವು ಕೇಳ್ಬೇಕು. ಜಗಳಲ್ಲಿ ಕೂತು ಅಲ್ಲಿ ತುಂಬಾ ಜನ ಬರ್ತಾರೆ, ಒಂದೊಂದಕ್ಕೆ ಬೇರೆ ಬೇರೆ ಕೇಳ್ಕೊಂಡು ಬರ್ತಾರೆ, ಮದುವೆಗೆ ಅಥವಾ ಬೇರೆ ಕೆಲಸಕ್ಕೆ, ಮಗನ ಉದ್ಯೋಗಕ್ಕೆ. ಅಲ್ಲಿ ಜನರ ಬೀಡು ಇರ್ತದೆ. ಅದನ್ನು ನೋಡಿ ಇವ್ರದಂತದ್ದು ಏನು ಕೇಳ್ಲಿಕ್ಕಿಲ್ಲ ಇವ್ರಿಗೆ. ಹಾಗಾಗಿ ದಿನ ಬರುವುದಂತೆ, ಅಲ್ಲಿ ಜನ ನೋಡುವುದಂತೆ, ಇವರು ಮೂಲೆಯಲ್ಲಿ ಕೂರುವುದು ಹೋಗುದು. ಇದನ್ನು ಅವ್ರು ಸ್ವಲ್ಪ ಹಿರಿಯರಾಗಿದ್ರು ಫರೀದ್ ಅವರು. ಅದನ್ನು ದಿನ ಇವರನ್ನು ನೋಡ್ತಾ ಇದ್ರು, ಗಮನಿಸ್ತಾ ಇದ್ರು. ಒಂದಿನ ಕೇಳಿದ್ರಂತೆ, ಎಲ್ಲ ಹೋದ್ಮೇಲೆ ಇವ್ರು ದಿನ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗೋ. ಹೇಳಿದೆ, ಏನ್ ಮಾರ್ರೆ ದಿನ ಬರ್ತಿ ಹೋಗ್ತಿ, ನಿನ್ಗೆ ಏನಾಗಿದೆ, ಏನ್ ಬೇಕಾಗಿದೆ ಬಾ ಅಂತ ಒಳಗೆ ಕರೆದ್ರು. ಅವ್ರು ಹೇಳಿದ್ರಂತೆ, ನನ್ಗೊಂದು ನಮ್ಮ ಊರಿಗೆ ಒಂದು ಶಾಲೆಯನ್ನು ನೀವು ಸ್ಯಾಂಕ್ಷನ್ ಮಾಡಿಸ್ಬೇಕು ಅಂತ. ಅಲ್ಲ ಮಾರ್ರೆ, ನಿನ್ಗೆ ಶಾಲೆ ಸ್ಯಾಂಕ್ಷನ್ ಯಾಕೆ ಬೇಕು, ನಿನ್ಗೆ ಆ ಉದ್ದೇಶ ಯಾಕೆ, ನಿನ್ಗೆ ಯಾಕೆ ಅನಿಸ್ತು ಶಾಲೆ ಬೇಕು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರಂತೆ, ನಾನು ಮಂಗಳೂರಲ್ಲಿ ಕಿತ್ತಳೆ ಮಾರ್ತಾ ಇರುವಾಗ ಫಾರಿನ್ ಅವರು ಇಂಗ್ಲಿಷ್ ಅಲ್ಲಿ ಅದ್ರ ರೇಟ್ ಕೇಳಿದ್ರು, ಏನೋ ಹೇಳಿದ್ರು, ನನ್ಗೆ ಅದು ಅರ್ಥ ಆಗಿಲ್ಲ. ಅವರು ತಮಾಷೆ ಮಾಡಿ ನಗುತ್ತಾ ಹೋದ್ರು. ಆಗ ನಾನು, ಇಂಥ ಅವಸ್ಥೆ ನನ್ನ ಊರಿನವರಿಗೆ ಬರಬಾರ್ದು, ಅಲ್ಲಿ ಅದು ಕುಗ್ರಾಮವಾಗಿದೆ, ಅಲ್ಲಿ ಯಾರ್ದು ಇನ್ನೂ ಕೂಡ ಒಂದು ಎಜುಕೇಶನ್ ಸಿಸ್ಟಮ್ ಇಲ್ಲ, ಅಲ್ಲೊಂದು ಶಾಲೆ ಮಾಡ್ಬೇಕು ಅಂತ ಹೇಳಿದಾಗ, ನಿನ್ನ ಉದ್ದೇಶ ಏನು ಸರಿಯಾಗಿದೆ, ಆದ್ರೆ ನಮ್ಮಂತವ್ರಿಗೂ ಅದು ಕಷ್ಟ ಆಗುತ್ತೆ ನೋಡು, ನಾನು ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಲೆಟರ್ ಕೊಡ್ತೀನಿ, ಓಡಾಡುದು ನೀನು ಓಡಾಡ್ಬೇಕು ಅಂತ ಹೇಳಿದಾಗ ನೋಡಿ, ಅವರ ಸೆಲ್ಫ್ ಕಾನ್ಫಿಡೆನ್ಸ್, ಅವ್ರಿಗೊಂದು ಶಾಲೆ ಮಾಡ್ಬೇಕನ್ನೋ ಉದ್ದೇಶದಿಂದ. ಅವನಿಗೆ ಎಜುಕೇಶನ್ ಇಲ್ಲ. ಅವರ ಅಂಗಿ ಸತ್ರ ಅಲ್ಲಿ ಹಾಕಿದಾಗ ಉಲ್ಟಾ ಪಲ್ಟಾ ಹಾಕಿದ್ರಂತೆ ಬಟನ್. ನೋಡಿ, ಅವ್ರು ಎಷ್ಟೋ ಸಲ ಬೆಂಗಳೂರಿಗೆ ಹೋಗ್ತಾರೆ, ಎಷ್ಟೋ ಸಲ ಆಫೀಸಿಂದ ಆಫೀಸ್ ಅಳಿತಾರೆ. ಇವರನ್ನು ನೋಡುವಾಗ ಯುವ ಫಕೀರನಂತಿರುವ ಯುವ ಏನು ಶಾಲೆ ಮಾಡ್ತಾನೆ ಅಂತ ಹೇಳಿ ಅವರನ್ನು ತುಂಬಾ. ಆದ್ರೆ ಕೆಲವು ಆಫೀಸರ್ ಇವರು ದಿನ ಇವರ ನೋಡಿ 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 ಅವರಿಗೊಂದು ಶಾಲೆಯನ್ನು ಸ್ಯಾಂಕ್ಷನ್ ಮಾಡುವಾಗೆ ಮಾಡಿಬಿಡ್ತಾರೆ. ಅದು ಶಾಲೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿ ಅದು ಖ್ಯಾತಿ ಬರ್ತದೆ. ಇನ್ನೂ ಕೂಡ ಅವರು ಒಂದು ಚಿಕ್ಕ ಮನೆಯಲ್ಲಿದ್ದಾರೆ. ಅವರ ಹೆಂಡತಿಗೆ ಅಸ್ತಮ, ಮಗನಿಗೆ ಒಂದು ಕೆಲಸಕ್ಕೆ ಇದು ಗಾರೆ ಕೆಲಸ, ಇಂಥ ಮೇಸ್ತ್ರಿ ಕೆಲಸ ಹೋಗುವುದಾದ್ರೂ ಕೂಡ ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತಲ್ಲ, ಆ ಸೆಲ್ಫ್ ಕಾನ್ಫಿಡೆನ್ಸ್ ಅವರಿಗೆ ಒಂದು ಸೂಪರ್ ಶಕ್ತಿಯನ್ನು ಕೊಟ್ಟು ಒಂದು ಮಾರ್ಗವನ್ನು ತೋರಿಸ್ತು. ಹಾಗಾಗಿ ಅವರು ಒಂದು ಶಾಲೆಯನ್ನು ಅವರು ಕಟ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗಾಗಿ ಲೀಡರ್ಶಿಪ್ಗೆ ಏನ್ ಬೇಕು ಅಂತ ಹೇಳಿದ್ರೆ, ಲೀಡರ್ಶಿಪ್ಗೆ ನಿಮ್ಗೆ ಎಜುಕೇಶನ್ ಬೇಕಾಗಿಲ್ಲ, ಲೀಡರ್ಶಿಪ್ಗೆ ಏನಾದ್ರೂ ವಿಶೇಷವಾದ ಶಕ್ತಿ ಬೇಕಾಗಿಲ್ಲ, ಲೀಡರ್ಶಿಪ್ಗೆ ಏನಾದ್ರೂ ನಿಮ್ಗೆ ಒಂದು ಏನ್ ಹೇಳ್ತಾರೆ, ವಿಶೇಷ ಶಕ್ತಿ ಹೇಳ್ತಾರೆ. ಕೆಲವರಿಗೆ ಒಂದು ಬೇರೆ ಬೇರೆ ಶಕ್ತಿ ಇರ್ತದೆ, ಇರ್ಬೋದು, ಅದೊಂದು 2-3 ಒಂದು 100ರಲ್ಲಿ ಒಬ್ರಿಗೆ ಲೀಡರ್ಶಿಪ್ ವಿಶೇಷವಾಗಿ ಇರ್ತದೆ. ಆದ್ರೆ ಅದಕ್ಕೆ ನೀವು ಏನು ಎಜುಕೇಶನ್ ಬೇಕಾಗಿಲ್ಲ. ಅವ್ರು ಹೇಳ್ತಾರೆ, ಸೆಲ್ಫ್ ಕಾನ್ಫಿಡೆನ್ಸ್ ಒಂದಿದ್ರೆ ಸಾಕು. ಅಂದ್ರೆ ನಿಮ್ಮ ನಂಬಿಕೆ ಬೇಕು, ನಮ್ಮ ಮೇಲೆ ನಮ್ಗೆ ನಂಬಿಕೆ. ಎಸ್, ನಾನು ಮಾಡಬಲ್ಲೆ, ನಮ್ದು ಆಗುತ್ತೆ, ನಾನು ಲೀಡರ್, ನಾನು ಮುಂದೆ ಹೋಗ್ತೀನಿ ಅಂತ ಹೇಳ್ತಾರೆ. ಒಬ್ಬ ಲೀಡರ್ ಆದವ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಅವ ಮುಂದೆ ಹೋಗ್ತಾ ಇರ್ತಾನೆ. ಅವ ಮುಂದೆ ಹೋಗ್ತಾ ಇರುವಾಗ ಅವನ ಹಿಂದೆ ಜನ ಬರ್ತಾ ಇರ್ತಾರೆ. ಅಂದ್ರೆ ಹಿಂದಿನವರನ್ನು, ತನ್ನವರನ್ನು ಮುಂದೆ ಕರ್ಕೊಂಡು ಹೋಗುವಂತ ಕೆಪಾಸಿಟಿ ಇರುವವ ನಿಜವಾದ ಲೀಡರ್. ಅವ ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ. ಲೀಡರ್ ಆದವ ರಿಸ್ಕ್ ತಗೊಳ್ಳಿಕ್ಕೆ ತಯಾರಿದ್ದವ ಮಾತ್ರ ಲೀಡರ್ ಆಗ್ತಾರೆ. ಹಾಗಾಗಿ ಲೀಡರ್ ಆಗ್ಬೇಕಾದ್ರೆ ನಿಮ್ಗೆ ಮೇನ್ ಒಂದು ಏನ್ ಬೇಕಂದ್ರೆ, ನೀವು ರೆಡಿ ಟು ರಿಸ್ಕ್ ತಗೊಳ್ಬೇಕು. ಯಾವುದೇ ದೊಡ್ಡ ಬಿಸ್ನೆಸ್ ಇರ್ಬೋದು, ಯಾವುದೇ ದೊಡ್ಡ ಏನೇ ಇರ್ಬೋದು, ಏನೇನು ಸಾಧನೆ ಮಾಡಿದ್ದಾರೆ ಅವರು ಎಲ್ಲ ರಿಸ್ಕ್ ತಗೊಂಡಿದ್ದಾರೆ. ಸಾಧನೆ ಮಾಡಿದವರು, ನಾನು ಒಂದು ಲೆಕ್ಕಾಚಾರ, ಜನಸಾಮಾನ್ಯರೇ ಬಹಳಷ್ಟು ಸಾಧನೆಯನ್ನು ಮಾಡಿದರು. ಸಾಮಾನ್ಯರಿದ್ದವರು ಸಾಧನೆ ಮಾಡಿದ್ದು ಜಾಸ್ತಿ. ನೀವು ತುಂಬಾ ಓದಿದವರು, ರ್ಯಾಂಕ್ ಹೋಲ್ಡರ್ಸ್ ಎಲ್ಲ ಸಾಧನೆ ಮಾಡೋದಕ್ಕಿಂತ ಸಾಮಾನ್ಯ ಜನರು ರ್ಯಾಂಕ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು, ಒಂದು ಶಕ್ತಿ ಇತ್ತು. ನಾನು ಹೋಗ್ಲೇಬೇಕು, ಮಾಡ್ಲೇಬೇಕೆಂಬ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಏನಾಗುತ್ತೆ, ಆಗ ನಂಬಿಕೆ ಅಲ್ಲಿ ಬಲವಾಗ್ತಾ ಹೋಗ್ತದೆ. ಆ ನಂಬಿಕೆಗೆ ಬಲವಾದಾಗ ಏನಾಗ್ತದೆ, ನಿಮ್ಗೆ ದಾರಿ ತನ್ನಿಂದ ತಾನಾಗೆ ಕಾಣ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಯಾವಾಗ್ಲೂ ಹೇಳ್ತಾರೆ, ದಾರಿ ಸುಂದರವಾಗಿದ್ದರೆ ಅದು ತಲುಪುವ ಗುರಿಯ ಬಗ್ಗೆ ತಿಳಿದುಕೊಳ್ಳಬೇಕು. ನಿಮ್ಗೆ ಒಂದು ದಾರಿ ಸುಂದರವಾಗಿದ್ರೆ ಏನಾಗ್ಬೇಕಂತ ಹೇಳಿದ್ರೆ, ನೀವು ಹೋಗುವಂತ ಗುರಿಯ ಬಗ್ಗೆನೇ ನೀವು ಯೋಚನೆ ಮಾಡ್ಬೋದು. ಆದ್ರೆ ನಿಮ್ಮ ಗುರಿ ಸುಂದರವಾಗಿದ್ದಾಗ ನಿಮ್ದ ದಾರಿ ಬಗ್ಗೆ ನೀವು ಯೋಚನೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಗುರಿ ಸುಂದರವಾಗಿರ್ಬೇಕು. ಗುರಿ ಸುಂದರವಾಗಿರ್ಬೇಕಾದ್ರೆ ನೀವು ಮಾಡುವಂತ ಉದ್ದೇಶ ಚೆನ್ನಾಗಿರ್ಬೇಕು. ಆಗ ನಿಮ್ಗೆ ರಸ್ತೆಯ ಬಗ್ಗೆ ಯೋಚಿಸದೆ ಮುನ್ನಡೆಯಬೇಕಂತೆ. ರಸ್ತೆ ಏನಿದ್ರು ಪರವಾಗಿಲ್ಲ. ಹಾಗಾಗಿ ಒಂದು ಒಳ್ಳೆಯ ಪ್ರೋವರ್ಬ್ ಇದೆ, ಅದನ್ನು ಯಾವಾಗ್ಲೂ ನಾವು ಮಾಡ್ಬೋದು. ದಾರಿ ಸುಂದರವಾಗಿದ್ದಾಗ ಅದು ತಲುಪುವ ಗುರಿಯ ಬಗ್ಗೆ ತಿಳಿದುಕೊಳ್ಳಬೇಕು. ಆದರೆ ಗುರಿ ಸುಂದರವಾಗಿದ್ದಾಗ ದಾರಿಯ ಬಗ್ಗೆ ಯೋಚಿಸದೆ ಮುನ್ನಡೆಯಬೇಕು. ದಾರಿಯಲ್ಲಿ ಇರ್ತದೆ ಅಡೆ ತಡೆಗಳು, ಕಳ್ಳು ಮುಳ್ಳು ಎಲ್ಲ ಇರ್ತದೆ. ನಮ್ಗೆ ಬೇರೆ ಬೇರೆ ರೀತಿಯಂತ ತೊಂದರೆಗಳು ಬರ್ತದೆ. ಆದ್ರೆ
ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಗುರಿ ಸ್ಪಷ್ಟವಾದಾಗ, ನಮ್ಗೆ ಗುರಿ ಸ್ಪಷ್ಟವಾಗ್ಬೇಕಾದ್ರೆ ನಮ್ಗೆ ಅದರ ಬಗ್ಗೆ ಫುಲ್ ನೇರಾದ ನಂಬಿಕೆ ನಮ್ಗೆ ಇರ್ಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಒಂದು ಅವಕಾಶ ಏನಾದ್ರೂ ಸಿಕ್ಕಿದಾಗ ಅವಕಾಶವನ್ನು ನಾವು ಯೂಸ್ ಮಾಡಿಕೊಂಡು ನಾವು ಮುಂದುವರಿಯುವಂತದ್ದು ಮುಖ್ಯ. ನಮ್ಗೆ ಒಂದು ಅವಕಾಶ ಸಿಕ್ಕಿದೆ, ಅದು ಒಳ್ಳೆ ಅವಕಾಶವನ್ನು ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿ, ಕೂಲಂಕುಷವಾಗಿ ಅದರ ಬಗ್ಗೆ ಸ್ಟಡಿ ಮಾಡಿ, ಎಸ್ ಇದೊಂದು ಒಳ್ಳೆ ಅವಕಾಶ ಇದೆ, ಈ ಅವಕಾಶ ಸಿಕ್ಕಿದ್ರೆ ನಾನು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಿದಾಗ ಮಾತ್ರ ಸಿಕ್ಕಿದ ಅವಕಾಶವನ್ನು ನಾವು ಯಾವಾಗ್ಲೂ ನಮ್ಗೆ ಅವಕಾಶಗಳ ಡೋರುಗಳು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಬಡಿತಾನೆ ಇರ್ತದಂತೆ. ನಾವು ಅವಕಾಶದ ಬಡಿದಂತ ಡೋರಿನ ಬಾಗಿಲನ್ನು ನಾವು ತೆರೀಲಿಕ್ಕೆ ರೆಡಿ ಇರುವುದಿಲ್ಲ. ಹಾಗಾಗಿ ನಮ್ಗೆ ರಿಯಾಕ್ಷನ್ ಮುಖಾಂತರ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಯಾವ ಅವಕಾಶ ಸಿಕ್ಕಿದೆ? ಜನರಿಗೆ ಆರೋಗ್ಯ ಮಾಹಿತಿಯನ್ನು ಕೊಡುವಂತ ಅವಕಾಶ ಸಿಕ್ಕಿದೆ, ಜನರಿಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡುವಂತ ಅವಕಾಶ ಸಿಕ್ಕಿದೆ. ಅಲ್ಲ ಕೆಲವರಿಗೆ ಸಾದಷ್ಟು ನಮ್ಗೆ ಈಗ ಶೂನ್ಯದ ಮುಖಾಂತರ ಅವರಿಗೆ ಶಾಂತಿಯನ್ನು ನೆಮ್ಮದಿಯನ್ನು ಕೊಡುವಂತ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ನಾವು ಸರಿಯಾಗಿ ಯೂಸ್ ಮಾಡಿದಾಗ ಮಾತ್ರ ಅವ ನಿಜವಾದ ಲೀಡರ್ ಆಗ್ತಾನೆ. ಹಾಗಾಗಿ ನಮ್ಗೆ ಲೀಡರ್ ಆಗ್ಲಿಕ್ಕೆ ನಮ್ಮ ಪ್ರಕಾರ ಬಹಳ ಕಷ್ಟನೇ ಇಲ್ಲ. ಯಾಕಂತೇಳಿ ನಮ್ಗೆ ಅಂತ ಒಂದು ಎಜುಕೇಶನ್ ಸಿಗ್ತಾ ಇದೆ, ಲೀಡರ್ಶಿಪ್ ಎಜುಕೇಶನ್ ಸಿಗ್ತಾ ಇದೆ. ನೋಡಿ ಎಷ್ಟು ಒಂದು 5 ವರ್ಷದಿಂದ ನಮ್ಗೆ ಲೀಡರ್ಶಿಪ್ ಫೌಂಡೇಶನ್ ಅವರು ಲೀಡರ್ಶಿಪ್ ನ ಬಗ್ಗೆ ಹೇಳ್ತಾನೆ ಇದ್ದಾರೆ. ಅಂದ್ರೆ ನಾವು ಲೀಡರ್ ಯಾಕೆ ಆಗಿಲ್ಲ ಎಂಬುದಕ್ಕಿಂತ ನಾವು ಲೀಡರ್ ಯಾಕೆ ಆಗುವುದಿಲ್ಲ ಎಂಬುದು ಮುಖ್ಯ ಆಗ್ತದೆ. ಆಗಿಲ್ಲ ಅಂತಲ್ಲ, ನಾವು ಯಾಕೆ ಲೀಡರ್ ಆಗುವುದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ನಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ನೀವು ಯಾವಾಗ ನಿಮ್ಮ ನಂಬಿಕೆ ಬಲವಾಗ್ತಾ ಹೋಗ್ತದೆ, ನಿಮ್ಮ ನಂಬಿಕೆ ಬಲವಾಗ್ತಾ ಹೋಗ್ತದೆ, ನೀವು ಒಂದು ಸೂಪರ್ ಶಕ್ತಿ ನಿಮ್ಗೆ ಸಿಗ್ತದೆ. ನಾನು ಆ ಬಗ್ಗೆ ಬಹಳಷ್ಟು ಉದಾಹರಣೆಯನ್ನು ಕೊಡಬಲ್ಲೆ. ನೀವು ಮ್ಯಾಗ್ನೋಲಸ್ ಇರ್ಬೋದು, ಕೆಂಟಕಿ ಚಿಕನ್ ಅವ್ರು ಇರ್ಬೋದು, ಅವರೆಲ್ಲ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದ್ರೆ ಅವರಿಗೆ ಯಾವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತ, ಆಮೇಲೆ ಅವರು ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಅವ್ರು ನೋಡಿ ಈಗ ವರ್ಲ್ಡ್ ವೈಡ್ ಅಲ್ಲಿ ಫೇಮಸ್ ಆಗ್ತಾರೆ. ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಯಾವ್ದಾಗ ಬರ್ತದೆ ಆಗ ನಿಮ್ಗೆ ಒಂದು ಒಳ್ಳೆಯ ದಾರಿ ಸಿಗ್ತದೆ ಸ್ನೇಹಿತರೆ. ಹಾಗಾಗಿ ಒಂದು ಹೇಳ್ತಾರೆ, ಸುಂದರವಾದಂತಹ ಒಂದು ಉಡುಪು ಕ್ಯಾನ್ ಚೇಂಜ್ ದ ಪರ್ಸನಾಲಿಟಿ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ನಡತೆನೂ ಬಹಳ ಚೆನ್ನಾಗಿರ್ಬೇಕು. ಸುಂದರವಾದ ಉಡುಪು ನಿಮ್ಮ ಪರ್ಸನಾಲಿಟಿಯನ್ನು ಬದಲಾಯಿಸಬಹುದು, ಆದ್ರೆ ವಂಡರ್ಫುಲ್ ಬಿಹೇವಿಯರ್ ಚೇಂಜ್ ದ ಲೈಫ್ ಅಂತ. ನಿಮ್ಮ ಒಂದು ನಡತೆ, ನಿಮ್ಮ ಒಂದು ಮಾತಾಡುವಂತ ರೀತಿ, ನೀವು ಬೇರೆಯವರನ್ನು ಕಾಣುವಂತ ರೀತಿ, ಅವರಿಗೆ ಕೊಡುವಂತ ಗೌರವಿಸುವಂತ ರೀತಿ, ಹಿರಿಯರನ್ನು ಕಾಣುವಂತ ರೀತಿ, ಈಗ ಒಬ್ಬ ಗುರುವನ್ನು ಕಾಣುವಂತ ರೀತಿ, ಅಥವಾ ತಮಗೆ ಏನಾದ್ರೂ ಸಹಾಯ ಮಾಡಿದವನನ್ನು ಕಾಣುವಂತ ರೀತಿ, ಈ ನಡತೆ ನಮ್ಮನ್ನು ಏನಾಗುತ್ತೆ ಚೇಂಜ್ ದ ಲೈಫ್ ಅಂತ. ನಮ್ಮ ವಂಡರ್ಫುಲ್ ಒಂದು ಬದಲಾವಣೆ ಆಗ್ತದೆ, ಅಚ್ಚರಿಯಾದಂತ ಬದಲಾವಣೆಯನ್ನು ಕೊಡ್ತದೆ, ಅದ್ಭುತವಾದಂತ ಬದಲಾವಣೆಯನ್ನು ಮಾಡ್ತದೆ. ಸೊ ನಾವು ನಮ್ಮನ್ನು ಚೇಂಜ್ ಮಾಡ್ಬೇಕು. ಎಲ್ಲಿವರೆಗೆ ನಾವು ಚೇಂಜ್ ಆಗುದಿಲ್ಲ ಅಲ್ಲಿವರೆಗೆ ನಮ್ಮನ್ನು ಯಾರು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನಿನ್ನನ್ನು ಒಬ್ಬ ಏನಾದ್ರೂ ಬದಲಾಯಿಸ್ಬೇಕಾದ್ರೆ ಅದಕ್ಕೂ ನೀನು ಮಾತ್ರ ಅಂತ ಹೇಳ್ತಾರೆ. ಹಾಗಾಗಿ ನಾವು ಬೆಳಿಗ್ಗೆ ಒಮ್ಮೆ ಆದ್ರೂ ನೀನು ನಿನ್ನೊಡನೆ ಮಾತಾಡು ಅಂತ ಹೇಳ್ತಾರೆ. ನೀವು ನಿನ್ನೊಡನೆ ಮಾತಾಡು. ಯಾಕಂದ್ರೆ ಪ್ರಪಂಚದಲ್ಲಿ ನಿನಗಿಂತ ದೊಡ್ಡ ಯಾವುದೇ ಶಕ್ತಿ ಯಾವುದಿಲ್ಲ, ಯಾವ್ದು ಗೆಳೆಯನು ಯಾವುದಿಲ್ಲ. ಹಾಗಾಗಿ ದಿನ ನೀನು ಕನ್ನಡಿಯನ್ನು ನೋಡು, ಕನ್ನಡಿಯೊಂದಿಗೆ ನೀನು ನಿನ್ನೊಡನೆ ಮಾತಾಡು. ನಿನ್ನಲ್ಲಿ ಅಗಾಧವಾದ ಶಕ್ತಿ ಇದೆ, ನಿನ್ನಲ್ಲಿ ಅಗಾಧವಾದ ತಾಕತ್ತಿದೆ, ಆದ್ರೆ ನಿನ್ನಲ್ಲಿ ಇರುವಂತ ಸೆಲ್ಫ್ ಕಾನ್ಫಿಡೆನ್ಸ್ ನಿನ್ನ ಬಗ್ಗೆ ಇಲ್ಲ ನಿನಗೆ. ಹಾಗಾಗಿ ನೀನು ಬೆಳಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನೀನು ಏನಾದ್ರೂ ಬದಲಾಗ್ಬೇಕಾದ್ರೆ ಯಾರೂ ನಿನ್ನನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗುವುದಿಲ್ಲ. ನೀನು ಬದಲಾಗ್ಬೇಕು ಅಂತ ಹೇಳಿದ್ರೆ ನೀನೇ ಬದಲಾಗ್ಬೇಕು. ಹಾಗಾಗಿ ಆ ಬದಲಾವಣೆಯನ್ನು ಮಾಡ್ಲಿಕ್ಕೆ ಕೆಲವಂತ ನಮ್ಮ ಲೀಡರ್ಶಿಪ್ ಫೌಂಡೇಶನ್ ಅಂತ ಅನೇಕ ಸಂಸ್ಥೆಗಳು ಇರ್ತವೆ. ಅವರು ನಮ್ಗೆ ಫ್ರೀ ಆಗಿ ನೋಡಿ ಎಜುಕೇಶನ್ ಕೊಡ್ತಾ ಇದ್ದಾರೆ, ಲೀಡರ್ಶಿಪ್ ಎಜುಕೇಶನ್ ಕೊಡ್ತಾರೆ, ಬೇರೆ ಬೇರೆ ರೀತಿಯ ಜ್ಞಾನವನ್ನು ತುಂಬ. ಹಾಗಾಗಿ ನಾವು ಏನು ಅಂತ ನಮ್ಗೆ ತಿಳ್ಕೊಳ್ತದೆ. ಇದನ್ನೇ ನಮ್ಮ ವಿವೇಕಾನಂದರು ಹೇಳ್ತಾರೆ, ನಿನ್ನಲ್ಲಿ ಪ್ರತಿಯೊಬ್ಬನೊಂದು ಅದ್ಭುತವಾದ ಶಕ್ತಿ ಇದೆ, ಅದ್ಭುತವಾದ ಒಂದು ಪ್ರತಿಭೆ ಇದೆ. ಅದು ಒಂದು ಅವನಿಗೆ ಗೊತ್ತಾದ್ರೆ ಅದು ಎಷ್ಟು ಅಂತ ಹೇಳಿದ್ರೆ ಜ್ವಾಲಾಮುಖಿಯಂತೆ ಅದು ಪುಟಿದು ನಿಲ್ತದೆ. ಆಗ ಅವ ಒಬ್ಬ ಶ್ರೇಷ್ಠನಾಗಬಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವನ ಶಕ್ತಿ ಏನಿದೆ, ನಮ್ಮ ಶಕ್ತಿ ಏನಿದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ನಮ್ಮಲ್ಲಿ ಏನೂ ಇಲ್ಲ, ನಿಮ್ಮಲ್ಲಿ ಎಲ್ಲವೂ ನಮ್ಗೆ ಕೊಟ್ಟಿದ್ದಾನೆ ಭಗವಂತ. ನಮ್ಗೆ ಎಲ್ರಿಗೂ 2 ಕಾಲು, 2 ಕೈ, 2 ಕಣ್ಣು ಎಲ್ಲ ಕೊಟ್ಟಿದ್ದಾನೆ. ಹೀಗಿರುವಾಗ ಅವರಿಗಿರುವಂತ ಶಕ್ತಿ ನಮ್ಮಲ್ಲೂ ಇದೆ. ನಮ್ಮಲ್ಲಿ ಅಂದ್ರೆ ಒಬ್ಬೊಬ್ಬರ ಹತ್ರ ಒಂದೊಂದು ನಾಲೆಡ್ಜ್ ಇರ್ತದೆ, ಒಬ್ಬೊಬ್ಬರ ಹತ್ರ ಒಂದೊಂದು ಶಕ್ತಿ ಇರ್ತದೆ. ಆ ಶಕ್ತಿ ತನ್ನಲ್ಲಿರುವಂತ ಶಕ್ತಿ ಏನು, ಅದೇ ಕೂಡ ಅದನ್ನೇ ಹೇಳುದು. ಅಂದ್ರೆ ಮೌಲ್ಯಾಧಾರಿತ ಶಿಕ್ಷಣ ಬೇಕು ಅಂತ ಹೇಳಿದ್ರೆ ನಮ್ಮ ಒಳಗಿರುವಂತ ಮೌಲ್ಯವನ್ನು ಹೊರಗೆ ತೆಗೆಯುವಂತ ಒಂದು ಎಜುಕೇಶನ್ ನಮ್ಗೆ ಆಕ್ಚುಲಿ ಶಾಲೆಗಳಲ್ಲಿ ಸಿಗ್ತಾ ಇಲ್ಲ. ಅದರ ಅಗತ್ಯ ಇದ್ದಾಗ ನಾವು ಏನು, ಯಾಕೆ, ಹೇಗೆ ಅಂತ ನಮ್ಗೆ ಗೊತ್ತಾಗುತ್ತೆ. ನಾವು ಖಂಡಿತವಾಗಿ ಒಂದು ಲೀಡರ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಲೀಡರ್ ಆದ ಮೇಲೆ ಏನ್ ನಮ್ಗೆ ಯುಗೋ ಬಿಡ್ಬೇಕು. ನಾವು
ಏನಾದ್ರೂ ಲೀಡರ್ ಆಗ್ಬೇಕಾದ್ರೆ ನಮ್ಗೆ ಅಹಂಕಾರ ಇರಬಾರ್ದು. ಅಯ್ಯೋ ನನ್ಗೆ ಎಲ್ಲ ಗೊತ್ತಿದೆ. ನಾವು ಎಷ್ಟು ತಿಳ್ಕೊಳ್ಳಿಕ್ಕೆ ತಯಾರಿರ್ತೀರಿ, ಎಷ್ಟು ಕೇಳಲಿಕ್ಕೆ ತಯಾರಿರ್ತೀರಿ, ಎಷ್ಟು ಓದ್ಲಿಕ್ಕೆ ತಯಾರಿರ್ತೀವಿ, ಅಷ್ಟು ಬೇಗ ನಾವು ಲೀಡರ್ ಆಗ್ಲಿಕ್ಕಾಗುತ್ತೆ. ನಮ್ಗೆ ಏನಾಗುತ್ತೆ, ನಾಲೆಡ್ಜ್, ಜ್ಞಾನ ಸಿಗುತ್ತೆ. ಜ್ಞಾನವನ್ನು ನನ್ಗೆ ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡಾಗ ನಮ್ಮ ಹತ್ರ ನಾವು ಮಾತಾಡುವುದಿಲ್ಲ, ನಮ್ಮ ಹತ್ರ ಮಾತಾಡ್ಲಿಕ್ಕೆ ಯಾರು ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಬಲ ಇದೆ ಅಂತ ಒಂದು ಅಹಂಕಾರ ಪಡಬೇಡ. ಯಾಕಂದ್ರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ತನ್ನ ಭಾರದಿಂದಲೇ ಮುಳುಗ್ತದೆ ಅಂತ ಹೇಳ್ತಾರೆ. ಹಾಗೆ ಅಹಂ ಇದ್ದವ್ರು ಏನಾಗ್ತದೆ, ತಮ್ಮ ಭಾರದಿಂದಲೇ ಮುಳುಗುವಂತ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ಹಾಗಾಗಿ ನಮ್ಗೆ ಏನ್ ಬೇಕಂದ್ರೆ ಒಳ್ಳೆತನ ಇದ್ದರೆ, ನಮ್ಗೆ ಮನುಷ್ಯನು ಅತಿ ಒಳ್ಳೆಯವನಾಗಿದ್ದರೆ ಅವರಿಗೆ ಭೂಮಿಯ ಮೇಲಿನ ನರಕ ತೋರಿಸ್ತಾರೆ ಅಂತ ಹೇಳ್ತಾರೆ. ನಾವು ತುಂಬಾ ಒಳ್ಳೆಯವರಾಗಿರಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಒಳ್ಳೆತನ ನಮ್ಗೆ ಕೆಲವೊಮ್ಮೆ ಏನಾಗ್ತದೆ, ತುಂಬಾ ತೊಂದರೆಯನ್ನು ಕೊಡ್ತದೆ. ಆದ್ರೆ ಒಳ್ಳೆತನ ಇರ್ಬೇಕು, ಆದ್ರೆ ಅತಿ ಒಳ್ಳೆತನ ಇರಬಾರ್ದು. ನಾವು ನೋಡಿದೀವಿ, ನಿಮ್ಗೆ ನಮ್ಮಲ್ಲಿ ಒಬ್ರು ಲೀಲಾಧರ್ ಶೆಟ್ಟಿ ಅಂತ ಇದ್ರು, ಬಹಳ ಒಳ್ಳೆತನ ಇತ್ತು, ಅತಿ ಒಳ್ಳೆತನ ಇತ್ತು. ನೋಡಿ ಲಾಸ್ಟಿಗೆ ಅವರು ಸುಸೈಡ್ ಮಾಡ್ಕೊಳ್ಬೇಕಂತ. ಯಾಕಂತ ಹೇಳಿದ್ರೆ ಜನ ಅವರಿಗೆ ನರಕ ತೋರಿಸ್ತಾರೆ. ಅವರ ಒಳ್ಳೆತನವನ್ನು ಏನ್ ಮಾಡ್ತಾರೆ, ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಾರೆ ಜನ. ಹಾಗಾಗಿ ಅತಿ ಒಳ್ಳೆತನ ಇರಬಾರ್ದು, ಅದೇ ಒಳ್ಳೆಯವರಾಗಿರ್ಬೇಕು ನಾವು. ಅತಿ ಒಳ್ಳೆತನ ಇರಬಾರ್ದು. ನಮ್ಮವರು ಅನ್ನು ಬಿಟ್ಟು, ಅಂದ್ರೆ ನಮ್ಮ ಕುಟುಂಬ, ನಮ್ಮ ಫ್ಯಾಮಿಲಿ, ಅದನ್ನು ಬಿಟ್ಟು ನಾವು ಬರೇ ಸಮಾಜಕ್ಕಂತಲೇ ಹೋಗ್ತಾ ಇದ್ರೆ ಖಂಡಿತವಾಗಿಯೂ ನಮ್ಮ ನಮಗ್ ನರಕ ತೋರಿಸ್ತಾರೆ. ಪ್ರಪಂಚನ ಹಂಗಿದೆ. ಹಾಗಾಗಿ ನಿಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತೆ ಏನಾಗ್ತದೆ, ಓವರ್ ಥಿಂಕ್ ಮಾಡ್ತೀವಿ ನಾವು. ವೆನ್ ಯು ಓವರ್ ಥಿಂಕ್ ಎವ್ರಿಥಿಂಗ್, ಯು ಎಂಡ್ ಅಪ್ ಹರ್ಟಿಂಗ್ ಯುವರ್ ಸೆಲ್ಫ್. ನಾವು ಓವರ್ ಥಿಂಕ್ ಮಾಡುವುದನ್ನು ಬಿಡ್ಬೇಕು. ನಾವು ಯಾವಾಗ ಓವರ್ ಥಿಂಕ್ ಮಾಡ್ತೀವಿ ಆಗ ನಮ್ಮನ್ನೇ ನಮ್ಗೆ ಹರ್ಟ್ ಮಾಡ್ಕೊಂಡಾಗ ಆಗುತ್ತೆ. ನಾವು ಓವರ್ ಥಿಂಕ್ ಮಾಡ್ಲಿಕ್ಕೆ ಹೋಗ್ಲೇಬಾರ್ದು. ಯಾಕಂತ ಹೆಚ್ಚಿನವರು ನಮ್ಗೆ ಸೋಲಿಗೆ ಕಾರಣ ನಾವು ಓವರ್ ಥಿಂಕ್ ಮಾಡ್ತಾ ಹೋಗ್ತೀವಿ. ಓವರ್ ಥಿಂಕ್ ಮಾಡಿದಾಗ ನಮ್ಮ ಲೀಡರ್ಗಳನ್ನು ತುಂಬಾ ನೋಡಿದೀನಿ. ಅವ್ರಿಗೆ ಒಂದು ಒಳ್ಳೆ ಪೊಸಿಷನ್ ಸಿಕ್ಕಿರ್ತದೆ, ಏನಾದ್ರೂ ಅವ್ರು ದೇವರು ಕೊಟ್ಟಿರ್ತಾರೆ. ಆದ್ರೆ ಅವರ ಓವರ್ ಥಿಂಕ್ ಇಂದ ಅಲ್ಲಿಂದ ಹೊರ ಬಂದದ್ದನ್ನು ನಾನು ಕಂಡಿದ್ದೇನೆ. ಅಂದ್ರೆ ದೇವರು ಕೊಟ್ಟಂತ ಒಂದು ಒಳ್ಳೆ ಅವಕಾಶವನ್ನು ಅವ್ರಿಗೆ ಯೂಸ್ ಮಾಡ್ಲಿಕ್ಕೆ ಕೆಲವರಿಗೆ ಆಗುವುದೇ ಇಲ್ಲ. ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಮಸ್ಯೆಯೊಂದಿಗೆ ಬದುಕಬಾರದು. ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿ ನಾವು ಸಮಸ್ಯೆಯೊಂದಿಗೆನೆ ಬದುಕಬಹುದು. ಸಾಲ್ವ್ ದ ಪ್ರಾಬ್ಲಮ್. ಒಂದೇ ನೀವು ಸಮಸ್ಯೆಯನ್ನು ಬಗೆಹರಿಸಬೇಕು, ಒಂದೇ ಆ ಸಮಸ್ಯೆಯನ್ನು ಬಿಟ್ಟು ಬಿಡ್ಬೇಕು. ಅಂದ್ರೆ ಸಾಲ್ವ್ ದ ಪ್ರಾಬ್ಲಮ್ ಆರ್ ಲಿವ್ ದ ಪ್ರಾಬ್ಲಮ್, ಡು ನಾಟ್ ಲಿವ್ ವಿತ್ ದ ಪ್ರಾಬ್ಲಮ್. ಸಮಸ್ಯೆಯೊಂದಿಗೆ ನೀವು ಬದುಕಲಿಕ್ಕೆ ಹೋಗ್ಬೇಡಿ. ಸಮಸ್ಯೆಯೊಂದಿಗೆ ಬದುಕಿದ್ರೆ ಏನಾಗುತ್ತೆ, ಸಮಸ್ಯೆಗೆ ಸಮಸ್ಯೆ ಅಂದ್ರೆ ಒಂದೇ ನಾವು ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡ್ಬೇಕು. ಪ್ರತಿ ಒಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇದೆ, ಆದ್ರೆ ನಾವು ಅದನ್ನು ಹುಡುಕ್ಲಿಕ್ಕೆ ಹೋಗುದಿಲ್ಲ. ಅಂದ್ರೆ ಗಣಿತದಲ್ಲಿ ಹೇಳ್ತಾರೆ, ಒಂದು ಸೊಲ್ಯೂಷನ್ ಇದ್ದೇ ಇಲ್ಲ, ಅದು ಒಂದು ಲೆಕ್ಕಾಚಾರ. ಗಣಿತದಲ್ಲಿ ಎಷ್ಟೇ ಕಠಿಣವಾದ ಇದ್ರೂ ಕೂಡ ಅದಕ್ಕೆ ಒಂದು ಪ್ರಮೇಯಗಳು ಇದ್ದ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಸಮಸ್ಯೆ ಬರ್ತದೆ. ಆದರೆ ಸಮಸ್ಯೆಯನ್ನು ಪರಿಹಾರವನ್ನು ಹುಡುಕಿಕೊಂಡು ಅದಕ್ಕೆ ಏನಾದ್ರೂ ಸಾಲ್ವ್ ಮಾಡ್ಬೇಕು. ಇಲ್ಲಂತಾದ್ರೆ ಆ ಸಮಸ್ಯೆಯನ್ನೇ ನಾವು ಬಿಟ್ಟು ಬಿಡ್ಬೇಕು. ಇಲ್ಲಂತಾದ್ರೆ ನಾವು ಸಮಸ್ಯೆಯೊಂದಿಗೆ ಬದುಕಬೇಕಾಗುತ್ತೆ. ನಮ್ಮ ಹೆಚ್ಚಿನವರ ಇದು ಅದೇ ಆಗಿದೆ. ನಾವು ಸಮಸ್ಯೆಗಳೊಂದಿಗೆ ಬದುಕ್ತಾ ಇದ್ದೇವೆ, ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವುದಿಲ್ಲ. ನಿಜವಾದ ಪರಿಹಾರ ಹೆಂಗೆ ಸಿಗ್ತದೆ, ನೀವು ಯಾವಾಗ ಲೀಡರ್ ಆಗ್ತೀರಿ, ನಿಮ್ಗೆ ಯಾವಾಗ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಬರ್ತದೆ, ಎಸ್ ನಾನು ಮಾಡಬಲ್ಲೆ, ನನ್ನ ಹತ್ರ ಶಕ್ತಿ ಇದೆ, ಆ ಸಮಸ್ಯೆಯನ್ನು ಮೆಟ್ಟಿ ನಾನು ನಿಲ್ಲಬಲ್ಲೆ. ಅಂದ್ರೆ ಅದೇ ಹೇಳ್ತಾರೆ, ಸಕ್ಸಸ್ ಮತ್ತು ಫೇಲ್ಯೂರ್ ವಿರೋಧ ಪದಗಳಲ್ಲ ಅಂತ ಹೇಳ್ತಾರೆ. ಒಬ್ಬ ಹೇಳ್ತಾನೆ ಸಕ್ಸಸ್ ಇಸ್ ನಾಟ್ ಎ ವಿರೋಧ ಪದ ಅಲ್ಲ, ಫೇಲ್ಯೂರ್ ನ ಅಪೋಸಿಟ್ ಶಬ್ದ ಅಲ್ಲ ಅದು. ಸಕ್ಸಸ್ ಇದೆ ಕೋವರ್ಡ್ ಆಫ್ ಫೇಲ್ಯೂರ್ ಇಸ್ ದ ಕೋವರ್ಡ್ ಆಫ್ ಸಕ್ಸಸ್. ಫೇಲ್ಯೂರ್ ಮತ್ತು ಸಕ್ಸಸ್ ಉಂಟಲ್ಲ, ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ. ಈಗ ಸಕ್ಸಸ್ ಒಂದು ಕಾಲದಲ್ಲಿ ನಮ್ಗೆ ತುಂಬಾ ಒಳ್ಳೇದಾಗ್ತಾ ಇರ್ಬೋದು, ಆದ್ರೆ ಅದರ ಅಡಿಯಲ್ಲಿ ಒಂದು ಮುಖ ಇರ್ತದೆ, ಇನ್ನೊಂದು ಮುಖದಲ್ಲಿ ಫೇಲ್ಯೂರ್ ಇರ್ತದೆ. ಆ ಫೇಲ್ಯೂರ್ ಮತ್ತೆ ಸಕ್ಸಸ್ ಬಂದೇ ಬರ್ತದೆ ಜೀವನದಲ್ಲಿ, ಏರಿಳಿತಗಳು ಬಂದೇ ಬರ್ತವೆ. ಆ ಏರಿಳಿತಗಳು ಬಂದಾಗ ಮಾತ್ರ ಜೀವನಕ್ಕೆ ಒಂದು ಸೊಗಸು ಸಿಗ್ತದೆ. ಇಲ್ಲಂತಾದ್ರೆ ಅದು ಜೀವನ ಸೊಗಸಾಗಿರುವುದಿಲ್ಲ, ಅದೊಂದು ಅಟ್ರಾಕ್ಷನ್ ಆಗಿರುವುದಿಲ್ಲ, ಅದರಲ್ಲಿ ರುಚಿ ಇರುವುದಿಲ್ಲ. ಹಾಗಾಗಿ ನಾವು ಫೇಲ್ ಆದಾಗ ಕೂಡ ನಾವು ತಲೆಗೆಡಿಸ್ಕೊಳ್ಬಾರ್ದು. ಇದು ಸಕ್ಸಸ್ಸಿನ ಕೋವರ್ಡ್ ಅಂತ ತಿಳ್ಕೊಳ್ಬೇಕು. ಎಸ್ ಫೇಲ್ ಆಗಿದ್ದೀನಿ ಅಂತ ಹೇಳಿದ್ರೆ ಯಾಕೆ ಫೇಲ್ ಆಗಿದ್ದೀನಿ, ಎಲ್ಲಿ ಫೇಲ್ ಆಗಿದ್ದೀನಿ, ಹೇಗೆ ಫೇಲ್ ಆಗಿದ್ದೀನಿ, ನಾನು ಏನು ಮಾಡ್ಬೇಕಿತ್ತು, ಏನು ಮಾಡಿಲ್ಲ ಅಂತ ಹೇಳಿ ಅದರ ಬಗ್ಗೆ ನಾವು ಏನ್ ಮಾಡ್ಬೇಕು, ಪುನಃ ಅಷ್ಟು ಅಧ್ಯಯನ ಮಾಡಿದಾಗ ಮಾತ್ರ ಸಕ್ಸಸ್ ನಮ್ಮನ್ನು ಬರ್ತದೆ. ಹಾಗಾಗಿ ಸಕ್ಸಸ್ ಆದಾಗ ನಾವು ತುಂಬಾ ಏರುವಂತದ್ದಲ್ಲ, ಅದು ಫೇಲ್ಯೂರ್ ಆದಾಗ ನಾವು ಇದಕ್ಕೆ ಖಿನ್ನತೆಗೆ ಹೋಗುವಂತದ್ದು ಕೂಡ ಸರಿಯಲ್ಲ. ಸಕ್ಸಸ್ ಮತ್ತು ಫೇಲ್ಯೂರ್ ಜೀವನದ ಎರಡು ಸಾಮಾನ್ಯವಾದ ದಾರಿಗಳು. ಅದು ಶಬ್ದ ಅಂತ ತಿಳ್ಕೊಂಡು ನಾವು ಮುಂದುವರೆದಾಗ ಮಾತ್ರ ನಮ್ಗೆ ಸಾಧ್ಯ ಆಗಿರ್ತಾರೆ. ಮನದಲ್ಲಿ ಅವಾಗಲ್ಲಿ ಮನಸ್ಸಲ್ಲಿ ನಾವು ಒಂದು ಸತ್ಯತೆ ಇದ್ರೆ, ಹೃದಯದಲ್ಲಿ ಒಳ್ಳೆತನ ಇದ್ರೆ ಮಾತ್ರ ನಮ್ಗೆ ದಿನ
ಸುಖ ಸಿಗ್ತದೆ ಅಂತ ಹೇಳಿದ್ರೆ, ನೀವು ತುಂಬಾ ಹಣ ಇದ್ರೆ ನಾವು ಸುಖದಿಂದಿರ್ತೀವಿ, ತುಂಬಾ ಹಣವಂತರೆಲ್ಲ ತೃಪ್ತಿಯಿಂದಿದ್ದಾರೆ ಅಂತ ತಿಳ್ಕೊಂಡ್ರೆ ನಮ್ಮ ಸುಳ್ಳು. ಆದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಸತ್ಯತೆ ಇರ್ಬೇಕು, ಹೃದಯದಲ್ಲಿ ಒಳ್ಳೆತನ ಇರ್ಬೇಕು. ಯಾಕಂದ್ರೆ ನಾನು ಇವತ್ತು ಏನು ಮಾಡಿದ್ದೀನಿ, ಒಂದು ನಾವು ಅದಕ್ಕೆ ನಾವು ಪಂಚಶೀಲದಲ್ಲಿ ಹೇಳ್ತೀವಿ, ಐದನ್ನು ನಮ್ಗೆ ಶೂನ್ಯದಲ್ಲಿ ಹೇಳ್ತಾರೆ, ಐದು ನೀನು ಬೇರೆಯವರಿಗೆ ತೊಂದರೆ ಏನು ಕೊಡ್ಬೇಡ, ನಿನ್ನಗಲ್ಲದನ್ನು ನೀನು ಆಸೆ ಪಡ್ಬೇಡ, ಸುಳ್ಳನ್ನು ಹೇಳ್ಬೇಡ ಅಂತ ಹೇಳಿದ್ರೆ, ಅನಾವಶ್ಯಕವಾಗಿ ನಾವು ಸುಳ್ಳನ್ನು ಹೇಳುವಂತದ್ದು, ಏನೇನೋ ಮಾಡಿ ಅವ್ರಿಗೆ ಮೆಚ್ಚಿಸ್ಲಿಕ್ಕೆ ಸುಳ್ಳನ್ನು ಹೇಳುವಂತದ್ದು, ಅಂತದ್ದೆಲ್ಲ ನೀವು ಮಾಡ್ಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಒಂದೊಂದು ಸತ್ಯದ ದಾರಿಯಲ್ಲಿ ನೀವು ಹೋದಾಗ ಹೃದಯದಲ್ಲಿ ಒಳ್ಳೆತನ ಇರ್ಬೇಕಂದ್ರೆ ಬರೇ ಸ್ವಾರ್ಥವನ್ನು ಬಿಟ್ಟು ನನ್ನಿಂದ ಯಾರಿಗಾದ್ರೂ ಒಳ್ಳೇದಾಗ್ಲಿ, ಆ ಒಳ್ಳೆತನ ಇರ್ಬೇಕು, ನಾನು ಬೆಳಿಬೇಕು, ಬೇರೆಯವರು ಬೆಳಿಬೇಕು ಅಂತ ಹೇಳಿ ನಮ್ಮಲ್ಲಿ ಏನಿದೆ, ನಮ್ಮಲ್ಲಿ ಏನು ಸಾಧ್ಯತೆ ಇದೆ, ನಮ್ಗೆ ಏನು ಕೊಡ್ಲಿಕ್ಕೆಲ್ಲ ಅವಕಾಶ ಇದೆ, ನಮ್ಮ ಶಕ್ತಿ ಸಾಮರ್ಥ್ಯ ಏನಿದೆ ಅದನ್ನು ಯಾರಿಗೂ ಆದ್ರೂ ಕೂಡ ಅಗತ್ಯ ಇದ್ದವರಿಗೆ ಅದನ್ನು ಕೊಡುವಂತದ್ದನ್ನು ನಾವು ಬಿಡ್ಲೇಬಾರದು ಸ್ನೇಹಿತರೆ. ಹಾಗಾಗಿ ನಾವು ಒಂದು ಸಾಧನೆ ಮಾಡ್ಬೇಕಾದ್ರೆ ಇದೆಲ್ಲ ಬೇಕಾಗುತ್ತೆ. ನಿಜವಾದ ಲೀಡರ್ಗೆ ಇದೆಲ್ಲ ಬೇಕಾಗುತ್ತೆ. ಸಾಧಿಸುವ ಛಲ ಬಲವಾಗಿದ್ದರೆ ಸೋಲು ನನ್ನನ್ನು ಹಿಂದಿಕ್ಕುವುದು ಸಾಧ್ಯವೇ ಇಲ್ಲ ಅಂತ ಒಬ್ಬ ಹೇಳ್ತಾನೆ. ನಿಮ್ಗೆ ಸಾಧಿಸುವ ಛಲ ಬಲವಾಗಿದ್ದರೆ ಸೋಲು ನಿಮ್ಮನ್ನು, ಅದಕ್ಕೆ ಸಾಕಾಗಿ ಹೋಗ್ತದಂತೆ, ಸೋಲು ಇರ್ತದೆ. ಆದ್ರೂ ನಾವು ಹೇಳ್ತೀವಿ ಸಾಡೆ ಶನಿ ಅಂತ ಹೇಳ್ತೀವಿ. ಈಗ ವಿಕ್ರಮಾದಿತ್ಯನಿಗೆ ಶನಿ ಇದ್ದದ್ದನ್ನು ನಾವು ಕೇಳ್ತೀವಿ, ಆದ್ರೆ ಅವ ಬಿಟ್ಟಿಲ್ಲ ನೋಡಿ, ಅವ ಲಾಸ್ಟ್ ವರೆಗೂ ಸತ್ಯವನ್ನು ಬಿಟ್ಟಿಲ್ಲ. ಆದ್ರೆ ಮುಂದೊಂದು ದಿನ ಶನಿಯೇ ಅವನಿಗೆ ಶರಣಾಗ್ತಾನೆ. ಅಂದ್ರೆ ಅಷ್ಟು ನಮ್ಗೆ ಸಾಧ್ಯ ಇಲ್ಲ ಅಷ್ಟು ಕಷ್ಟ ಬಂದು ಶರಣ ಮಾಡ್ಲಿಕ್ಕೆ. ಆದ್ರೆ ನಾನು ಹೇಳುವಂತದ್ದು ಒಂದು ಉದಾಹರಣೆ ಅಷ್ಟೇ. ಅದಕ್ಕೆ ಆ ಛಲವನ್ನು ನಾವು ಬಿಡಬಾರ್ದು. ನಾವು ಛಲವನ್ನು ಬಿಟ್ರೆ ಸೋಲು ನಮ್ಮನ್ನು ಹಿಂದಿಕ್ಕುವುದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬ ಲೀಡರ್ಶಿಪ್ ಹೆಂಗಿರ್ಬೇಕು, ಆದ್ರೆ ನಾವು ಕೆಲವೊಮ್ಮೆ ಏನಾಗುತ್ತೆ, ನಮ್ಗೆ ಗೆಲ್ಲುವುದು ತಡ ಆಗಿರ್ಬೋದು, ನಾವು ಏನೋ ಪ್ರಯತ್ನ ಮಾಡ್ತಾನೆ ಇರ್ತೀವಿ, ಗೆಲುವು ನಮ್ಗೆ ಸಿಗುವುದಿಲ್ಲ. ಆದ್ರೆ ಅದ್ರ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರೆ. ಗೆಲ್ಲುವುದು ತಡವಾದ್ರೂ ಪರವಾಗಿಲ್ಲ, ನೀನು ಗೆಲ್ಲುವುದು ತಡವಾದ್ರೂ ಒಮ್ಮೆ ಗೆದ್ದರೆ ಎದುರಾಳಿ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವು ಗೆಲ್ಲುವುದು ತಡವಾದ್ರೂ ಪರವಾಗಿಲ್ಲ ನಿಮ್ಗೆ, ಆದ್ರೆ ಒಮ್ಮೆ ಗೆದ್ದಾಗ ಹಿಂಗಿರ್ಬೇಕಂತ ಹೇಳಿದ್ರೆ ಎಲ್ಲ ನಡುಕ ಹುಟ್ಟಿಸುವಂತಿರ್ಬೇಕು. ಯಸ್ ಇವನ್ ಹೆಂಗೆ ಮಾಡಿದ, ಇವ ಯಸ್ ಹೆಂಗಿದ್ದವ, ಹೆಂಗಾದ, ಜನರು ಮೂಗಿನ ಮೇಲೆ ಬೆರಳಿಟ್ಟು ನಮ್ಮನ್ನು ನೋಡುವಂತ ಸಾಧ್ಯ. ಅಂತ ಒಂದು ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಜೀವನದಲ್ಲಿ ಸಮತೋಲನ ಮತ್ತು ಕಾಯಕದಲ್ಲಿ ಯಶಸ್ಸು ಸಾಧಿಸಲು ನಿಮ್ಮಲ್ಲಿಯೇ ನಿಮಗೆ ವಿಶ್ವಾಸವಿರಲಿ, ಮನೋಭಾವನೆ ಸಕಾರಾತ್ಮಕವಾಗಿರಲಿ, ಚಿಂತನೆ ರಚನಾತ್ಮಕವಾಗಿರಲಿ ಮತ್ತು ಪರಿಶ್ರಮ ನಿರಂತರವಾಗಿರಲಿ ಅಂತ ಹೇಳ್ತಾರೆ. ಒಬ್ಬ ಲೀಡರ್ಶಿಪ್ಗೆ ಇದು ಬೇಕು. ಒಬ್ಬ ಲೀಡರ್ ಆಗ್ಬೇಕಾದ್ರೆ, ಒಬ್ಬ ಏನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ನೀವು ಇದನ್ನು ಮೇಯ್ನ್ ಆಗಿ ಪಾಲಿಸ್ಬೇಕಂತ ಹೇಳ್ಬೋ. ಯಾರೋ ಒಬ್ಬ ಪುಣ್ಯಾತ್ಮ ಬರೆದದ್ದನ್ನು ನಾನು ಓದುವುದಷ್ಟೇ, ಅದು ನಂದಲ್ಲ. ಜೀವನದಲ್ಲಿ ಸಮತೋಲನ ಮತ್ತು ಕಾಯಕದಲ್ಲಿ ಯಶಸ್ಸು ಸಾಧಿಸಲು ನಿಮ್ಮಲ್ಲಿಯೇ ನಿಮಗೆ ವಿಶ್ವಾಸ ಇರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು. ಅಲ್ಲಿಗೆ ಬಂದಿದ್ದಾನವ. ನಿಮ್ಮಲ್ಲಿಯೇ ನಿಮ್ಗೆ ವಿಶ್ವಾಸ ಇರಲಿ, ಮನೋಭಾವನೆ ಸಕಾರಾತ್ಮಕವಾಗಿರಲಿ, ಚಿಂತನೆ ರಚನಾತ್ಮಕವಾಗಿರಲಿ ಮತ್ತು ಪರಿಶ್ರಮ ನಿರಂತರವಾಗಿರಲಿ. ಪರಿಶ್ರಮವಿಲ್ಲದೆ ನೀವು ಏನನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ನೀವು ಬರೇ ಒಂದು ಊಟ ಮಾಡ್ಬೇಕಾದ್ರೂ ಬರೇ ಅಲ್ಲಿ ಊಟದ ತಟ್ಟೆಯಿಂದ ಬಾಯಿಗೆ ಬರೀ ಅಟ್ಲೀಸ್ಟ್ ನೀವು ಬಾಯಿಗೆ ಹಾಕ್ಬೇಕಲ್ವಾ. ಇಲ್ಲಿ ಊಟ ತಟ್ಟೆಯಿಂದ ನೇರವಾಗಿ ಬಾಯಿಗೆ ಬರುವುದೇ ಇಲ್ಲ. ಕೆಲವರು ಅದು ಎಲ್ಲ ಅಲ್ಲೇ ಬರ್ಬೇಕಂತ ಎನಿಸಿದ್ರೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಅದೊಂದು ಲಕ್ ಅಷ್ಟೇ, ಅದು ಒಂದೆರಡು ಲಾಟ್ರಿ ಬಿಡಿದಾಗೆ, ಅದೆಲ್ಲ ಸಾಧ್ಯ ಇಲ್ಲದ್ದು ಮಾತ್ರ. ಹಾಗಾಗಿ ನಿಮ್ಮ ಚಿಂತನೆ ರಚನಾತ್ಮಕವಾದ ಚಿಂತನೆ ಮಾಡ್ತಾ ಇರ್ಬೇಕು. ನೀವು ಚಿಂತನಾತ್ಮಕವಾಗಿ ಎಲ್ಲಾದ್ರೂ ನೀವು ಚಿಂತನೆ ಮಾಡ್ತೀರಿ. ಚಿಂತನೆ ಮಾಡಿದಷ್ಟು ನಮ್ಮ ಮಿದುಳು ಏನಾಗ್ತದೆ, ಚುರುಕಾಗ್ತಾ ಹೋಗ್ತದೆ, ನಿಮ್ಗೆ ವಿಶೇಷವಾದಂತ ಬೇರೆ ಬೇರೆ ಆದಂತ ದಾರಿಯನ್ನು ತೋರುತ್ತದೆ ಅಂತ ಹೇಳಿದ್ರೆ ಇಲ್ಲಿ ಅಷ್ಟು ಶಕ್ತಿ ಇದೆ ನಮ್ಮಲ್ಲಿ. ನಾವು ಅದನ್ನು ಯೂಸ್ ಮಾಡಿದ ಒಂದು 10% ಅಂತೆ. ಯಾರೋ ನ್ಯೂಟನ್ ಅಂತವ್ರು ಸಹ 10% ಯೂಸ್ ಮಾಡಿದ್ದಾರೆ. ಆದ್ರೆ ನಾವು ಅದ್ರ 1% ಯೂಸ್ ಮಾಡುವುದಿಲ್ಲ. ಬರೋ ಒಂದು 2%, 3% ನಮ್ಮ ಆ ಮೆದುಳನ್ನು ನಾವು ಯೂಸ್ ಮಾಡಿದ್ರೆ ನಾವು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಗೆ ನಿರಂತರವಾದ ಪರಿಶ್ರಮ ಇರ್ಬೇಕು. ನಾವು ಏನು ಕೆಲಸ ಮಾಡ್ತಾ ಇರ್ಬೇಕು. ಎಸ್ 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 ನೀವು ಪರಿಶ್ರಮ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ ಕೆಲಸ ಮಾಡುವಂತದ್ದು ಒಂದು ರಚನಾತ್ಮಕವಾಗಿ ಮಾಡ್ಬೇಕಾಗ್ತದೆ. ರಚನಾತ್ಮಕ ಮಾಡ್ಬೇಕಾದ್ರೆ ನಿಮ್ಮ ಚಿಂತನೆ ರಚನಾತ್ಮಕವಾಗಿ ಇರ್ತದೆ. ಇಲ್ಲಂತಾದ್ರೆ ಏನಾಗ್ತದೆ, ನಾವು ಕೂಲಿ ಕೆಲಸ ಮಾಡಿದಾಗ ಆಗ್ತದೆ. ಕೂಲಿ ಕೆಲಸದವ್ರು ಮಾಡ್ತಾರೆ, ಆದ್ರೆ ಅವರು ಕೋಟ್ಯಾಧೀಶರು ಆಗಕ್ಕೆ ಸಾಧ್ಯ ಇಲ್ಲ, ಅವರು ಪರಿಶ್ರಮ ಮಾಡೋದಿಲ್ವ. ಹಾಗಾಗಿ ನೀವು ಚಿಂತನೆಯನ್ನು ರಚನಾತ್ಮಕ ಮಾಡಿ ಆ ಮುಖಾಂತರವಾಗಿ ಮನೋಭಾವವನ್ನು ಸಕಾರಾತ್ಮಕವಾಗಿ ತಿರುಗಿ ನಿಮ್ಮ ನಿರಂತರ ಪರಿಶ್ರಮ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನೀವು ಸಾಧನೆಯನ್ನು ಮಾಡ್ಲಿಕ್ಕೆ ಮಾಡ್ತದೆ. ಅದೇ ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ, ಯು ಕ್ಯಾನ್ ಚೇಂಜ್ ಯುವರ್ ಫ್ಯೂಚರ್ ಬೈ ಚೇಂಜಿಂಗ್ ಯುವರ್ ಆಟಿಟ್ಯೂಡ್ ಅಂತ. ನಿಮ್ಮ ಮನೋಭಾವ ಬದಲಾಗದಿದ್ರೆ ಏನನ್ನು ಮಾಡ್ಲಿಕ್ಕೆ ಆಗುದು. ನಿಮ್ಮ ಭವಿಷ್ಯವನ್ನು ನೀವು ಬದಲಾಯಿಸ್ಬೇಕಾದ್ರೆ ನೀವು ಬದಲಾಗ್ಬೇಕು. ನೀವು ಬದಲಾಗ್ಬೇಕಾದ್ರೆ ನಮ್ಮ ಏನು ಆಟಿಟ್ಯೂಡ್, ನಮ್ಮ ಮನೋಭಾವ ಅಂದ್ರೆ
ಅದು ಮಾಡದೆ ನೀವು ಏನನ್ನು ಎವ್ರಿಥಿಂಗ್ ಈಸ್ ಆಟಿಟ್ಯೂಡ್ ಅಂತ ಹೇಳ್ತಾರೆ. ಎಷ್ಟೇ ಸಾಧನೆ ಮಾಡಿದವರ ಒಂದು ಕಥೆಯನ್ನು ನೋಡಿ, ಎಷ್ಟೇ ಸಾಧನೆ ಮಾಡಿದವರಂತ ಜೀವನ ಚರಿತ್ರೆಯನ್ನು ನೀವು ಓದಿ, ಅವರ ಮನೋಭಾವ ಬದಲಾವಣೆ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಆಟಿಟ್ಯೂಡ್ ಲಿಸ್ಟ್ ಥಿಂಗ್, ಬಟ್ ದ್ಯಾಟ್ ಮೇಕ್ಸ್ ಎ ಬಿಗ್ ಡಿಫರೆನ್ಸ್. ಅದೊಂದು ಚಿಕ್ಕ ಒಂದು ವಸ್ತು ತರ ಕಾಣಬಹುದು, ಆದ್ರೆ ಅದು ಬಿಗ್ ಡಿಫರೆನ್ಸ್, ಒಂದು ವ್ಯತ್ಯಾಸವನ್ನು ಮಾಡ್ತದೆ, ದೊಡ್ಡ ವ್ಯತ್ಯಾಸವನ್ನು ತರುವಂತದ್ದು ಅಂದ್ರೆ ಆಟಿಟ್ಯೂಡ್. ಆಕ್ಚುಲಿ ನೀವು ಆಟಿಟ್ಯೂಡ್ ಅನ್ನು ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಗುರಿ ಅಥವಾ ಸಮಸ್ಯೆ ದೊಡ್ಡದೆಂದು ಗಾಬರಿ ಪಡುವವನು ಜೀವನದಲ್ಲಿ ಏನನ್ನು ಸಾಧಿಸುವುದಿಲ್ಲ ಅಂತ. ಗುರಿ ಅಥವಾ ಸಮಸ್ಯೆ, ಯಾವುದೇ ಸಮಸ್ಯೆ ಬರ್ಬೋದು ಅಥವಾ ಯಾವುದೇ ಒಂದು ಗುರಿ ಇರ್ಬೋದು, ಅದೊಂದು ದೊಡ್ಡದು ಅಂತ ಭಯ ಪಟ್ರೆ ಖಂಡಿತವಾಗಿ ಅವ ಏನನ್ನು ಸಾಧಿಸಲಿ ಆಗುದಿಲ್ಲ ಅಂತ ನಮ್ಮ ಸಂವಿಧಾನ ಶಿಲ್ಪಿ, ನಮ್ಮ ಅದರ ಅಧ್ಯಕ್ಷರಾಗಿದ್ದ ಸಂವಿಧಾನ ಕಮಿಟಿ ಅಧ್ಯಕ್ಷರಾಗಿದ್ದಂತ ಡಾಕ್ಟರ್ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ಅವ್ರು ಹೇಳ್ತಾರೆ, ಇನ್ನೊಂದು ಕಡೆ ಬರೀತಾರೆ, ನಮ್ಮಲ್ಲಿ ಏನಿದೆ ಏನು ಪಡೆಯುತ್ತೆ ಎನ್ನುವುದಕ್ಕಿಂತ ಅವಶ್ಯಕತೆ ಇದ್ದವರೇ ನಾವೇನು ನೀಡಬಲ್ಲೆ ಎಂಬುದು ನಮ್ಮ ವ್ಯಕ್ತಿತ್ವವನ್ನು ಎತ್ತರಿಸುವುದಕ್ಕೆ ಕಾರಣವಾಗ್ತದೆ. ನಮ್ಮಲ್ಲಿ ಏನಿದೆ ನಾವೇನು ಪಡೆಯುತ್ತೆ ಎನ್ನುವುದ ಅವಶ್ಯಕತೆ ಇದ್ದವರಿಗೆ ನಾನೇನು ಕೊಡಬಲ್ಲೆ. ಈಗ ಕೆಲವರಿಗೆ ಏನು ನಮ್ಮ ಅವಶ್ಯಕತೆ ಇದೆ, ನಿಮ್ಗೆ ಎಲ್ಲರ ಹತ್ರ ಹಣನೇ ಇರುವುದು, ಹಣ ಕೊಡ್ಲಿಕ್ಕೆ ಆಗುದಿಲ್ಲ, ಹಣ ಕೊಟ್ಟರು ಕೂಡ ಅದು ಉಳಿಯುವುದೂ ಇಲ್ಲ. ಆದ್ರೆ ನಮ್ಮಲ್ಲಿ ವಿಶೇಷವಾದಂತಹ ಜ್ಞಾನವಿದೆ ನೋಡಿ. ನಾವು ಪೀಪಲ್, ವಿ ಆರ್ ದ ಬೆಸ್ಟ್ ಪೀಪಲ್ ಅಂತ ಹೇಳ್ತೇವೆ. ನಾವು ಒಂದು ಯುನಿಕ್ ಜನ, ನಾವು ಜನರಿಗೆ ನಾವು ತಿಳ್ಕೊಳ್ಬೇಕು. ಡಿಎಕ್ಷನ್ ಪೀಪಲ್ ಆರ್ ಯುನಿಕ್ ಪೀಪಲ್. ನಮ್ಮ ಹತ್ರ ಅವಶ್ಯಕತೆ ಇದ್ದವರಿಗೆ ಕೊಡ್ಲಿಕ್ಕೆ ಏನಿದೆ, ಒಳ್ಳೆ ಆರೋಗ್ಯ ಮಾಹಿತಿಯನ್ನು ಕೊಡ್ತೀವಿ. ನಾವು ಆರೋಗ್ಯದ ಬಗ್ಗೆ ಅವರಿಗೆ ಗಂಟೆ ಕಟ್ಲೆ ಹೇಳ್ಬಹುದು, ಅವರಿಗೆ ಆರೋಗ್ಯದ ದಾರಿಯನ್ನು ತೋರಿಸಬಹುದು. ಅದರ ಜೊತೆಗೆ ನಾವು ಆರ್ಥಿಕ ಸ್ವಾತಂತ್ರ್ಯಗೊಳಿಸುವುದನ್ನು ಹೇಗಂತ ತೋರಿಸಬಹುದು. ಅದರ ಜೊತೆಗೆ ಲೀಡರ್ಶಿಪ್ ಅನ್ನು ನಾವು ಕೊಡ್ಬಹುದು. ಅದರ ಜೊತೆಗೆ ಶಾಂತಿ ನೆಮ್ಮದಿಯನ್ನು ಕೊಡ್ಲಿಕ್ಕೆ ಶೂನ್ಯ ಯೋಗವನ್ನು ಅವರಿಗೆ ನಾವು ಕಲಿಸಬಹುದು. ಹಾಗಾದ್ರೆ ನಮ್ಮಲ್ಲಿ ಏನಿದೆ, ಏನು ಪಡೆಯುತ್ತೇವೆ ಎನ್ನುವುದು ನಮ್ಮಲ್ಲಿ ಇದ್ದದ್ದನ್ನು ಕೊಡುವ ಮೂಲಕ ನಾವು ದೊಡ್ಡವರಾಗುದು ಉಂಟಲ್ಲ, ಅದು ಬಹಳಷ್ಟು ಅದು ಲೀಡರ್ಶಿಪ್ ಆದವನು ಅದು ಮಾಡ್ಬೇಕಾಗ್ತದೆ ಅಂತ ಹೇಳ್ತಾರೆ. ಚಾರ್ಲಿ ಚಾಪ್ಲಿನ್ ಒಂದು ಕಡೆ ಹೇಳ್ತಾನೆ, ಟು ಬಿ ಸಕ್ಸಸ್ಫುಲ್ ಯು ನೀಡ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅಂತ. ನೀವು ಯಶಸ್ಸು ಆಗ್ಬೇಕಾದ್ರೆ ನಿಮ್ಗೆ ಕುಟುಂಬದ ಮತ್ತೆ ಗೆಳೆಯರು ಬೇಕಾಗ್ತದೆ. ಬಟ್ ಟು ಬಿ ವೆರಿ ಸಕ್ಸಸ್ಫುಲ್ ಯು ನೀಡ್ ಎನಿಮೀಸ್ ಅಂಡ್ ಕಾಂಪಿಟೇಟರ್ಸ್ ಅಂತ ಹೇಳ್ತಾರೆ. ನೀವು ವೆರಿ ಸಕ್ಸಸ್ಫುಲ್ ಆಗ್ತದೆ, ನಿಮ್ಗೆ ವೈರಿಗಳಿರ್ಬೇಕು ಮತ್ತೆ ಕಾಂಪಿಟೇಟರ್ಸ್ ಇರ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಗೆ ಯಾವ್ದಾದ್ರು ವೈರಿಗಳಿದ್ರೆ ಅವರು ನಿಮ್ಮ ಸಕ್ಸಸ್ ಅನ್ನು ಇನ್ನಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ಅವರು ಪ್ರೇರಣೆ ಕೊಡ್ತಾ ಇದ್ದಾರೆ ಅಂತ ಭಾವಿಸ್ಬೇಕಾಗ್ತದೆ. ಕಾಂಪಿಟೇಟರ್ಸ್ ಇದ್ರೆ ನಾವು ಮತ್ತು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ. ಇದರ ಒಟ್ಟಿಗೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸರಿಯಾದ ಒಂದು ಸಿದ್ಧತೆಯನ್ನು ಮಾಡ್ತಾ ಹೋಗ್ಬೇಕು. ಸಿದ್ಧತೆಯಲ್ಲಿ ವಿಫಲರಾದ್ರೆ ವಿಫಲತೆಗೆ ಸಿದ್ಧತೆ ಮಾಡಿಕೊಂಡಂತೆ ಅಂತ ಬೆಂಜಮಿನ್ ಫ್ರಾಂಕ್ಲಿನ್ ಅಮೆರಿಕದ ಮುತ್ಸದ್ದಿ ಹೇಳ್ತಾರೆ. ಸಿದ್ಧತೆಯಲ್ಲಿ ವಿಫಲರಾದ್ರೆ ವಿಫಲತೆಗೆ ಸಿದ್ಧತೆ ಮಾಡಿಕೊಂಡಂತೆ. ನಾವು ಏನಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಸರಿಯಾದಂತ ತಯಾರಿಯನ್ನು ನಾವು ಮಾಡ್ಲೇಬೇಕು. ತಯಾರಿಯನ್ನು ಮಾಡದಿದ್ರೆ ನಾನು ಏನಾದ್ರು ವಿಫಲತೆಗೆ ಸಿದ್ಧತೆ, ನಾವು ಫೇಲ್ಯೂರಿಗೆ ಒಂದು ರೆಡಿ ಆದಾಗ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನನಗೆ ಇವತ್ತು ಲೀಡರ್ಶಿಪ್ ಮೀಟಿಂಗ್ ಹೇಳಿದ್ದಾರೆ, ನಾನು ಏನ್ ಮಾಡ್ಬೇಕು, ಅದಕ್ಕೆ ಸರಿಯಾದ ಸಿದ್ಧತೆಯನ್ನು ಮಾಡ್ಲೇಬೇಕಾಗ್ತದೆ. ಸಿದ್ಧತೆಯನ್ನು ಮಾಡದಿದ್ರೆ ನಾನು ಇವತ್ತು ಏನಾಗ್ತದೆ, ನಾನು ವಿಫಲನಾಗ್ತೀನಿ. ಹಾಗಾಗಿ ಸರಿಯಾದ ಒಂದು ಸಿದ್ಧತೆ, ಹೌದು, ಚಿಕ್ಕದಿರ್ಲಿ ದೊಡ್ಡದಿರ್ಲಿ. ಈಗ ಒಂದು ಮದುವೆಗೆ ಹೋಗ್ಬೇಕು, ಆಗ ಒಂದು ಸಿದ್ಧತೆ ಬೇಕು. ಅದು ನಮ್ಮ ಮನೇಲಿ ಒಂದು ಫಂಕ್ಷನ್ ಆಗ್ತದೆ, ಅದು ಸರಿಯಾದ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಇಷ್ಟು ಜನ ಬರ್ಬೋದು, ಇಷ್ಟು ನಮ್ಗೆ ಬೇಕಾಗ್ಬೋದು, ಇಂಥ ಅತಿಥಿಗಳು ಬರ್ತಾರೆ, ಕರೆಕ್ಟ್ ಆಗಿ ಇಂಥ ಶಾಮಿಯಾನ ಬೇಕು ಅಥವಾ ಇಂಥ ಹಾಲ್ ಅನ್ನು ಫಿಕ್ಸ್ ಮಾಡ್ಬೇಕು. ಇದು ಮೊದಲೇ ಸರಿಯಾದ ಸಿದ್ಧತೆಯನ್ನು ಮಾಡಿಕೊಂಡಾಗ ಏನಾಗ್ತದೆ, ನಾವು ಅಲ್ಲಿ ಬರೋ ಒಂದು 500, ಮೊನ್ನೆ ಅಶೋಕ್ ಅವ್ರನ್ನ ಹೇಳಿದ್ರು, ನಮ್ಮ ಸಿದ್ಧತೆ ವಿಫಲ ಆಗ್ತದೆ. 500 ಜನ ಬರ್ತಾರೆ, ಅಲ್ಲಿ ಮದುವೆಗೆ 1,500 ಜನ ಬಂದ್ರೆ ಅಲ್ಲಿ ಏನಾಗುತ್ತೆ, ನಾವು ವಿಫಲರಾಗ್ತೀವಲ್ಲ. ಹಾಗಾಗಿ ಸರಿಯಾದಂತ ಸಿದ್ಧತೆಯನ್ನು ಮಾಡ್ಬೇಕು ಸ್ನೇಹಿತರೆ. ಹಾಗಾಗಿ ಯಾವಾಗ್ಲೂ ನಾವು ಒಂದು ಜೀವನವನ್ನು ಈ ರೀತಿ ಇಟ್ಕೊಳ್ಬೇಕಂತ ಹೇಳಿ ಒಬ್ಬ ಬರೀತಾನೆ, ಬರ್ತ್ ಈಸ್ ಯುವರ್ ಓಪನಿಂಗ್ ಸ್ಟಾಕ್ ಆದ್ರೆ ವೆನ್ ಕಮ್ಸ್ ಯು ಇಸ್ ವಾಟ್ ಕಮ್ಸ್. ನಿಮ್ಗೆ ಬರ್ತ್ ಒಂದು ಓಪನಿಂಗ್ ಸ್ಟಾಕ್ ಏನೆಲ್ಲ ಬರ್ತದೆ ಹೌದು ಯು ಇಸ್ ಕ್ರೆಡಿಟ್ ಅಂತ ಹೇಳ್ತಾನೆ. ವಾಟ್ ಗೋಸ್ ಫ್ರಮ್ ಯು ಇಸ್ ಡೆಬಿಟ್. ಡೆತ್ ಈಸ್ ಯುವರ್ ಕ್ಲೋಸಿಂಗ್ ಸ್ಟಾಕ್. ಯುವರ್ ಫಂಡ್ಸ್ ಆರ್ ಯುವರ್ ಅಸೆಟ್ಸ್. ಯುವರ್ ಬ್ಯಾಡ್ ಹ್ಯಾಬಿಟ್ಸ್ ಆರ್ ಯುವರ್ ಲಯಬಿಲಿಟೀಸ್ ಅಂಡ್ ಯುವರ್ ಹ್ಯಾಪಿನೆಸ್ ಇಸ್ ಯುವರ್ ಪ್ರಾಫಿಟ್. ಯುವರ್ ಸಾರೋ ಈಸ್ ಯುವರ್ ಲಾಸ್. ಯುವರ್ ಸೋಲ್ ಇಸ್ ಯುವರ್ ಗುಡ್ ವಿಲ್. ಹಲೋ ಹಲೋ, ಕೇಳುತ್ತಲ್ಲ? ಮಾತಾಡಿ. Your heart is your fixed asset. Your character is your capital. Your knowledge, your investment. Your age is your depreciation. And finally, always remember, God is your auditor ಅಂತ ಹೇಳ್ತಾನೆ. ಇದನ್ನು ಕರೆಕ್ಟ್ ಆಗಿ ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನ ಏನು ಅಂತ ಹೇಳ್ತದೆ. ನಾವು ಹಣ ಇರ್ಬೋದು, ಇಲ್ಲದಿರ್ಬೋದು, ಹಣ ಬರ್ತದೆ ಹೋಗ್ತದೆ, ಆದ್ರೆ ಹಣ ಬೇಕು. ಮನಿ ಮೇಕ್ಸ್ ಮೆನಿ ಥಿಂಗ್, ಬಟ್ ಮನಿ ಇಸ್ ನಾಟ್ ಎವ್ರಿಥಿಂಗ್. ಹಣ ಇಲ್ಲದ ಪ್ರಪಂಚದಲ್ಲಿ ಏನು ಆಗುದಿಲ್ಲ. ಹಾಗಾಗಿ ನಾವು ಹಣವನ್ನು ಸಂಪಾದನೆ ಮಾಡ್ಬೇಕು, ಅದು ನಿಯತ್ತಾಗಿ ಮಾಡ್ಬೇಕು. ಬೇರೆಯವರಿಗೆ ತೊಂದರೆ ಕೊಟ್ಟು ಬೇರೆಯವರಿಗೆ ಮೋಸ ಮಾಡಿ ಮಾಡುವಂತದ್ದು ಹಣವಲ್ಲ.
ಯಾವಾಗ್ಲೂ ನಾವು ಹೇಳ್ಬೇಕಂದ್ರೆ ನಾವು ನೆವರ್ ಥಿಂಕ್ ಐ ಆಮ್ ನಥಿಂಗ್. ನಾವು ಯಾವಾಗ್ಲೂ ಏನು ಇಲ್ಲ ಅಂತ ಯೋಚನೆ ಮಾಡಬಾರ್ದಂತೆ. ನೆವರ್ ಥಿಂಕ್ ನಾನು ಎಲ್ಲ ಇದೆ ಅಂತಾನು ಯೋಚನೆ ಮಾಡ್ಬೇಕು. ನೆವರ್ ಥಿಂಕ್ ಐ ಆಮ್ ಎವ್ರಿಥಿಂಗ್ ಬಟ್ ಆಲ್ವೇಸ್ ಥಿಂಕ್ ಐ ಆಮ್ ಸಮಥಿಂಗ್ ಅಂಡ್ ಐ ಕ್ಯಾನ್ ಡೂ ಎವ್ರಿಥಿಂಗ್. ನನ್ನ ಹತ್ರ ಕೆಲವೊಂದಿದೆ, ನಾನು ಎಲ್ಲವನ್ನೂ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಹೋದಾಗ ಮಾತ್ರ ಸಾಧನೆಯನ್ನು ಮಾಡ್ಲಿಕ್ಕಾಗುತ್ತೆ. ಅದು ನಿಜವಾದ ಲೀಡರ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ಲೀಡರ್ ಆಗ್ಬೇಕಾದ್ರೆ ನಿಮ್ಗೆ ಒಂದು ಪ್ರೇಯರ್ ಕೂಡ ತುಂಬಾ ಅಗತ್ಯ ಇದೆ ಅಂತ ನಂದು ಅನಿಸಿಕೆ ಇರ್ತದೆ. ಪ್ರೇಯರ್ ಇಸ್ ದ ಬೆಸ್ಟ್ ವೆಪನ್ ಟು ವಿನ್ ಫಾರ್ ಅವರ್ ಅನ್ಸೀನ್ ಬ್ಯಾಟಲ್. ನಮ್ಗೆ ತಿಳಿಯೋದೆಲ್ಲ ನಿಮ್ಗೆ ಏನಾದ್ರು ವಿನ್ ಆಗ್ಬೇಕಾದ್ರೆ ನಮ್ಗೆ ಪ್ರಾರ್ಥನೆ ಅಗತ್ಯ ಇದೆ. ದೇವರ ದಯೆ ನಮ್ಗೆ ಬೇಕೇ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವರು ನಮ್ಗೆ ಸರಿಯಾದ ಒಂದು ದಾರಿಯನ್ನು ತೋರಿಸ್ತಾರೆ. ದೇವರೊಬ್ಬ ಇದ್ದಾನೆ ಅಂತ ನಂಬಿದಾಗ, ಒಂದು ಆತ್ಮ ಶಕ್ತಿ ಇದೆ ಅಂತ ನಾವು ಯಾವ ಮೇಲೆ ನಂಬಿದ್ದೇವೆ ಅಂತ ಹೇಳಿದ್ರೆ ಅವನಿಗೆ ಬಿಟ್ಟಾಗ ಅವನು ಸರಿಯಾದ ದಾರಿಯನ್ನು ನಮ್ಗೆ ತೋರಿಸ್ತಾನೆ. ಹಾಗಾಗಿ ದಿನವಾಗಿ ನಾವು ಒಂದು ಪ್ರಾರ್ಥನೆ ನಿಮ್ಗೆ ಮೇನ್ ಬೇಕಾಗುತ್ತೆ ಸ್ನೇಹಿತರೆ. ಮಾಡುವ ಕೆಲಸದಲ್ಲಿ ಶ್ರದ್ಧೆ, ಆಡುವ ಮಾತಲ್ಲಿ ಸತ್ಯ, ಕಾಯೋ ದೇವರಲ್ಲಿ ನಂಬಿಕೆ ಇದ್ದರೆ ಜೀವನದಲ್ಲಿ ತುತ್ತು ಅನ್ನಕ್ಕೆ ಕೊರತೆ ಬರಲ್ಲ. ಇದನ್ನ ಹೇಳ್ತಾ ನಮ್ಮನ್ನು ಮಾಡುವ ಕೆಲಸದಲ್ಲಿ ನಮ್ಗೆ ಶ್ರದ್ಧೆ ಇರ್ಬೇಕು. ಎಸ್, ಅದೊಂದು ನಮ್ಮ ಕೆಲಸ ಅಂದ್ರೆ ದೇವರ ಕೆಲಸ ಅಂತ ನಾವು ತಿಳ್ಕೊಳ್ಬೇಕು. ಅದು ನಾವು ದೇವರ ಕೆಲಸದಷ್ಟು ಶ್ರದ್ಧೆಯಿಂದ ಮಾಡ್ಬೇಕು. ನಾನು ಇವತ್ತೇನು ಮಾಡ್ತೇನೆ ಅದು ಹಣ ಬರ್ತದೆ ಹೋಗ್ತದೆ, ಅದು ನೆಕ್ಸ್ಟ್, ಆದ್ರೆ ನನಗೆ ಅದ್ರಲ್ಲಿ ಶ್ರದ್ಧೆ ಇರ್ಬೇಕು. ಎಸ್, ಅದರಲ್ಲಿ ನನ್ನನ್ನು ನಾನು ಅಲ್ಲಿ ಅರ್ಪಿಸಿಕೊಂಡಿರ್ಬೇಕು. ಅದಾದಾಗ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ. ಆಡೋ ಮಾತಲ್ಲಿ ನಾವು ಸತ್ಯ ಇರ್ಬೇಕು. ಈಗ ನಾವು ಡಿಎಕ್ಷನ್ ಅವರು ನಮ್ಮಲ್ಲಿ ಹೇಳಿ ನಾವು ಏನು ಹೇಳ್ತೀವಿ ಸುಳ್ಳು ಎಲ್ಲ ಹೇಳಲಿಕ್ಕೆ ಹೋಗುದಿಲ್ಲ. ನಾವು ಟೆಸ್ಟ್ ಮೂಲರ್ಸ್ ಅನ್ನು ಸರಿಯಾದ ಟೆಸ್ಟ್ ಮೂಲರ್ಸ್ ಗಳನ್ನು ಹೇಳ್ಬೇಕು. ನಾವು ಮಾಡುವಂತ ಕೆಲಸ ಡಿಎಕ್ಷನ್ ಒಂದು ಕೊಡ್ತಾ ಇದ್ದೀನಿ, ಒಂದು ಜ್ಞಾನವನ್ನು ಕೊಡ್ತಾನೆ ಅಂತ ಹೇಳಿದ್ರೆ ನಮ್ಗೆ ಬಹಳ ಒಂದು ಶ್ರದ್ಧೆ ಇರ್ಬೇಕು. ಎಸ್, ಇದರಿಂದ ಒಳ್ಳೇದಾಗ್ತದೆ ಅವರಿಗೆ, ನನ್ಗೂ ಮಾತ್ರ ಒಳ್ಳೇದಾಗುದಿಲ್ಲ ಅವರಿಗೆ ಒಳ್ಳೇದಾಗ್ತದೆ ಎಂಬ ಶ್ರದ್ಧೆ ಇರ್ಬೇಕು. ಕಾಯೋ ದೇವರಲ್ಲಿ ನಂಬಿಕೆ, ನಾನು ಹೇಳಿದ್ದೀನಿ, ಆ ದೇವರಲ್ಲಿ ನಮ್ಗೆ ನಂಬಿಕೆ ಇದ್ರೆ ಜೀವನದಲ್ಲಿ ನಮ್ಗೆ ತುತ್ತು ಅನ್ನಕ್ಕೆ ಯಾವಾಗಲೂ ಕೊರತೆ ಬರೋಲ್ಲ ಅಂತ ಹೇಳ್ತಾರೆ. ಅದು ಸಕ್ಸಸ್ ಆಗ್ಬೇಕಾದ್ರೆ ಮನುಷ್ಯರು ಇದೆಲ್ಲ ಕಷ್ಟ ಇದೆ, ಆದ್ರೆ ಸಕ್ಸಸ್ ಪೀಪಲ್ ಆಲ್ವೇಸ್ ಹ್ಯಾವ್ 2 ಥಿಂಗ್ಸ್ ಆನ್ ದೇರ್ ಲಿಪ್ಸ್ ಅಂತ ಹೇಳ್ತಾರೆ. ಯಶಸ್ವಿ ಆದವರ 2 ಥಿಂಗ್ಸ್ ಇರ್ತದೆ ಲಿಪ್ಸ್ ಅಲ್ಲಿ, ತುಟಿಯಲ್ಲಿ. ಒಂದು ಸೈಲೆನ್ಸ್ ಅಂಡ್ ಒಂದು ಸ್ಮೈಲ್ ಅಂತ ಹೇಳ್ತಾರೆ. ಒಂದು ಮೌನ ಮತ್ತೊಂದು ನಗು ಅಂತ ಹೇಳ್ತಾರೆ. ಸ್ಮೈಲ್ ಈಸ್ ಟು ಸಾಲ್ವ್ ದ ಪ್ರಾಬ್ಲಮ್, ಸೈಲೆನ್ಸ್ ಟು ಅವಾಯ್ಡ್ ದ ಪ್ರಾಬ್ಲಮ್. ಯಾಷ್ಟು ನಾವು ಸೈಲೆನ್ಸ್ ಇರ್ತೇವೆ ಆಗ ನಮ್ಗೆ ಸಮಸ್ಯೆಯಿಂದ ಹೊರಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಅವರು ಸೈಲೆನ್ಸ್ ಇರ್ತಾರೆ. ನೀವು ದೊಡ್ಡವರನ್ನೆಲ್ಲ ನೋಡ್ಬೋದು. ಸ್ಮೈಲ್ ಇತ್ತು ಯಾಕೆ ಸಾಲ್ವ್ ದ ಪ್ರಾಬ್ಲಮ್ಸ್. ಈಗ ಸ್ಮೈಲ್ ಇಂದ ಏನಾಗ್ತದೆ, ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಹೋಗ್ತಾ ಇರ್ತಿದೆ ಒಂದು ಗಾಡಿ, ನಮ್ಗೆ ಯಾರೋ ಒಬ್ಬ ನಮ್ಗೆ ತಾಕ್ಸಿದ ಅಂತೇಳಿ, ಅಲ್ಲಿ ನಾವು ನಾನೇ ಒಬ್ಬನಿಗೆ ತಾಕ್ಸಿದೆ ಅಂತ, ನಿನ್ನೆ ಒಬ್ಬರಿಗೆ ತಾಕ್ಸಿದೆ, ಚೂರು ತಾಗಿತ್ತು ಅಂತ ತಾಗಿತ್ತು. ಆಗ ನಾನು ಹೇಳಿದರೆ ನಾನು ಅಲ್ಲಿ ಗಲಾಟೆ ಮಾಡುದಲ್ಲ, ತಪ್ಪ ಒಂದೇ ಇದೆ, ಅವ್ರು ರಾಂಗ್ ಸೀಟ್ ಅಲ್ಲಿ ಬಂದಿದ್ದಾನೆ. ಆದ್ರೆ ನಾನು ಹೇಳ್ತೇನೆ, ನಗ್ತಾ ಹೇಳಿದ್ದೀನಿ, ಸ್ವಲ್ಪ ನೀವು ಸರಿಯಾಗಿ ಬರ್ಬೇಕಿತ್ತು, ಜಾಗೃತಿಯಿಂದ ಬರ್ಬೇಕು ಅಂತ ಹೇಳಿ ನಗ್ತಾ ಹೇಳಿದೆ. ಅವ ಕೂತ, ಎಸ್ ಸರ್ ನಂದು ತಪ್ಪಾಗಿದೆ, ಅಲ್ಲಿ ಹೋಯ್ತು. ನಾನು ಏನಾದ್ರು ಎಂತದ್ದು ಕಣ್ಣು ಕಾಣೋದಿಲ್ಲ ನಿಮ್ಗೆ, ಸಾಯ್ಲಿಕ್ಕೆ ಬಂದಿದೆ ಅಂತ ಕೇಳಿದ್ರೆ ಅಲ್ಲಿ ಗಲಾಟೆ ಆಗ್ತದೆ. ಇದನ್ನು ಹೇಳುದು ಸ್ಮೈಲಿ ಇಸ್ ದ ಸಾಲ್ವ್, ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಮಗೂ ಏನಾಗಿಲ್ಲ, ಅವನು ಏನಾಗಿಲ್ಲ, ಅವನಿಗೂ ತಾನು ತಪ್ಪಂತ ಗೊತ್ತಾಗ್ಬಿಡ್ತದೆ. ಹಾಗಾಗಿ ನಾವು ಯಾವಾಗ್ಲೂ ಅದನ್ನು ಎರಡನ್ನು ನಾವು ತಿಳ್ಕೊಳ್ಳಿ, ಸೈಲೆಂಟ್ ಮತ್ತೆ ಸ್ಮೈಲ್. ನಾವು ನಮ್ಮ ಹತ್ರ ಲೀಡರ್ಗಳು ಇದ್ದಾರೆ, ಎಸ್.ಎನ್. ಅದೆಲ್ಲ ನಾವು ಕಲಿಬೇಕು. ಅಂತದ್ದನ್ನು ನಾವು ಕಲಿತಾಗ ಮಾತ್ರ, ನಾವು ಸುಮ್ಮನೆ ಅವರ ಆ ಮೀಟಿಂಗ್ ಅನ್ನು ಕೇಳ್ತಾ ಇರುವುದಲ್ಲ, ಅವರು ಏನು ಅಂತ ಹೇಳಿ ನಮ್ಗೆ ಗೊತ್ತಾದಾಗ ಮಾತ್ರ ನಾವು ಏನಾದ್ರೂ ಸಾಧನೆ ಮಾಡ್ಲಿಕ್ಕಾಗುತ್ತೆ ಅಂತ ಹೇಳ್ತಾರೆ. ಹಣ ಮತ್ತು ವಿದ್ಯೆ ಇದ್ದಾಗ ಮಾತ್ರ ದೊಡ್ಡವರಾಗುದಿಲ್ಲ, ಗುಣ ಮತ್ತು ವ್ಯಕ್ತಿತ್ವ ಇದ್ದಾಗ ಮಾತ್ರ ದೊಡ್ಡ ಗುಣ ಮನುಷ್ಯನಾಗಲು ಸಾಧ್ಯ ಅಂತ ಹೇಳ್ತಾರೆ. ಹಣ ಮತ್ತು ವಿದ್ಯೆ ಮಾತ್ರ ದೊಡ್ಡದು ಆಗುವುದಿಲ್ಲ, ಅದು ಕರೆಕ್ಟ್ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ನಮ್ಮ ಅಜ್ಜಂದ್ರಿಗೆಲ್ಲ ಅವ್ರ ಹತ್ರ ಹಣ ಇರ್ಲಿಲ್ಲ, ಅವ್ರ ಹತ್ರ ವಿದ್ಯೆ ಇರ್ಲಿಲ್ಲ, ಆದ್ರೆ ಅವರು ಊರಲ್ಲಿ ದೊಡ್ಡ ಮನುಷ್ಯರಾಗಿದ್ರು. ಅವ್ರಿಗೆ ನಾನು ಚಿಕ್ಕಂದಿರುವಾಗ ಅವರಿಗೆ ಕೊಡುವಂತ ಮರ್ಯಾದೆ, ಎಷ್ಟು ಜನ ಅವ್ರಿಗೆ ಮರ್ಯಾದೆ ಕೊಡ್ತಾ ಇದ್ರು. ಅವರು ಬರುವಾಗ ಒಂದು ನಮಸ್ಕಾರ ಹಾಕೋದು, ಅಂತದ್ದನ್ನು ಏನು ಮಾಡಿದಾರೆ ಅಂತ ಹೇಳಿದ್ರೆ, ಅವರು ಅಂತ ಒಂದು ದೊಡ್ಡ ವ್ಯಕ್ತಿತ್ವ ಇತ್ತು ಅವ್ರ ಹತ್ರ. ಏನಾದ್ರು ಪಂಚಾಯತ್ಗೆ ಮಾಡಿದ್ರೆ ಅದರಲ್ಲಿ ನ್ಯಾಯಯುತವಾದ ಪಂಚಾಯತ್ಗೆ ಮಾಡ್ತಾ ಇದ್ರು, ತಪ್ಪಂತ ಹೇಳ್ತಾ ಇದ್ರು. ಅವರು ತಮ್ಮವರಾದ್ರೂ ಕೂಡ, ತಮ್ಮ ಮನೆಯವರಾದ್ರೂ ಕೂಡ ಅವ್ರದ್ದು ತಪ್ಪು ಅಂತ ವ್ಯಕ್ತಿತ್ವ, ಅಂತ ಒಳ್ಳೆಯ ಗುಣ ಇತ್ತು ಅವ್ರ ಹತ್ರ. ಹಾಗಾಗಿ ಆ ಒಳ್ಳೆಯ ಗುಣವನ್ನು ನಾವು ಬೆಳೆಸ್ಕೊಳ್ಬೇಕಾದ್ರೆ ನಮ್ಗೆ ಏನ್ ಬೇಕು, ಲೀಡರ್ಶಿಪ್ ಟ್ರೈನಿಂಗ್ ಬೇಕಾಗ್ತದೆ ಸ್ನೇಹಿತರೆ. ಸರಿಯಾದ ಒಂದು ಮಾರ್ಗದರ್ಶಕರು ಬೇಕಾಗ್ತಾರೆ. ನಮ್ಗೆ ಅಂತ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗ್ತಾ ಇದೆ, ನಾವು ಪುಣ್ಯಾತ್ಮರು ಅಂತ ನಾವು ಹೇಳ್ಬೇಕು. ನೀವು ಯಾವಾಗ್ಲೂ ಕಲಿಯುವುದನ್ನು ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ. ನೆವರ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ನೆವರ್ ಸ್ಟಾಪ್ ಟೀಚಿಂಗ್ ಅಂತ. ನಾವು ಯಾವಾಗ್ಲೂ ಕಲೀಲಿಕ್ಕೆ ರೆಡಿತಾ ಇರ್ಬೇಕು. ನನ್ಗೆ ಸಮಯ ಇಲ್ಲ, ನನ್ಗೆ ಪ್ರಾಯ ಆಗಿದೆ, ನನ್ಗೆ ಎಜುಕೇಶನ್ ಇಲ್ಲ, ನನ್ಗೆ ಕಲೀಲಿಕ್ಕೆ ಆಗುದಿಲ್ಲ. ಎಸ್, ಎಲ್ಲ ಕಾರಣಗಳನ್ನು ಬಿಟ್ಟು ಏನಾಗ್ಬೇಕು ಅಂದ್ರೆ ನಾವು ಕಲೀಲಿಕ್ಕೆ ರೆಡಿ ಇರ್ಬೇಕು. ಅಂದ್ರೆ ಪ್ರಪಂಚದಲ್ಲಿ
ಇದು ಪ್ರಕೃತಿ ನಿಮ್ಗೆ ಏನಾಗ್ತದೆ ಅಥವಾ ಜೀವನ ಏನಾಗ್ತದೆ ನಮ್ಗೆ ಕಲಿಸ್ತಾನೆ ಇರ್ತದೆ. ನಾವು ಬದಲಾಗ್ಬೇಕಾಗುತ್ತೆ. ಸಮಯಕ್ಕೆ ಸರಿಯಾಗಿ ಕಾಲಕ್ಕೆ ಸರಿಯಾಗಿ ನಾವು ಬದಲಾಗ್ಬೇಕಾಗ್ತದೆ. ನೋಡಿ, ಈಗ ನಾವು ಎಷ್ಟು ಬದಲಾಗಿದೆ. ನಾವು ಎಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಬಂದಾಗ ನಾವು ಹೇಳಿದ್ವಿ ಇದೆಲ್ಲ ಆಗುತ್ತಾ ಅಂತ ಹೇಳಿದ್ವಿ. ಬ್ಯಾಂಕ್ ಅಲ್ಲೆಲ್ಲ ಕಂಪ್ಯೂಟರ್ ಬಂದಾಗ ಇದೆಲ್ಲ ನಮ್ಮ ಊರಿನವರಿಗೆ ನಮ್ಮವರಿಗೆಲ್ಲ ಆಗುತ್ತಾ. ಈಗ ನೋಡಿ, ಮೊಬೈಲ್ ಯಾರ ಹತ್ರ ಇದೆ, ಈವನ್ ತರಕಾರಿ ಮಾರುವವರಂತೂ ಮೊಬೈಲ್ ಇದೆ. ಮತ್ತೆ ಸ್ಕ್ಯಾನರ್ ಇರ್ತದೆ. ಸ್ಕ್ಯಾನರ್ ತರಕಾರಿ ಮಾರುವವರು, ಫುಟ್ಪಾತ್ ನಲ್ಲಿ ಇರುವವರು, ಈವನ್ ಭಿಕ್ಷುಕ ಸಹ ಸ್ಕ್ಯಾನರ್ ತಗೊಂಡೋಗಿ ಭಿಕ್ಷೆ ಬೇಡ್ತಾರೆ. ಅಂದ್ರೆ ಅಲ್ಲಿವರೆಗೆ ಅಂದ್ರೆ ನಾವು ಅದಕ್ಕಾಗಿ ನಾವು ಒಗ್ಗಿಕೊಳ್ಬೇಕಾಗ್ತದೆ. ನಾವು ಅದನ್ನು ಕಲೀಲಿಕ್ಕೆ ರೆಡಿ ಇರ್ಬೇಕು. ನಾವು ಕಲೀಲಿಕ್ಕೆ ರೆಡಿ ಇಲ್ಲ ಅಂತಾದ್ರೆ ನಾವು ಅಲ್ಲೇ ಇರ್ತೇವೆ. ನಮ್ಮ ಅಂಬಾಸಡರ್ ಕಾರಿನ ಕಥೆ ಆಗ್ತದೆ. ಅಂಬಾಸಡರ್ ಬಹಳಂತೂ ಒಳ್ಳೆಯ ಕಾರ್, ಅದೇ ಪಿಯಟ್ ಬಹಳಷ್ಟು ಒಳ್ಳೆಯ ಕಾರ್, ಅದು ಎಲ್ಲಿ ಹೋಗ್ತದೆ ನೋಡಿ. ಅದೇ ಪಿಯಟಿನ ಕಾರನ್ನು ಬದಲಾವಣೆ ಮಾಡಿ ತಂದಿದ್ದಾರೆ ಮಾರುತಿ ಅವರು. ಅದು ವಿಶ್ವ ಮಾರ್ಕೆಟ್ ಅನ್ನು ಪಡೆಯಿತು. ಅಂದ್ರೆ ನಾವು ಬದಲಾಗಲಿಕ್ಕೆ ತಯಾರಿ ಇರ್ಬೇಕಾಗ್ತದೆ, ಬದಲಾಗಬೇಕಾಗ್ತದೆ. ಅದಕ್ಕೆ ನಾವು ಕಲೀಲಿಕ್ಕೆ ತಯಾರಿ, ನಾವು ಬದಲಾಗುತ್ತಾ ಕಲಿತಾ ಇದ್ದಾಗ ಮಾತ್ರ. ಆಗ ಒಂದ್ಸಲ ಕೇಳ್ತಂತೆ ಜೀವನ ಹತ್ರ, ಯಾರೊಬ್ರು ಕೇಳಿದ್ರಂತೆ, ಜೀವನ್ ನೀನ್ ಯಾಕೆ ಇಷ್ಟು ಡಿಫಿಕಲ್ಟ್? ಒಬ್ಬ ಕೇಳಿದ, ಲೈಫ್ ಸ್ಟೈಲ್ ಅಂಡ್ ಯು ವಿಲ್ ನಾಟ್ ಅಪ್ರಿಶಿಯೇಟ್ ಈಸಿ ಥಿಂಗ್ಸ್ ಅಂತ. ನೀವು ಯಾಕೆ ಕಷ್ಟ ಅಂತ ಹೇಳಿದ್ರೆ, ನೀವು ಚಿಕ್ಕ ಚಿಕ್ಕ ಕೆಲಸ ಮಾಡಿದಾಗ ಅದನ್ನ ಅಪ್ರಿಶಿಯೇಟ್ ಮಾಡುವುದಿಲ್ಲ, ನೀವು ಅಪ್ರಿಶಿಯೇಟ್ ಎನಿಸುವುದೇ ಇಲ್ಲ. ನೀವು ದೊಡ್ಡದನ್ನು ಮಾತ್ರ ದೊಡ್ಡದಂತ ಎನಿಸ್ತೀರಿ. ಹಾಗಾಗಿ ನಿಮ್ಗೆ ಲೈಫ್ ಏನಾಗ್ತದೆ, ಕಷ್ಟ ಅಂತ ಕಾಣ್ತದೆ. ಸಣ್ಣ ಸಣ್ಣ ಕೆಲಸ ಮಾಡಿದಾಗ ಕೂಡ ಅಪ್ರಿಶಿಯೇಟ್ ಮಾಡಿ, ನಿಮ್ಮವರು ಮಾಡಿದಾಗ ಅಪ್ರಿಶಿಯೇಟ್ ಮಾಡಿ, ನೀವು ಮಾಡಿದಾಗ ಕೂಡ ನೀವು ಅದನ್ನು ಅಪ್ರಿಶಿಯೇಟ್ ಮಾಡ್ಕೊಳ್ಳಿ. ಎಸ್ ಅಂತ, ನಾನು ಇದನ್ನು ಮಾಡಿದ್ದೀನಿ. ನಮ್ಮನ್ನ ನಾವೇ ಬೆನ್ನು ತಟ್ಕೊಳ್ಳುವಂತದ್ದು ಕೂಡ ಉಂಟಲ್ಲ, ನಮ್ಮ ಲೈಫ್ ಏನಾಗ್ತಾ ಈಸಿಯಾಗಿ ಕಾಣ್ತದೆ ಅಂತ. ಹಾಗಾಗಿ ನಮ್ಗೆ ತಾಳ್ಮೆ ಇರ್ಬೇಕು. ತಾಳ್ಮೆ ಇದ್ದವ ಮಾತ್ರ ಏನಾದ್ರೂ ಮಾಡ್ಲಿಕ್ಕೆ ಆಗ್ತಾನೆ. ಹಾರ್ಡೆಸ್ಟ್ ಟೆಸ್ಟ್ ಇನ್ ದ ಲಿಪ್ ಇಸ್ ದ ಪೇಷನ್ಸ್ ಟು ವೇಟ್ ಫಾರ್ ದ ರೈಟ್ ಮೂಮೆಂಟ್. ಸರಿಯಾದ ಸಮಯ ಒಂದಿನ ಮಧ್ಯೆ ಬರ್ತದೆ. ನಾನು ಸಾಧಿಸ್ತೀನಿ, ನನ್ನ ಆ ನಂಬಿಕೆ ಖಂಡಿತ ಹುಸಿಯಾಗುವುದಿಲ್ಲ ಎಂಬಂತ ಇದು ಜೊತೆಗೆ ನಾವು ತಾಳ್ಮೆ ಇರ್ಬೇಕು. ಯಾವಾಗ ತಾಳ್ಮೆ ಕೆಟ್ಟ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೀವು ಒಂದಲ್ಲ ಒಂದು ದಿನ ಆ ಪೇಷನ್ಸ್ ಅನ್ನು ಕಳ್ಕೊಂಡಾಗ ಏನಾಗುತ್ತೆ, ಪೇಷನ್ಸ್ ಅನ್ನು ಕಳ್ಕೊಳ್ಳದವ ಮಾತ್ರ ಲೀಡರ್ ಆಗ್ತಾನೆ. ಹಾಗಾಗಿ ನಮ್ಮಲ್ಲಿ ಯಾರೆಲ್ಲ ಲೀಡರ್ಗಳಿದ್ದಾರೆ ಅವರಿಗೆ ಪೇಷನ್ಸ್ ಇದೆ. ನಮ್ಗೆ ಸ್ವಲ್ಪ ಕಡಿಮೆ ಇದೆ, ಆದ್ರೆ ಈಗ ಸ್ವಲ್ಪ ಪೇಷನ್ಸ್ ಬಂದಿದೆ. ವಿಷಯ ಹೇಳುದು ಅಂತ ಹೇಳಿದ್ರೆ ಕೆಲವರು ಹುಟ್ಟುಗುಣ ಬಹಳ ಕಷ್ಟ ಆಗ್ತದೆ. ಆದ್ರೂ ಕೂಡ ಆ ತಾಳ್ಮೆಯನ್ನು ಬೆಳೆಸುವಂತದ್ದು ಮತ್ತೆ ಅದನ್ನು ಉಳಿಸಿಕೊಳ್ಳುವಂತದ್ದು ನಾಯಕನಾಗುವ ಮುಖ್ಯ. ನಾಯಕನಾಗ್ಬೇಕಾದ್ರೆ ನಿಮ್ಗೆ ಲೀಡರ್ಶಿಪ್ ಬೇಕು. ಇಫ್ ಯು ಆರ್ ಸರ್ಚಿಂಗ್ ಫಾರ್ ದ್ಯಾಟ್ ಒನ್ ಪರ್ಸನ್ ಹೂ ವಿಲ್ ಚೇಂಜ್ ಯುವರ್ ಲೈಫ್, ನಿಮ್ಮ ಬದುಕನ್ನು ಬದಲಾಯಿಸ್ತಾನೆ ಅಂತ ಯಾರನ್ನಾದ್ರೂ ನೀವು ಹುಡುಕ್ತಾ ಇದ್ರೆ ನೀವು ಕನ್ನಡಿ ನೋಡಿ ಅಂತ ಹೇಳ್ತಾರೆ. ಅಂದ್ರೆ ಕನ್ನಡಿಯಲ್ಲಿ ನೀವೇ ಕಾಣುದು. ಅಂದ್ರೆ ನಿಮ್ಮ ಬದಲಾವಣೆಗೆ ಕಾರಣ ನೀವೇ ಆಗ್ಬೇಕು. ಹಾಗಾಗಿ ನಿಮ್ಮನ್ನು ಬದಲಾಯಿಸುವಂತ ವ್ಯಕ್ತಿ ನೀವಲ್ಲದೆ ಪ್ರಪಂಚದಲ್ಲಿ ಬೇರೆ ಇಲ್ಲ. ನೀವು ಬದಲಾಗದೆ ಬೇರೆ ನಿಮ್ಮನ್ನು ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ. ಬೇರೆ ನಿಮ್ಗೆ ಏನ್ ಮಾಡ್ತಾರೆ, ಸ್ವಲ್ಪ ಮೋಟಿವೇಶನ್ ಕೊಡ್ಬೋದು, ನಿಮ್ಗೆ ಸ್ವಲ್ಪ ದಾರಿಯನ್ನು ತೋರಿಸ್ಬೋದು, ಹೀಗೆ ಹೋಗಂತೆ. ನಾವು ಆ ದಾರಿಯಲ್ಲಿ ಹೋಗಬೇಕಾದವ್ರು ನಾವೇ ಅಲ್ವೇ. ಹಾಗಾಗಿ ಆಗ ಹೇಳ್ತಾರೆ, ಇದನ್ನು ಕರೆಕ್ಟ್ ಆಗಿ ತಿಳ್ಬೇಕು. ದಿನ ನೀವು ಎಸ್ ಅಂತ ಹೇಳಿದ್ರೆ ಮಿರರ್ ಅನ್ನು ನೋಡ್ಬೇಕಂತೆ. ನನ್ನನ್ನು ಚೇಂಜ್ ಮಾಡುವ ವ್ಯಕ್ತಿ ಯಾರು ಶಕ್ತಿ ಇದ್ದಾನ, ಒಂದು ವ್ಯಕ್ತಿ ಇದ್ದಾರ ಪ್ರಪಂಚದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನೀವು ಕನ್ನಡಿ ನೋಡಿ ಅಂತ ಹೇಳ್ತಾರೆ. ಹಾಗಾಗಿ ಆ ಕನ್ನಡಿಯಲ್ಲಿ ಯಾರು ಕಾಣ್ತಾರೆ, ನಾವೇ ಕಾಣುವುದಲ್ವಾ. ಹಾಗಾಗಿ ನಾನು ಮಾತ್ರ ನನ್ನನ್ನು ಬದಲಾಯಿಸಬಲ್ಲೆ, ನಾನು ಮಾತ್ರ ನನ್ನ ಬದಲಾವಣೆ, ನಾನು ನನ್ನ ಆಟಿಟ್ಯೂಡ್ ಅನ್ನು ಚೇಂಜ್ ಮಾಡ್ಬೇಕು, ನನ್ನ ಮನೋಭಾವವನ್ನು ಚೇಂಜ್ ಮಾಡ್ಬೇಕು, ನಾನು ಹೋಗುವ ದಾರಿಯನ್ನು ಬದಲಾಯಿಸ್ಬೇಕು, ನನ್ನ ಗುರಿಯನ್ನು ಸ್ಪಷ್ಟ ಇಟ್ಕೊಂಡು ಆ ದಾರಿಯಲ್ಲಿ ಸಾಗುವುದನ್ನು. ತುಂಬಾ ಅಡೆತಡೆಗಳು, ಹರ್ಡಲ್ಸ್ ಎಲ್ಲ ಬಂದೇ ಬರ್ತವೆ. ಆದ್ರೆ ಅದನ್ನು ತಡೆದು, ಅದನ್ನು ಹಾರಿ, ಅದನ್ನು ಮೀರಿ ನಾನು ನಡೆದಾಗ ಮಾತ್ರ, ಅದನ್ನು ಎಂಜಾಯ್ ಮಾಡ್ತಾ ಹೋದಾಗ ಮಾತ್ರ ನಾನು ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಪರ್ಪಸ್ ಇಸ್ ಮೋರ್ ಇಂಪಾರ್ಟೆಂಟ್. ನೀವು ಅಗತ್ಯಕ್ಕಿಂತ ನಮ್ಮ ಉದ್ದೇಶ ಅಗತ್ಯಕ್ಕಿಂತ ನಮ್ಮ ಉದ್ದೇಶ ಏನು, ಆ ಉದ್ದೇಶವನ್ನು ನಾವು ಜಾಸ್ತಿಯಾಗಿ ಕರೆಕ್ಟ್ ಆಗಿ ಕಂಡುಕೊಂಡಾಗ ಮಾತ್ರ ನಾವು ಸಾಧನೆಯನ್ನು ಮಾಡ್ಲಿಕ್ಕೆ ಆಗುತ್ತೆ. ಹಾಗಾಗಿ ಒಂದು ಸಾಧನೆ ಮಾಡ್ಬೇಕಾದ್ರೆ ನಮ್ಮ ಉದ್ದೇಶ ಸ್ಪಷ್ಟವಾಗಿರ್ಬೇಕು. ಅವಶ್ಯಕತೆಗಿಂತಲೂ ಉದ್ದೇಶ ಸ್ಪಷ್ಟವಾಗಿ. ನಮ್ಮ ಅವಶ್ಯಕತೆ ನಮ್ಗೆ ಚಿಕ್ಕದ್ರಲ್ಲಿ ನಡೀತದೆ, ನಮ್ಗೆ ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಇನ್ನೂ ಎತ್ತರಕ್ಕೆ ಏರ್ಬೇಕು ಅಂತ ಹೇಳಿದ್ರೆ ನಮ್ಮ ಉದ್ದೇಶ ಸ್ಪಷ್ಟವಾದಂತ ಉದ್ದೇಶ ಇರ್ಬೇಕು. ಹಾಗಾಗಿ ನಾವು ಕೆಲವನ್ನೇ ಏನ್ ಮಾಡ್ತಾರೆ, ನಾವು ಹೇಳ್ಬೇಕು. ಕೆಲವರು ನಮ್ಮನ್ನು ಕುಗ್ತಾರೆ, ನಮ್ಮನ್ನು ತಿರಸ್ಕರಿಸ್ತಾರೆ, ನಮ್ಗೆ ಏನೋ ಅಪಮಾನ ಮಾಡ್ತಾರೆ. ಆಗ ಅದರ ಬಗ್ಗೆ ನೀವು ತಲೆಬಿಸಿ ಮಾಡ್ಕೊಳ್ಳೇಬೇಡಿ. ಯಾಕಂತೇಳಿ ತಿಂದು ಬಿಸಾಡಿದ ಬೀಜದಿಂದಲೇ ಹೆಮ್ಮರ ಬೆಳೆಯುವುದು. ಯಾರೇ ನಿಮ್ಮನ್ನು ತಿರಸ್ಕರಿಸಿದ್ದಾರೆ ಎಂದು ಕುಗ್ಗಬೇಡಿ. ಒಂದು ದಿನ ತಿರಸ್ಕರಿಸಿದವರೇ ಬಂದು ನಿಮ್ಮ ಅಡಿಯಲ್ಲಿ ಆ ನೆರಳಿನಲ್ಲಿ ನಿಲ್ತಾರೆ, ಮರದ ನೆರಳಿನಲ್ಲಿ. ಆಗ ಬಿಸಾಡಿದವರೇ ನೆರಳಿನಲ್ಲಿ ಬಂದು ನಿಲ್ತಾರೆ. ಹಾಗಾಗಿ ನಿಮ್ಮನ್ನು ಪುರಸ್ಕರಿಸ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ
ನಾವು ಯಾವಾಗ್ಲೂ ಕೂಡ ಕುಗ್ಗುವಂತದ್ದಲ್ಲ, ಏನು ನನಗೆ ಆಗ್ತಾ ಇಲ್ಲ, ನಾನು ಏನು ಪ್ರಯೋಜನಕ್ಕೆ ಬಂದವನಲ್ಲ ಅಂತ ನಾವು ಡಿಪ್ರೆಷನ್ಗೆ ನೀವು ಹೋಗ್ಬೇಡಿ. ನನ್ನ ಹತ್ರ ಶಕ್ತಿ ಇದೆ, ನನ್ನ ಹತ್ರ ತಾಕತ್ತಿದೆ, ನಾನು ಮಾಡ್ತೀನಿ ಅಂತ ತಿರಸ್ಕರಿಸಿದವರು ನನ್ನನ್ನು ಪುರಸ್ಕರಿಸುವಾಗೆ ಮಾಡ್ತೀವಿ ಅಂತ ನಾವು ಯಾವಾಗ ತಿಳ್ಕೊಳ್ತೀವಿ, ಆಗ ನೀವು ಸಾಧನೆಯನ್ನು ಮಾಡ್ಲಿಕ್ಕೆ ನೀವು ಬೇರೆ ಬೇರೆ ರೀತಿಯಲ್ಲಿ ಸಾಧನೆಯನ್ನು ಮಾಡಬಹುದು. ನಿಮ್ಗೆ ಏನು ನಿಮ್ಮಲ್ಲಿ ಶಕ್ತಿ ಇದೆ, ನಿಮ್ಮಲ್ಲಿ ಆ ವ್ಯಕ್ತಿತ್ವ ಏನಿದೆ, ನಿಮ್ಮಲ್ಲಿ ಇರುವಂತ ಆ ಶಕ್ತಿಯನ್ನು ಸೆಲ್ಫ್ ಕಾನ್ಫಿಡೆನ್ಸ್ ಮುಖಾಂತರ ಹುಡುಕಿ ಆ ನಂಬಿಕೆಯನ್ನು ಬಲಗೊಳಿಸಿ ಆ ಶಕ್ತಿಯ ಮುಖಾಂತರ ನೀವು ಮುಂದುವರಿದಾಗ ನೀವು ಬೇರೆ ಬೇರೆ ರೀತಿಯಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾವಾಗ್ಲೂ ನೋಡು, ಒಂದು ಹೇಳ್ತಾರೆ, ಡೋಂಟ್ ಟ್ರೈ ಟು ಬಿ ದ ಬೆಸ್ಟ್ ಆನ್ ದ ಟೀಮ್, ಟ್ರೈ ಟು ಬಿ ದ ಬೆಸ್ಟ್ ಫಾರ್ ದ ಟೀಮ್ ಅಂತ ಹೇಳ್ತಾರೆ. ನೀವು ಆನ್ ದ ಟೀಮ್ ಅಲ್ಲಿ ಬೆಸ್ಟ್ ಆಗುದು, ಮತ್ತೆ ಆನ್ ಮತ್ತೆ ಫಾರ್ ನೋಡಿ, ನೀವು ಟ್ರೈ ಟು ಬಿ ದ ಬೆಸ್ಟ್ ಆನ್ ದ ಟೀಮ್, ಟ್ರೈ ಟು ಬಿ ದ ಬೆಸ್ಟ್ ಫಾರ್ ದ ಟೀಮ್. ಈಗ ಅದೇ ಕೊಹ್ಲಿ ಇರ್ಬೋದು, ಅಥವಾ ನಮ್ಮ ಕ್ರಿಕೆಟ್ ಅಲ್ಲಿ ತಕೊಂಡಾಗ ಅಥವಾ ಧೋನಿ ಇರ್ಬೋದು, ಅವರು ಮಾತ್ರ ಬೆಸ್ಟ್ ಅಲ್ಲ, ಅವ್ರ ಟೀಮಿಗೆ ಅವರು ಬೆಸ್ಟ್ ಆಗ್ತಾರೆ. ಹಾಗಾಗಿ ನೀವು ಒಂದು ಲೀಡರ್ ಆಗ್ಬೇಕಾದ್ರೆ ಇದೆಲ್ಲ ಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ನಾವು ಯಾವಾಗಲೂ ಆಯ್ಕೆಯಿಂದ ಬದುಕ್ತೇವೆ ವಿನ ಆಕಸ್ಮಿಕ ಅವಕಾಶದಿಂದ ಅಲ್ಲ ಅಂತ ಹೇಳ್ತಾರೆ. ಆಕಸ್ಮಿಕ ಅವಕಾಶದಿಂದಲ್ಲ, ಲಕ್ ಇಂದಲ್ಲ, ಲಾಟ್ರಿಯಿಂದ ಬದುಕುದಲ್ಲ, ನಮ್ಮ ಆಯ್ಕೆಯಿಂದ ಬದುಕ್ತೇವೆ. ಹಾಗಾಗಿ ಅದನ್ನೇ APJ ಕಲಾಂ ಅದಕ್ಕೆ ಹೇಳ್ತಾರೆ, ಡೋಂಟ್ ರೀಡ್ ಸಕ್ಸಸ್ ಸ್ಟೋರೀಸ್, ಯು ವಿಲ್ ಗೆಟ್ ಓನ್ಲಿ ಮೆಸೇಜ್ ಅಂತ ಹೇಳ್ತಾರೆ. ನೀವು ಯಶಸ್ವಿಯಾದಂತ ಒಂದು ಕಥೆಯನ್ನು ಕೇಳಿದ್ರೆ ನಿಮ್ಗೊಂದು ಒಳ್ಳೆ ಸಂದೇಶ ಮಾತ್ರ ಸಿಗ್ತದೆ. read failure stories, you will get some ideas to get success. ಫೇಲ್ ಆದವರ ಕಥೆ ಕೇಳಿ. ನನ್ನ ಲೆಕ್ಕದಲ್ಲಿ ಯಾರೆಲ್ಲ ಸಕ್ಸಸ್ ಆಗಿದ್ದಾರೆ, ಯಾರೆಲ್ಲ ಸಾಧನೆಯನ್ನು ಮುತ್ತಕ್ಕೆ ಹೋಗಿದ್ದಾರೆ, ಅವರೆಲ್ಲ ಫೇಲ್ಯೂರ್ ಆದವರೇ. ಹಾಗಾಗಿ ಸಕ್ಸಸ್ ಮತ್ತೆ ಫೇಲ್ಯೂರ್ ನಾನು ಹೇಳ್ತಾ ಇದ್ದೇನೆ, ಅದು ಕೋವರ್ಡ್, ಅದು ವಿರೋಧಾಸ್ಪದ ಅಲ್ಲ. ಅದನ್ನು ಆಗ್ಲೇ ನಮ್ಗೆ ಆದ್ರೆ ನೀವು ಏನಾದ್ರೂ ನಿಮ್ಮ ಸಾಧನೆಯನ್ನು ತಡೆಯುವುದಾದ್ರೆ ಅಡೆತಡೆಗಳು ನಿಮ್ಮನ್ನು ತಡೆಯಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸಮಸ್ಯೆಗಳು ನಿಮ್ಮನ್ನು ತಡೆಯಲು ಸಾಧ್ಯ ಇಲ್ಲ, ಇತರ ಜನರು ನಿಮ್ಮನ್ನು ತಡೆಯಲು ಸಾಧ್ಯ ಇಲ್ಲ. ನಿಮ್ಮನ್ನು ತಡೆಯುವ ಏಕೈಕ ವ್ಯಕ್ತಿ ಅಂದ್ರೆ ನೀವೇ ಆಗಿರ್ತೀರಿ. ನಿಮ್ಮನ್ನು ಬೇರೆ ಯಾರಿಗೂ ತಡೆಯಲಿಕ್ಕೆ ಆಗುದಿಲ್ಲ. ಯಾವಾಗ ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ, ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಬರ್ತದೆ, ನಿಮ್ಮ ಶಕ್ತಿಯ ಮೇಲೆ ನಿಮ್ಗೆ ನಂಬಿಕೆ ಬರ್ತದೆ, ಆಗ ಯಾರ ಅಡೆತಡೆಗಳು ನಿಮ್ಮನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾತ್ರ ನಿಮ್ಮನ್ನು ತಡೆಯುವಂತ ಶಕ್ತಿ ಏನಿದೆ ನೀವು ಮಾತ್ರ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅಂತ ಒಂದು ಶಕ್ತಿ ನಮ್ಮಲ್ಲಿದೆ. ಹಾಗಾಗಿ ಅದನ್ನು ನಾವು ಪಾಲಿಸ್ತಾ ಹೋದಾಗ ಮಾತ್ರ ಸಾಧನೆಯನ್ನು ಮಾಡ್ಲಿಕ್ಕಾಗ್ತದೆ, ಏನಾದ್ರೂ ಒಂದು ಲೀಡರ್ಶಿಪ್ ಅನ್ನು ಗಳಿಸಲಿಕ್ಕಾಗ್ತದೆ. ನಾವು ಸಮಾಜದಲ್ಲಿ ನಾವು ಏನು ಅಂತ ನಾವೊಂದು ಇತಿಹಾಸವನ್ನು ಓದುವಂತಾರಾಗಬಾರ್ದು. ನಾವು ಏನಾದ್ರೂ ಒಂದು ಸಣ್ಣ ಇತಿಹಾಸವನ್ನು ಸೃಷ್ಟಿಸುವಂತಾಗಬೇಕಾದ್ರೆ ಅದಕ್ಕೆ ನಾನು ಮಾತ್ರ ಆಗ್ತೇನೆ, ಯಾರಿಂದಲೂ ಅದು ಸಾಧ್ಯ ಇಲ್ಲ, ನಾನಲ್ಲದೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕೆಲವೊಮ್ಮೆ ಇಲ್ಲೊಬ್ಬ ಬರಿದ್ದಾನೆ, ಕೆಲವೊಮ್ಮೆ ದೇವರು ನಿಮ್ಗೆ ಬೇಕಾದನ್ನು ನೋಡುದಿಲ್ಲ ಅಂತ. ಹಾಗಂತ ನೀನು ಅದಕ್ಕೆ ಅನರ್ಹರಂದಲ್ಲ. ನಾವು ತಿಳ್ಕೊಳ್ತೀವಿ, ದೇವ್ರು ನನ್ಗೆ ಕೊಟ್ಟೇ ಇಲ್ಲ ಮಾರ್ರೆ, ನಾನು ಅದಕ್ಕೆ ಯೋಗ್ಯನಲ್ಲ ಕಾಣುತ್ತೆ ಅಂತ ಹೇಳ್ತಾನೆ. ಆದ್ರೆ ಅವನ ಅದಕ್ಕಿಂತ ಉತ್ತಮವಾದದ್ದಕ್ಕೆ ನೀನು ಅರ್ಹರಾಗಿದ್ದೀರಿ ಅಂತ ಭಾವಿಸ್ಬೇಕು. ಎಸ್, ನಾನು ಇಂಥ ಚಿಕ್ಕದಲ್ಲ, ನನ್ಗೆ ಏನೋ ದೊಡ್ಡದು ಕೊಡ್ಲಿಕ್ಕಿದ್ದೆ, ದೇವರು ಕೊಡ್ಲಿಕ್ಕಿದ್ದಾನೆ. ಹಾಗಾಗಿ ನಾವು ಆ ಬಗ್ಗೆ ನಾವು ಯೋಚನೆ ಮಾಡ್ಬೇಕಂತೆ. ಹಾಗಾಗಿ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ. You real key to happiness is stop expecting others to make you happy. ನಮ್ಮ ಒಂದು ಸಂತೋಷಕ್ಕ ಕೀ ಯಾವ್ದಂತ ಹೇಳಿದ್ರೆ, ಯಾವಾಗ ನೀವು ಬೇರೆಯವರು ನನಗೆ ಸಂತೋಷವನ್ನು ಕೊಡ್ತಾರೆ, ಅವರಿಂದ ನನಗೆ ಏನಾದ್ರು ಬರ್ತದೆ ಅಂತ ಯಾವುದನ್ನು ನೋಡುವುದನ್ನು ಯಾವಾಗ ನೀವು ನಿಲ್ಲಿಸ್ತೀರಿ, ಆಗ ನೀವು ನಿಜವಾದ ಸಂತೋಷವನ್ನು ಗಳಿಸ್ತೀರಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ನಡೆಯುವ ದಾರಿಯಲ್ಲಿ ನಿಯತ್ತು ಇದ್ರೆ ನಿಮ್ಮ ತಡೆಯುವ ತಾಕತ್ತು ಯಾರಿದ್ರು, ನಿಮ್ಮ ದಾರಿಯಲ್ಲಿ ನಿಮ್ಗೆ ನಿಯತ್ತು ಇರ್ಬೇಕು, ನಿಮ್ಗೆ ಶಿಸ್ತಿರ್ಬೇಕು, ನಿಯತ್ತಿರ್ಬೇಕು. ಹಾಗಾಗಿ ನಿಮ್ಮನ್ನು ತಡೆಯುವ ತಾಕತ್ತು ಯಾರಿಗೂ ಇರಲ್ಲ. ಹಾಗಾಗಿ ಎಷ್ಟೇ ಕಷ್ಟ ಇದ್ದರೂ ಕೂಡ ಭಿಕ್ಷುಕ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಆ ಭಿಕ್ಷುಕರಿಗಿರುವಂತಹ ಆತ್ಮಸ್ಥೈರ್ಯ ಶ್ರೀಮಂತರಿಗೂ ಕೆಲವೊಮ್ಮೆ ಇರುವುದಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಅಂತ ಆತ್ಮಸ್ಥೈರ್ಯ ಇದೆ. ಅವ ಎಲ್ಲಾದ್ರೂ ಭಿಕ್ಷುಕ ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ ನೋಡಿದ್ದೀರಾ? ಇಲ್ಲ. ಮತ್ತೆ ನಾವ್ ಯಾಕೆ ಹೆದರ್ಬೇಕು? ನಮ್ಮಲ್ಲಿ ಎಲ್ಲಾನು ಇದೆ, ಶಕ್ತಿ ಇದೆ, ತಾಕತ್ತಿದೆ, ನಮ್ಮ ಹತ್ರ ಒಳ್ಳೆ ಟೀಮ್ ಇದೆ, ನಮ್ಮ ಹತ್ರ ಒಳ್ಳೆ ಲೀಡರ್ಗಳಿದ್ದಾರೆ, ನಮ್ಗೆ ಮೋಟಿವೇಶನ್ ಕೊಡುವವರಿದ್ದಾರೆ, ನಮ್ ತಪ್ಪಿದ್ರೆ ಸರಿನಾಡಿಗೆ ದೊರೆಯುವವರು ಇದ್ದಾರೆ, ಹಾಗಲ್ಲ ಹೀಗಲ್ಲ ಅಂತ ಹೇಳುವವರಿದ್ದಾರೆ, ನಮ್ಗೆ ಅಡ್ವೈಸ್ ಕೊಡುವವರಿದ್ದಾರೆ. ಇಷ್ಟು ಇದ್ದೂ ಕೂಡ ನಾವು ಖಿನ್ನತೆಗೆ ಹೋಗುವುದರ ಅರ್ಥನೇ ಇರುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೆವರ್ ಲಾಸ್ ಹೋಪ್, ಯು ನೆವರ್ ನೋ ವಾಟ್ ಟುಮಾರೋ ಮೇ. ನೀವು ಯಾವಾಗಲೂ ಹೋಪ್ ಅನ್ನು ಕಳ್ಕೊಳ್ಬೇಡಿ. ನಾಳೆ ಏನು ಅಂತ ನಮ್ಗೆ ಗೊತ್ತಿರುವುದಿಲ್ಲ, ಯಾಕಂದ್ರೆ ನಾಳೆ ಏನು ಕೂಡ ಬದಲಾವಣೆ ಆಗುದು, ನಾಳೆ ಏನು ಕೂಡ ಚೇಂಜ್ ಆಗಿರ್ಬೋದು. ಹಾಗಾಗಿ ನಾವು ಲೈಫ್ ಸ್ಟಾಪ್ಸ್, ಜೀವನ ಯಾವಾಗ ನಿಲ್ತದೆ ಅಂತ ಹೇಳಿದ್ರೆ ಲೈಫ್ ಸ್ಟಾಪ್ಸ್ ವೆನ್ ಯು ಸ್ಟಾಪ್ ಡ್ರೀಮಿಂಗ್. ನೀವು ಕನಸು ಕಾಣೋದನ್ನು ನಿಲ್ಲಿಸಿದಾಗ ಜೀವನ ಅಲ್ಲೇ ನಿಂತಿರ್ತದೆ. ಹೋಪ್ ಸ್ಟಾಪ್ಸ್ ವೆನ್ ಯು ಸ್ಟಾಪ್ ಬಿಲೀವಿಂಗ್. ನೀವು ನಂಬಿಕೆಯನ್ನು ಕಳ್ಕೊಂಡಾಗ ಹೋಪ್ಸ್ ನಿಲ್ತದೆ. ಲವ್ ಎಂಡ್ಸ್ ವೆನ್ ಯು ಸ್ಟಾಪ್ ಅರ್ನಿಂಗ್. ನೀವು ಗಳಿಕೆಯನ್ನು ನಿಲ್ಲಿಸಿದಾಗ ಲವ್, ಪ್ರೀತಿ
ಎಲ್ಲ ಹಣ ಇಲ್ಲದಿದ್ರೆ ಪ್ರೀತಿ ಎಲ್ಲ ನಿಂತು ಬಿಡ್ತದೆ. ಸೊ ಡ್ರೀಮ್, ಹೋಪ್ ಅಂಡ್ ಲವ್ ಮೇಕ್ಸ್ ಲೈಫ್ ಬ್ಯೂಟಿಫುಲ್ ಅಂತ. ಒಂದು ಉತ್ತಮವಾದ ಕನಸು ಕಾಣಿರಿ, ಉತ್ತಮವಾದ ಹೋಪ್ ಅನ್ನು ಇಟ್ಕೊಂಡು ಬದುಕ್ತಾ ಇರಿ, ಪ್ರೀತಿಯಿಂದ ಇರಿ, ಮೇಕ್ಸ್ ಲೈಫ್ ಬ್ಯೂಟಿಫುಲ್ ಅಂತ ಹೇಳಿ ಇನ್ನೊಬ್ಬ ಬರೀತಾನೆ. ಹಾಗಾಗಿ ನಾವು ಯಾವಾಗಲೂ ಡ್ರೀಮರ್ ಆಗಿರ್ಬೇಕು, ಕನಸು ಕಾಣುವಾರ್ಬೇಕು. ಕನಸು ಕಾಣ್ಲಿಕ್ಕೆ ಏನು ಕಷ್ಟ ಉಂಟಾ? ಕನಸು ಕಾಣ್ಲಿಕ್ಕೆ ಏನು ಕಾಸು ಕೊಡ್ಬೇಕಾ? ಕನಸು ಕಾಣುವುದಕ್ಕೇನು? ಅದು ಹಗಲು ಕನಸು ಆಗಿರಬಾರ್ದು. ಅದು ನಾವು ಹಗಲಿನಲ್ಲಿ ಕಾಣುವಂತ ಕನಸು, ರಾತ್ರಿ ಬೀಳುವಂತ ಕನಸಲ್ಲ. ಆ ಕನಸು ನಾನು ಹೀಗಾಗ್ಬೇಕು, ಹೀಗೆ ಹೋಗ್ಬೇಕು ಅಂತ ಹೇಳಿದಾಗ ಏನಾಗ್ತದೆ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ನೀವು ಅದಕ್ಕೆ ತುಂಬಿದಾಗ ನಿಮ್ಗೆ ದಾರಿ ಆಟೋಮೆಟಿಕ್ ಆಗಿ ತೋರಿಸ್ತದೆ. ದಾರಿ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತದೆ. ನಿಮ್ಗೆ ಹಣದ ವ್ಯವಸ್ಥೆ ಬರ್ತದೆ, ಬೇರೆ ಬೇರೆ ಜನ ನಿಮ್ಮೊಟ್ಟಿಗೆ ಸೇರ್ಲಿಕ್ಕೆ ಬರ್ತಾರೆ, ನಿಮ್ಗೆ ಐಡಿಯಾ ಕೊಡುವವರು ಸಿಗ್ತಾರೆ. ನಿಮ್ಗೆ ನೀವು ಅದನ್ನು ಕಾನ್ಫಿಡೆನ್ಸ್, ಎಸ್ ನಂಗೆ ಆಗುತ್ತಾ ಇಲ್ವಾ ಅಂತ ಹೇಳಿ ಹೋದಾಗ ನೀವು ಅದು ಆಗುವುದೇ ಇಲ್ಲ. ನನ್ನಲ್ಲಿ ಮುಂಚೆ ಮಂಜು ಅಂತ ಒಬ್ಬ ಇದ್ದ ಬೆಂಗಳೂರಲ್ಲಿ. ಅವನ ಹತ್ರ ಯಾವಾಗ್ಲೂ ಲೈಸೆನ್ಸ್ ಇರುದು. ನಾವು ಚಿಕ್ಕ ಗಾಡಿಯಲ್ಲೇ ಹೋಗುದು. ಅವ ಪೊಲೀಸ್ನವ್ರು ನೋಡಿದ್ರು, ನಾವು ಗಾಡಿ ಹೋಗುವಾಗ ಒಂದಿನ ಪೊಲೀಸರು ಹಿಡಿದಿಲ್ಲ. ಯಾಕಂದ್ರೆ ನಾನು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ, ನಮ್ಮ ಹತ್ರನೂ ಇಲ್ಲ. ಅವ ಬಿಟ್ಟ ಕೂಡಲೇ ಅವ ಹೇಳುದು, ಚಟ್ರ ಅಲ್ಲಿ ಪೊಲೀಸ್ ಇದ್ದಾನೆ, ಹಿಡಿತಾನ ಅಂತೇಳಿ ಎಷ್ಟು ಸಲ ನಾವು ಹೋಗಿದ್ವಿ, ಎಷ್ಟು ಸಲ ಹಿಡಿದಿದ್ದಾರೆ. ಹಾಗಾಗಿ ಯಾಕಂತಂದ್ರೆ ಇವನಿಗೆ ನಂಬಿಕೆ ಇಲ್ಲ, ಹಿಡಿತಾರೆ ಏನೋ ಲೈಸೆನ್ಸ್ ಇಲ್ಲ ಅಂತ. ಹಾಗಾಗಿ ನಾವು ಒಂದು ಸ್ವಲ್ಪ ಕಾನ್ಫಿಡೆನ್ಸ್, ಏನಾಗುದಿಲ್ಲ ಮರ ಹೋಗ್ತಾ ಇರ್ತೀವಿ ಅಂತ ಹೇಳಿದ್ರೆ ನಾವು ಅಂದ್ರೆ ಲೈಸೆನ್ಸ್ ಮಾಡದೆ ಹೋಗ್ಬಾರ್ದು. ನಾವಾಗ ಚಿಕ್ಕವರು, ಆಗ ಯಂಗ್, ಆಗ ಮಾಡ್ತೀವಿ. ಲೈಸೆನ್ಸ್ ಮಾಡ್ಲೇಬೇಕು, ಆದ್ರೆ ಲೈಸೆನ್ಸ್ ಮಾಡದೆ ಗಾಡಿ ಓಡಿಸಿ ಅಂತ ಹೇಳುದಲ್ಲ, ನಾನು ಉದಾಹರಣೆಗೆ ಹೇಳಿದ್ದಷ್ಟೇ. ನಾವು ಯಾವಾಗಲೂ ರೈಟ್ ಅಲ್ಲೇ ಹೋಗುದು, ಯಾಕಂದ್ರೆ ಪೊಲೀಸ್ ಲೆಫ್ಟ್ ಅಲ್ಲಿ ನಿಂತಾನಲ್ಲ, ಆಗ ಮತ್ತೆ ಲೈಸೆನ್ಸ್ ಮಾಡುವವರೆಗೆ. ಹಾಗಾಗಿ ಯಾವಾಗ್ಲೂ ನಾವು ಏನೋ ಆತ್ಮಸ್ಥೈರ್ಯ ತುಂಬಾ ನಮ್ಗೆ ನಮ್ಮ ಮೇಲೆ ಧೈರ್ಯ ಇರಬೇಕು. ನೀವು ಬೇಕಾದ್ರೆ ನೋಡಿ. ಹಾಗಾಗಿ ಜನ ಹೇಳ್ತಾರೆ ನಮ್ಗೆ ತುಂಬಾ ಒಳ್ಳೆಯವರು ಸಿಗ್ತಾರೆ, ಕೆಟ್ಟವರು ಸಿಗ್ತಾರೆ, ದುಷ್ಟರು ಸಿಗ್ತಾರೆ. ಹಾಗಾಗಿ ಯಾರನ್ನು ನಾವು ಕೋಪಿಸ್ಕೊಳ್ಬಾರ್ದು ಅಂತ ಹೇಳ್ತಾರೆ, ಯಾರನ್ನು ನಾವು ದೂಷಿಸ್ಕೊಳ್ಬೇಕು. ಎಲ್ರೂ ನಮ್ಗೆ ಒಳ್ಳೇದಕ್ಕೆ ಮಾಡಿಕೊಳ್ತಾರೆ. ಒಂದು ಮಾತು ಒಂದು ಕಡೆ ಹೇಳ್ತಾರೆ, ಒಳ್ಳೆಯವರು ಸಂತಸ ನೀಡಿದ್ರೆ ಕೆಟ್ಟವರು ಅನುಭವ ನೀಡ್ತಾರೆ, ದುಷ್ಟರು ಪಾಠ ಕಲಿತಾರೆ, ಉತ್ತಮರಾದರು ಸವಿನಯವನ್ನು ನೀಡುತ್ತಾರೆ. ಆದ್ರೆ ಯಾರನ್ನು ನಾವು ದೂಷಿಸಬಾರದು. ಎಲ್ಲರಿಂದಲೂ ನಾವು ಒಂದು ರೀತಿಯ ಪಾಠವನ್ನು ಕಲಿಯಬಹುದು. ಕೆಲವು ನಮ್ಗೆ ಬೇರೆ ನಮ್ಗೆ ಬಹಳಷ್ಟು ಅನುಭವ ಆಗಿದೆ. ನಾವೇನ್ ಮಾಡ್ತೀವಿ, ಅವರೊಂದು ಒಳ್ಳೆ ಪಾಠವನ್ನು ತಿಳ್ಕೊಳ್ತೀವಿ. ಎಸ್ ನಮ್ಗೆ ಇವ ಹೀಗೆ, ಇವ ಹಾಗೆ, ನಮ್ಮನ್ನು ದೂಷಿಸುವವರಿದ್ದಾರೆ, ನಮ್ಮನ್ನು ಕೆಟ್ಟವರು ಅಂತ ಹೇಳುವವರು ಇರ್ತಾರೆ, ನಮ್ಮ ಬಗ್ಗೆ ಬೇರೆ ಬೇರೆ ಹಿಂದ್ಗಡೆ ಮಾತಾಡುವವರು ಇರ್ತಾರೆ, ನಮ್ಮನ್ನು ಕಾಲು ಎಳೆಯವರು ಇರ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ನಾವು ಕಾಲು ಎಳೆಯಲಿದೆ, ನಾವು ನಮ್ದೇ ಆದಂತ ದಾರಿಯಲ್ಲಿ ಹೋಗಿ ಯಾರನ್ನೂ ದೂಷಿಸ್ತೇವೆ. ಎಷ್ಟು ಇದೆಲ್ಲ ನನ್ನ ಸಾಧನೆಗೆ ಪೂರಕವಾಗಿ ಕೆಲಸ ಮಾಡುವವರು ಅಂತ ಹೇಳಿದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಹಾಗಾಗಿ ಅದನ್ನು ಹೇಳಿ, ನೆವರ್ ಎಕ್ಸ್ಪೆಕ್ಟ್ ಡೆಫಿನಿಷನ್ ಆಫ್ ಯುವರ್ ಲೈಫ್. ಯಾರೋ ಒಬ್ಬ ಬರ್ದಿದ್ದಾನೆ, ನೆವರ್ ಎಕ್ಸ್ಪೆಕ್ಟ್ ದ ಡೆಫಿನಿಷನ್ ಆಫ್ ಯುವರ್ ಲೈಫ್ ಫ್ರಮ್ ಅದರ್. ನಿಮ್ಮ ಬದುಕಿನ ವ್ಯಾಖ್ಯಾನವನ್ನು ಬೇರೆಯವರು ಬರೆಯಬೇಕಂತ ನೀವು ಭಾವಿಸ್ಕೊಳ್ಬೇಡಿ. ಇದು ನಿಮ್ಮ ಬದುಕು, ನೀವೇ ನಿಮ್ಮ ಜೀವನದ ವ್ಯಾಖ್ಯೆಯನ್ನು ಬರಬೇಕು. ನೀವು ಹೆಂಗಿರ್ಬೇಕು, ಹೇಗಿರ್ಬೇಕು, ಏನ್ ಮಾಡ್ಬೇಕು, ಅದು ನಿಮ್ಗೆ ಬಿಟ್ಟದ್ದು. ಹಾಗಾಗಿ ನೀವು ಆ ದಾರಿಯಲ್ಲಿ ಹೋಗ್ಬೇಕಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಒಂದು ಜೀವನ ಬೇಕಾದ್ರೆ, ಜೀವನ ಒಂದು ನಮ್ಗೆ ಸಂತೋಷದಾಯಕವಾಗಿರ್ಬೇಕಾದ್ರೆ ಅಥವಾ ಒಂದು ತೃಪ್ತಿದಾಯಕವಾಗಿರ್ಬೇಕಾದ್ರೆ, ನಾವು ಆಕ್ಟಿವ್ ಆಗಿರ್ಬೇಕಾದ್ರೆ ನಾವು ಚಟುವಟಿಕೆಗಳಲ್ಲಿ ತೊಡಗುತ್ತಾ ಇರ್ಬೇಕು. ಬೇರೆ ಬೇರೆವಾದಂತ ಚಟುವಟಿಕೆ. ಇಲ್ಲಾದ್ರೆ ನಾವು ನಿಂತ ನೀರಾಗಿ ಬಿಡ್ತೇವೆ. ನಿಂತ ನೀರು ಬೇಗ ಕೊಳೆತು ಬಿಡ್ತೇವೆ. ನಾವು ನಿಂತ ನೀರಾಗಬಾರ್ದು. ಎಸ್ ನಮ್ಗೆ ಅದಕ್ಕೆ ಪ್ರಾಯ ಅಡ್ಡಿ ಆಗ್ಬಾರ್ದು, ಅಥವಾ ಬೇರೆ ರೀತಿಯ ಯಾವುದೇ ಅಡ್ಡಿ ನಮ್ಗೆ ಆತಂಕ ಬರಬಾರ್ದು. ಹಾಗಾಗಿ ಯಾವಾಗ ನೀವು ಆಕ್ಟಿವ್ ಆಗಿರ್ತೀರಿ, ಆಗ ನಿಮ್ಗೆ ನಮ್ಮ ಗಂಗಾವತಿ ಅವ್ರು ಹೇಳ್ತಾರೆ, ಇದು ರಿಟೈರ್ಡ್ ಆದವರಿಗೆ ಸೈಡ್ ಎಲ್ಲ ಹೋಗುದಂತೆ. ಯಾಕಂತ ಹೇಳಿದ್ರೆ ಅವ್ರು ಮನೆಯಲ್ಲಿ ಇರ್ತಾರೆ, ಅದು ಯಾರನ್ನ ಹಿಡಿಯುವುದು ಅಂತ ಹೇಳಿದ ಕೂಡಲೇ ಅದು ಬಂದು ಹಿಡಿತದೆ. ಹಾಗಾಗಿ ಲೇಡೀಸ್ ಅವರು ಹಂಗೆ ಇರುವುದಿಲ್ಲ, ಯಾಕಂದ್ರೆ ಅವ್ರು ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ. ಏನಾದ್ರೂ ಬದಿಯವ್ರ ಹತ್ರ ಮಾತಾಡ್ತಾರೆ, ಅಲ್ಲಿ ಹೋಗ್ತಾರೆ. ಅಂದ್ರೆ ಜೀವನೋತ್ಸವ ನಾವು ಕಳ್ಕೊಳ್ಬಾರ್ದು. ನೀವು ಪ್ರಾಯ ಆಗಿರ್ಲಿ, ಏನೇ ಆಗಿರ್ಲಿ. ಎಸ್ ನಿನ್ನೆ ಒಬ್ಬ 80 ವರ್ಷದವರ ಕತೆ ಹೇಳಿದ್ರು. ಎಸ್ ಅವರು ಇನ್ನೂ ಜೀವನೋತ್ಸವ ಇರ್ಬೇಕು. 80 ವರ್ಷ ನಾನು ಸಾಯ್ತೀನಿ ಅಂತ ಹೇಳಿದ್ರೆ ಅವ್ರು ಮನೆ ಬಿಟ್ಟು ಬರ್ತಾ ಇರ್ಲಿಲ್ಲ. ಎಸ್ ಇನ್ನೂ ನಮ್ಗೆ ಬದುಕಿದೆ ಅಂತ ಹೇಳಿ ಇದ್ದಾಗ, ನಾವು ಜೀವನೋತ್ಸವವನ್ನು ಕಳ್ಕೊಂಡಾಗ ಮಾತ್ರ ನಾವು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಕಾಲು ಮುಂದೆ, ಒಂದು ಕಾಲು ಹಿಂದೆ. ಆದ್ರೆ ಮುಂದಿನ ಕಾಲಿಗೆ ಗರ್ವ ಇಲ್ಲ, ಹಿಂದಿನ ಕಾಲಿಗೆ ಬೇಸರ ಇಲ್ಲ. ಯಾಕಂದ್ರೆ ಅವಳಿಗೆ ಗೊತ್ತು ಕ್ಷಣಾರ್ಥದಲ್ಲಿ ಬದಲಾಗುವುದಿದೆ ಅಂತ. ಜೀವನವನ್ನು ಹೀಗೆ ಯಾವಾಗಲೂ ಸ್ಥಿರವಾಗುವುದಿಲ್ಲ ಅಂತ ತಿಳ್ಬೇಕು. ಅಂದ್ರೆ ನಾವು ಒಂದು ಕಾಲು ಮುಂದೆ ಹೋಗ್ತದೆ, ಹಿಂದೆ ನಾನು ಮುಂದೆ ಕಾಲು ಇರೋದು, ನಾನು ಮುಂದಿದ್ದೀನಿ ಅಂತ ಗರ್ವ ಪಡ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಗೊತ್ತಿದೆ ಹಿಂದಿನ ಕಾಲು ಮತ್ತೆ ಮುಂದೆ ಬರ್ತದೆ ಅಂತ ಹೇಳ್ತಾರೆ. ಜೀವನವನ್ನು ಹಾಗೆ ಸ್ನೇಹಿತರೆ ಸ್ಥಿರವಾಗಿರುವುದಿಲ್ಲ. ಬದಲಾವಣೆಗಳು ಆಗ್ತಾ ಇರ್ತವೆ. ಹಿಂದೆ ಮುಂದೆ ಆಗುತ್ತಾ ಇರ್ತೇವೆ, ಏರಿಳಿತಗಳು ಆಗ್ತಾ ಇರ್ತವೆ, ಕಷ್ಟ ಸುಖಗಳು ಬರ್ತಾ ಇರ್ತವೆ. ಆದ್ರೆ ನಾವು ಅದನ್ನು ಒಂದು ನಿರ್ದಿಷ್ಟವಾಗಿ ನಾವು ಹೋಗ್ತಾ ಇದ್ದಾಗ
ಅದು ನಮ್ಗೆ ಗೊತ್ತಾಗೋದೇ ಇಲ್ಲ. ಜೀವನ ಅಂದ್ರೆ ಹೀಗೆ ಅಂತ ಬರ್ತದೆ. ಹಾಗಾಗಿ ಆಸೆಗಳು ಮತ್ತು ಬಯಕೆಗಳು ಕಡಿಮೆ ಇದ್ದಾಗ ಕಲ್ಲು ಬೆಂಡೆಯ ಮೇಲೆ ಬರಿಗದ್ರು ಹಿತವಾದ ನಿದ್ರೆ ಬರ್ತದೆ. ದುರಾಸೆಗಳು ಬಯಕೆಗಳು ಹೆಚ್ಚಾದಾಗ ನಯವಾದ ಹಾಸಿಗೆ ಕೂಡ ಚುತ್ತದು. ನಮ್ಗೆ ಆಸೆಗಳು ಮತ್ತು ಬಯಕೆಗಳು, ಡ್ರೀಮ್ ಮತ್ತೆ ಗುರಿ ಬೇರೆ, ಆಸೆ ಮತ್ತು ಬಯಕೆಗಳು ಬೇರೆ. ನಮ್ಗೆ ಪ್ರಾಬ್ಲಮ್ ಆಗುದು ಇಲ್ಲೇ. ಆಸೆ ಮತ್ತು ಬಯಕೆಗಳು ಕಡಿಮೆ ಇದ್ದಾಗ ಕಲ್ಲು ಬಂಡೆಯ ಮೇಲೂ ನಮ್ಗೆ ನಿದ್ರೆ ಬರ್ತದೆ. ಅದು ದುರಾಸೆ ಮತ್ತು ಬಯಕೆಗಳು ಹೆಚ್ಚಾದಾಗ ನಯವಾದ ಹಾಸಿಗೆ ಅಲ್ಲ, AC ಇದ್ರೂ ಕೂಡ ನಮ್ಗೆ ನಿದ್ರೆ ಬರುದಿಲ್ಲ. ನಮ್ಗೆ ಡಿಎಕ್ಷನ್ ಅವ್ರಿಗೆ ಒಳ್ಳೆ ನಿದ್ರೆ ಬರ್ತದೆ ಎಲ್ಲ. ಯಾಕಂತಂದ್ರೆ ನಮ್ಗೆ ನಾವು ಏನು ಅಂತ ನಮ್ಗೆ ಗೊತ್ತಿದೆ. ನಾವು ಡ್ರೀಮರ್ ಆಗಿದ್ದೀವಿ. ನಾವು ಬರೀ ಆಸೆ ಮತ್ತು ಬಯಕೆಗಳ ಹಿಂದೆ ಹೋಗಿಲ್ಲ. ಬೇರೆಯನ್ನು ಒಳ್ಳೇದು ಮಾಡಿ ನಾವು ಬೆಳಿಬೇಕು. ಬೇರೆಯವರನ್ನು ಬೆಳೆಸಿ ನಮ್ಗೆ ಬೆಳೆಯುವಂತ ಒಂದು ಅವಕಾಶ ಇದೆ. ಬೇರೆಯವರಿಗೆ ಸಮಾಜ ಸೇವೆ. ನಮ್ಮಷ್ಟು ಸಮಾಜ ಸೇವೆ ಅಂದ್ರೆ ಜನರ ನೋವು ಮತ್ತು ಸಂಕಟಕ್ಕೆ ಸ್ಪಂದಿಸುವಂತದ್ದೇ ನಿಜವಾದ ಸಮಾಜ ಸೇವೆ. ಹಾಗಾಗಿ ನಮ್ಗೊಂದು ಅವಕಾಶ ಇದೆ. ಜನರ ನೋವಿಗೆ ಸಂಕಟ ಬಹುದಲ್ವಾ, ಅವರ ನೋವು ಸಂಕಟಗಳಿಗೆ ಸ್ಪಂದಿಸುವ. ಕೆಲವರಿಗೆ ಏನು ಪ್ರಾಬ್ಲಮ್ ಇದೆ. ಎಸ್, ಈಗ ನಮ್ಮ ಅಶೋಕ್ ಅವರು ಇದ್ದಾರೆ. ನಾನು ಯಾವಾಗಲೂ ಅವರನ್ನ ಇಷ್ಟಪಡೋದು ಅಂತ ಹೇಳಿದ್ರೆ, ಎಷ್ಟು ಕೆಲಸ ಮಾಡ್ತಾರೆ. ಏನಾದ್ರೂ ಫೋನ್ ಬಂದ್ರೆ ಅಲ್ಲಿರ್ತಾರೆ, ಅಲ್ಲಿ ಆಕ್ಸಿಡೆಂಟ್ ಆದ್ರೆ ಅಲ್ಲಿರ್ತಾರೆ, ಅಲ್ಲಿ ರಕ್ತ ಬೇಕಾದ್ರೆ ಅಲ್ಲಿರ್ತಾರೆ. ಕೆಲವೊಮ್ಮೆ ಯಾಕಂದ್ರೆ ಅವ್ರ ಹತ್ರ ಹಣ ಇಲ್ಲ, ಆದ್ರೆ ಅವ್ರ ಸಾಧ್ಯತೆ ಇದೆ. ಅವರಲ್ಲಿ ಹೋದ ಅಂತ ಹೇಳಿ ಎಲ್ಲ ಅದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ ಬರ್ತಾರೆ. ನಮಗೂ ಕೂಡ ಏನಾದ್ರು ಸೊಲ್ಯೂಷನ್ ಪ್ರಾಬ್ಲಮ್ ಆದಾಗ ನಾವು ಅವರನ್ನು ಕೇಳ್ತೀವಿ. ಹಾಗಾಗಿ ನೋವು ಮತ್ತು ಸಂಕಟ ಉಂಟಲ್ಲ, ಅದಕ್ಕೆ ಸ್ಪಂದಿಸುವಂತದ್ದು ನಾವು ಕಲಿತಾಗ ಮಾತ್ರ ನಾವು ನಿಜವಾದ ಲೀಡರ್ ಆಗ್ತದೆ. ನಾವು ಯಾವಾಗ ಅಂದ್ರೆ ನಾವು ಆನೆಸ್ಟ್ ಆಗಿರ್ಬೇಕು. ನಮ್ಗೆ ಕಷ್ಟ ಬಂದಾಗ ನಾವು ಅಪ್ರಾಮಾಣಿಕರಾಗಿರ್ಬೇಕಂತ. ಕಷ್ಟ ಬರ್ತದೆ ಆಗ ನಾವು ಪ್ರಾಮಾಣಿಕತೆಯನ್ನು ಕಳ್ಕೊಳ್ಬಾರ್ದು ಅಂತ ಹೇಳ್ತಾರೆ. ನಮ್ಗೆ ಏನು ಸಿಂಪಲ್ ವೆನ್ ಇನ್ ಹೆಲ್ತ್. ನಾವು ಯಾವಾಗಲೂ ಆರೋಗ್ಯವಾದಿದ್ದರೆ ಸರಳವಾಗಿರ್ಬೇಕು. ಸರಳ. ದಿ ಪೊಲೈಟ್ ವೆನ್ ಇಸ್ ಅಥಾರಿಟಿ ಅಂತ ಹೇಳ್ತಾರೆ. ನಿಮ್ಗೆ ಏನಾದ್ರು ಶಕ್ತಿ ಬರ್ತದೆ, ಏನಾದ್ರು ಒಂದು ಅಧಿಕಾರ ಬಂತು, ಅಥಾರಿಟಿ ಸಿಕ್ತಂತ ನೀವು ಪೊಲೈಟ್ ಆಗಿರಿ ಬೇರೆಯವ್ರಿಗೆ. ಅಂದ್ರೆ ನೀವು ಒಂದು ಅಧಿಕಾರ ಎಂಬುದು ಸೇವೆಗೆ ಸಿಕ್ಕಂತ ಅವಕಾಶ ಅಂತ ತಿಳಿಯಿರಿ. ಈಗ ನಮ್ಗೆ ಡಿಎಕ್ಷನ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದೊಂದು ಅವಕಾಶ ಅಂತ ತಿಳಿಯಿರಿ. ನಾವಿಲ್ಲಿ ದೊಡ್ಡ ಒಂದು ಲೀಡರ್ ಆಗಿದ್ದೀನಿ ಅಂತ ಹೇಳಿದ್ರೆ ಅದು ಬೇರೆಯವ್ರನ್ನ ಬೆಳೆಸ್ಲಿಕ್ಕೆ ಒಂದು ದೇವರು ಕೊಟ್ಟ ಅವಕಾಶ ಅಂತ ತಿಳಿಯಿರಿ. ಅಂಡ್ ಸೈಲೆಂಟ್ ವೆನ್ ಈಸ್ ಆಂಗರ್. ನೀವು ಸಿಟ್ಟಾದಾಗ ಕೂಡಲೇ ಸೈಲೆಂಟ್ ಆಗಿರಿ ಅಂತ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಹೇಳ್ತಾರೆ. ನೀವು ಲೈಫ್ ಅನ್ನು ಮ್ಯಾನೇಜ್ಮೆಂಟ್ ಬೇಕಾದ್ರೆ ಈ ರೀತಿಯಲ್ಲಿ ಹೋದಾಗ ಮಾತ್ರ ನಿಮ್ಗೆ ಲೈಫ್ ಮ್ಯಾನೇಜ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ 100 ಆಗ ನಮ್ಗೆ ಒಂದು ಪಾಠ ಯಾವ್ದು ಹೇಳ್ತದ ಅಂತ ಹೇಳಿದ್ರೆ, ನಾವು ಯಾವ ಒಂದು ಹಸಿದ ಹೊಟ್ಟೆ, ಖಾಲಿ ಕಿಸೆ ಅಂಡ್ ಬಿಡಿದ ಹೃದಯ, ಅದು ಕಳಿಸುವಂತ ಒಂದು ಪಾಠಕ್ಕಿಂತ ಯಾವುದೇ ಪಾಠ ಬೇರೆ ಇರುವುದಿಲ್ಲ. ನಮ್ಗೆ ಹಸಿವು, ಬೇರೆಯವರ ಹಸಿವು ಬೇಕಾದ್ರೆ ನಮಗೂ ನಮ್ಮ ಹಸಿವು ಅಂತ ಏನೋ ಗೊತ್ತಾಗಬೇಕಿರ್ತದೆ. ನಮ್ಗೆ ಎಂಟಿ ಪಾಕೆಟ್ ಇದ್ದಾಗ ಹಣದ ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿದ್ರೆ ನಮ್ಗೆ ಎಂಟಿ ಪಾಕೆಟ್ ಇದ್ದಾಗ ಗೊತ್ತಾಗ್ತದೆ. ಆಗ ಹೃದಯ ಬಿರಿದಾಗ, ಬ್ರೋಕನ್ ಹೃದಯದಲ್ಲಿ ಎಷ್ಟೆಲ್ಲ ಸಮಸ್ಯೆ ಆಗ್ತದೆ ಗೊತ್ತಾಗ್ತದೆ. ಹಾಗಾಗಿ ಬೆಸ್ಟ್ ಲೆಸನ್ಸ್ ಆಫ್ ದ ಲೈಫ್ ಅಂತ ಹೇಳಿದ್ರೆ ಇದು ಸ್ನೇಹಿತರೆ. ಹಾಗಾಗಿ ನಾವು ಹಸಿದವರಿಗೆ, ನೊಂದವರಿಗೆ ನಾವು ದಾರಿದೀಪ ಆಗುವಂತ ಅವಶ್ಯಕತೆ ಇದೆ. ನಮ್ಮ ಎಂಟಿ ಪಾಕೆಟ್ ನಮ್ಗೆ ಇಡ್ಲಿಕ್ಕೆ ಬಿಡುವುದಿಲ್ಲ. ಡಿಎಕ್ಷನ್ ಬಿಸ್ನೆಸ್ ಮಾಡಿದ್ರೆ ನಮ್ಮ ಕಿಸೆಯನ್ನು ಏನಾದ್ರು ಸ್ವಲ್ಪ 4 ಪೈಸೆ ಇರ್ತದೆ. ಹಾಗಾಗಿ ನಮ್ದು ಹೃದಯ ಬಿರಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಹೃದಯವಂತರಾಗಿದ್ದೀವಿ. ಯಾಕಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತೀನಿ, ಲೀಡರ್ಶಿಪ್ ಫೌಂಡೇಶನ್ ಅಂತ ಹೃದಯವಂತರ ಕೂಟ ಅಂತ ಹೇಳ್ತಾರೆ. ಹಾಗಾಗಿ ನಾವು ಇದೆಲ್ಲವನ್ನು ನಾವು ಪಡ್ಕೊಂಡಿದ್ದೀವಿ. ಪಡ್ಕೊಂಡದ್ದಕ್ಕೆ ಎಲ್ಲ ಕಾರಣ ಅಂತ ಹೇಳಿದ್ರೆ ಲೀಡರ್ಶಿಪ್ ಫೌಂಡೇಶನ್ ಇರ್ಬೋದು, ಅಥವಾ ಅದಕ್ಕಿಂತ ನಮ್ಮ ಏನಿರ್ತದೆ ವಸ್ಪಾಲ್ ಕ್ರಿಯೇಷನ್ ಇರ್ಬೋದು. ಯಾಕಂತ ಹೇಳಿದ್ರೆ ಅವರಲ್ಲಿ ನಮ್ಗೆ ಅಂತ ಒಂದು ಪಾಠವನ್ನು ಕಲಿತಾರೆ. ನಾವು ಹೃದಯವಂತರಾಗುವುದಕ್ಕೆ ಅದು ಸಾಧ್ಯ ಆಗುತ್ತೆ. ಹಾಗಾಗಿ ಈ ಹೃದಯವಂತರೊಂದಿಗೆ ನನ್ಗೆ ಒಂದು ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. ಮಾತಾಡದಲ್ಲಿ ಎಷ್ಟು ತಪ್ಪಿದೆಯೋ, ಇಷ್ಟಿಂತ ಜಾಸ್ತಿ ಮಾತಾಡೋರು ಜಾಸ್ತಿ ಇದ್ದಾರೆ. ಆದರೆ ಸಮಯಕ್ಕೆ ಸರಿಯಾಗಿ ಮುಗಿಯುವಂತದ್ದು ಕೂಡ ನಾಯಕನ ಒಂದು ಲಕ್ಷಣ ಅಂತ ಭಾವಿಸ್ತಾ, ಸರಿಯಾದ ಸಮಯ 7:57 ಆಯ್ತು. ನನ್ನ ಇವತ್ತಿನ ಲೀಡರ್ಶಿಪ್ ಟ್ರೈನಿಂಗ್ ಅನ್ನು ಮುಗಿಸ್ತಾ ಇದ್ದೇನೆ. ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಅದನ್ನು ಕ್ಷಮಿಸಿ. ಏನಾದ್ರೂ ನಿಮ್ಮ ಇದ್ರೆ, ನಿಮ್ಮ ಅದನ್ನ ಹೇಳಲಿಕ್ಕಿದ್ರೆ, ಏನಾದ್ರೂ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕಿದ್ರೆ, ಅಥವಾ ನಮ್ಗೆ ಏನಾದ್ರೂ ಸಲಹೆ ಕೊಡ್ಲಿಕ್ಕಿದ್ರೆ ಆ ಸಲಹೆಯನ್ನು ಸದಾ ಸ್ವೀಕರಿಸಲಿಕ್ಕೆ ಸದಾ ಸಿದ್ಧನೆಯನ್ನು ಹೇಳುತ್ತಾ, ಮತ್ತೊಮ್ಮೆ ನಮ್ಗೆ ಅವಕಾಶ ಕೊಟ್ಟದ್ದಕ್ಕೆ ಲೀಡರ್ಶಿಪ್ ಫೌಂಡೇಶನ್ ಎಲ್ಲ ನಾಯಕರಿಗೆ ವಂದನೆಯನ್ನು ಸಲ್ಲಿಸ್ತೀನಿ. ಗುಡ್ ಮಾರ್ನಿಂಗ್ ಸರ್. ಓಕೆ, ಗುಡ್ ಮಾರ್ನಿಂಗ್ ಶೆಟ್ರೆ. ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಒಂದು ನಿರರ್ಗಳವಾದ ಒಂದು ಸ್ಪೀಚ್ ಉಂಟಲ್ಲ, ಇದು ಸಾಧಾರಣದವರಿಗೆ ಸಾಧ್ಯ ಇಲ್ಲ. ಅದು ಮಾತ್ರ ನಾನು ಹೇಳಬಲ್ಲೆ. ಕಂಟಿನ್ಯೂಯಸ್ ಆಗಿ ಎಲ್ಲಿಂದ ಬರ್ತದಂತ ಗೊತ್ತಿಲ್ಲ ಅದು. ಸೊ ಆ ರೀತಿಯಲ್ಲಿ ಒಂದ್ರಿಂದ ಒಂದು ಮಾತು ಕೇಳೋಣ ಅನಿಸ್ತಾ ಇತ್ತು. ಆದ್ರೆ ನಾನು ಸ್ವಲ್ಪ ಗಾಡಿಯಲ್ಲಿ ಹೋಗ್ತಾ ಇದ್ದೆ, ಆದ್ರೂ ಕೂಡ ಗಟ್ಟಿ ಹಾಕೊಂಡು ಕೇಳಿದೆ.
ಸೂಪರ್ ಪ್ರೆಸೆಂಟೇಶನ್ ಮಾಡಿದ್ರಿ. ಒನ್ ಆಫ್ ದ ಬೆಸ್ಟ್ ಪ್ರೆಸೆಂಟೇಶನ್ ಅಂತ ಹೇಳ್ಬೋದು. ಆಫ್ಟರ್ ಲಾಂಗ್ ಟೈಮ್ ತುಂಬಾ ಚೆನ್ನಾಗೇ ಬಂದಿದೆ, ಮೂಡಿ ಬಂದಿದೆ. ಅಂದ್ರೆ ಪ್ರತಿ Thank you. ಒಂದೊಂದು ಲೀಡರ್ಸ್ ಅಲ್ಲಿ ಏನೇನು ನ್ಯೂನ್ಯತೆಗಳಿದೆ ಅದನ್ನ ನೀವು ಕರೆಕ್ಟ್ ಆಗಿ ಪಂಚ್ ಮಾಡಿದಿರಿ. ಆಮೇಲೆ ಸಾಮಾನ್ಯರಿಂದ ಅಸಾಮಾನ್ಯರು ಕೂಡ, ಅಂದ್ರೆ ಲೀಡರ್ಶಿಪ್ ಅಂದ್ರೆ ಬರೀ ಹಣ ಒಂದೇ ಅಲ್ಲ, ಬೇರೆ ಬೇರೆ ಫೀಲ್ಡ್ ಇದೆ. ಈ ಪೊಲಿಟಿಕಲ್ ಫೀಲ್ಡ್ ಇರ್ಬೋದು, ಸೋಷಿಯಲ್ ಫೀಲ್ಡ್ ಇರ್ಬೋದು, ಅಥವಾ ಬೇರೆ ಬೇರೆ ಫೀಲ್ಡ್ ಇರ್ಬೋದು, ಅಥವಾ ಆಧ್ಯಾತ್ಮಿಕ ಇರ್ಬೋದು, ಬೇರೆ ಬೇರೆ ರೀತಿಯ ಲೀಡರ್ಸ್ ಇದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಕೆಲವರು ಲೀಡರ್ ಅಂತ ಹೇಳಿದ್ರೆ ಓನ್ಲಿ ಹಣ ಇದ್ದವರು ಮಾತ್ರ. ಅದನ್ನು ಸಹ ನೀವು ಕ್ಲಿಯರ್ ಕಟ್ ಆಗಿ ಮೆಸೇಜ್ ಕೊಟ್ಟಿದ್ರಿ. ತುಂಬಾ ಬೆಸ್ಟ್ ಪ್ರೆಸೆಂಟೇಶನ್ ದಯಾನಂದ್ ಶೆಟ್ಟಿ ಅವರೇ. ಆಗಾಗ ಬಂದು ನಮ್ಗೆ ಒಂಥರ ಎಚ್ಚರಿಸ ಮಾಡ್ತಾ ಇರಿ. ಯಾಕೆಂದ್ರೆ ಕೆಲವು ಟೈಮ್ ನಮ್ ಮಿಸ್ಟೇಕ್ನು ಕೆಲವು ಗೊತ್ತಾಗುದಿಲ್ಲ ನಮ್ಗೆ. ನಾವು ಬೇರೆಯವ್ರು ಹೇಳ್ದಾಗ್ಲೇ ಮಾತ್ರ ಇದು ನಾವು ಮಾಡಿದ ಮಿಸ್ಟೇಕ್ ಅಂತ ನಮ್ಗೆ ಅರ್ಥ ಆಗ್ತದೆ. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಶನ್. ಸೊ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು. ಸೊ ನಿಮ್ಮ ಅಭಿಪ್ರಾಯವನ್ನ ಕೊಡ್ಬೋದು. ಯಾಕೆಂದ್ರೆ ಅವ್ರು ಅಲ್ಲಿ ಲಾಸ್ಟಿಗೆ ಹೇಳಿದ್ದಾರೆ, ಕೆಲವು ಟೈಮ್ ನಾವು ಹೇಳುವ ಬರದಲ್ಲಿ ಏನೋ ಒಂದು ಆಚೆ ಈಚೆ ಆಗುವ ಚಾನ್ಸಸ್ ಇರ್ತದೆ. ಅದನ್ನು ಸಹ ಅವರು ಒಪ್ಕೊಂಡಿದ್ದಾರೆ. ಅದು ಲೀಡರ್ಶಿಪ್ ಕ್ವಾಲಿಟಿಯ ಫಸ್ಟ್ ಗುಣ ಅಂತ ಹೇಳ್ಬೋದು. ಜನ ಯಾರು ತಪ್ಪು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಮಿಸ್ಟೇಕ್ ಮಾಡಿರ್ತಾರೆ, ಆದ್ರೆ ತಪ್ಪು ಒಪ್ಕೊಳ್ಳಿಕ್ಕೆ ರೆಡಿ ಯಾರು ತುಂಬಾ ಕಮ್ಮಿ ಜನ. ಈಗ ಈಗ ನಾವು ಒಂದು ಕಾಣ್ತಾ ಇದೀವಿ, ಲಾಸ್ಟ್ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾವು ಕಾಣ್ತಾ ಇದೀವಿ ಅಂತ ಒಂದು ಒಳ್ಳೆಯ ಲೀಡರ್, ಬೆಸ್ಟ್ ಲೀಡರ್ ಅವರು. ಆದ್ರೂ ಅದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂದ್ರೆ ಅವರ ಈಗೋ ಬಿಡುವುದಿಲ್ಲ. ಸೊ ಇಂಥ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ಗಳು ಆಗ್ತದೆ. ಸೊ ಅದನ್ನ ಸಹ ಅವರು ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟಿದ್ದಾರೆ. ಒಂದು ವಂಡರ್ಫುಲ್ ಪ್ರೆಸೆಂಟೇಶನ್ ದಯಾನಂದ್ ಶೆಟ್ಟಿ ಅವರೇ. ಆಲ್ ದ ಬೆಸ್ಟ್ ನಿಮ್ಗೂ ನಿಮ್ಮ ಫ್ಯಾಮಿಲಿಗೂ ನಾವು ಇಲ್ಲಿಂದ ವಿಶ್ ಮಾಡ್ತಾ ಇದ್ದೀವಿ. ಸೊ ಅವರಿಗೂ ಸಹ ಒಳ್ಳೇದಾಗ್ಲಿ, ಆರೋಗ್ಯ ಭಾಗ್ಯ ನೆಮ್ಮಲಿ, ನೀವು DXN ಅಲ್ಲಿ ಇನ್ನೂ ದೊಡ್ಡ ಮಟ್ಟವನ್ನು ತಲುಪಿ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಅನ್ನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೇನೆ. ಯಾರಾದ್ರೂ ಮಾತಾಡೋದಿದ್ರೆ ಇನ್ನೊಂದು ಟೈಮ್ ಇದೆ, 10 ನಿಮಿಷ ಮಾತಾಡ್ಬೋದು. ಓಕೆ ಓಕೆ ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಶೋಕ್. ಗುಡ್ ಮಾರ್ನಿಂಗ್. ನೀವೊಂದು ಮಾತು ಹೇಳಿದ್ರಿ, ಸಿದ್ಧತೆಯಲ್ಲಿ ವಿಫಲರಾದರೆ ವಿಫಲತೆಗೆ ಸಿದ್ಧತೆ ಮಾಡಿಕೊಂಡಂತೆ. ಅಂದ್ರೆ ಸಿದ್ಧತೆ ನೀವು ಅಷ್ಟು ಒಂದು ಪರ್ಫೆಕ್ಟ್ ಆಗಿ ಮಾಡಿದ್ರಿ ಶೆಟ್ರೆ. ಯಾಕಂದ್ರೆ ರಿಯಲಿ ವಂಡರ್ಫುಲ್ ಸ್ಪೀಚ್ ಅಂತ ಹೇಳ್ಬೋದು. ನಮ್ಮ ಶೆಟ್ಟಿ ಸರ್ ಹೇಳಿದಾಗೆ ನಿಮ್ಮ ಒಂದೊಂದು ವಿಷಯ ಅದು ಎಲ್ಲಿಂದ ಬರ್ತದೆ ನಮ್ಗೆ ಅನಿಸ್ತದೆ. ಯಾಕಂದ್ರೆ ಅಷ್ಟು ಡೀಪ್ ಆಗಿ ಸ್ಟಾರ್ಟಿಂಗ್ ನೀವೊಂದು ಅಜನಭಾವ ಬಗ್ಗೆ ಹೇಳಿದ್ರಿ. ಯಾಕಂದ್ರೆ ನಾನು ಅವರ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವರು ಹೇಳಿದ್ರು ಯಾರಿಂದಲೂ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ. ಯಾಕಂದ್ರೆ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ ಅಲ್ಲ ಸೆಟ್ರೆ? ಹೌದೌದು. ಅವರಿಗೆ ಪದ್ಮಭೂಷಣ ರಾಷ್ಟ್ರಪತಿ ಅವರಿಂದ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಯಾಕಂದ್ರೆ ಒಂದು ಆರ್ಡಿನರಿ ಪರ್ಸನ್ ಎಕ್ಸ್ಟ್ರಾ ಆರ್ಡಿನರಿ ಆಗಿದ್ದಾರೆ. ಒಂದು ಒಳ್ಳೆಯ ಎಕ್ಸಾಂಪಲ್ ಮುಖಾಂತರ ತೋರಿಸಿದ್ರಿ. ಯಾಕಂದ್ರೆ ಮೊದಲೇ ತುಂಬಾ ವಿಷಯ ತಿಳ್ಕೊಂಡೆ ನಾನು, ನಮ್ಮಲ್ಲಿರುವ ಈಗೋವನ್ನು ಬಿಡ್ಬೇಕು, ಮೊದಲು ನಾವೇ ಚೇಂಜ್ ಆಗ್ಬೇಕಂತ. ಅದೊಂದು ಒಳ್ಳೆಯ ನೀವು ಪಾಯಿಂಟ್ ಅನ್ನು ಹೇಳಿದ್ರಿ. ಯಾಕಂದ್ರೆ ನಾವು ಚೇಂಜ್ ಆಗ್ಲಿಕ್ಕೆ ನಾವು ರೆಡಿ ಇರುದಿಲ್ಲ ಅಂತ ಒಂದು ವಿಶೇಷವಾದ ಟ್ರೈನಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಇಂಥ ಟ್ರೈನಿಂಗ್ ಕೊಡ್ತಾ ಇರಿ. ಯಾಕಂದ್ರೆ ನೀವು ತಾಳ್ಮೆ ಬಗ್ಗೆ ಹೇಳಿದ್ರಿ. ಯಾಕಂದ್ರೆ ನಮ್ಗೆ ನೀವ್ ಹೇಳಿದ್ರಿ ನಿಮ್ಗೂ ಸ್ಟಾರ್ಟಿಂಗ್ ಅಲ್ಲಿ ತಾಳ್ಮೆ ಇರಲಿಲ್ಲ, ಮತ್ತೆ ತಾಳ್ಮೆಯನ್ನು ಕಲ್ತ್ಕೊಂಡ್ರಿ ಅಂತ. ಯಾಕಂದ್ರೆ ಇದು ನಿಮ್ಗೆ ಶೂನ್ಯದ ಮುಖಾಂತರ ಆಯ್ತು ಅಂತ ನಾನು ಎಣಿಸ್ತೇನೆ. ಯಾಕಂದ್ರೆ ದಯಾನಂದ್ ಶೆಟ್ಟಿ ಶೂನ್ಯ ಮಾಸ್ಟರ್ ಆಗಿದ್ದಾರೆ, ಧರ್ಮದತ್ತ ಆಗಿದ್ದಾರೆ, ಲಿಮ್ಸೋಜಿನ ಒಂದು ಸಂಪರ್ಕದಲ್ಲೂ ಇದ್ದಾರೆ. ಯಾಕಂದ್ರೆ ಲಿಮ್ಸೋಜಿನ ಅವರಿಗೆ ಒಂದು ಮೆಸೇಜ್ ಸಹ ಆಗ್ತಾ ಇರ್ತಾರೆ. ಹಾಗಾಗಿ ಆಗ ನಾನು ಹೇಳಲಿಕ್ಕೆ ಮರ್ತೋದೆ, ಅವರ ಒಂದು ವಿಶೇಷವಾಗಿ ಅವರ ಒಂದು ಅನೇಕ ಶಾಲೆಗಳಲ್ಲಿ ಅವರು ಒಂದು ಶೂನ್ಯ ಯೋಗವನ್ನು ಕಲಿಸಿಕೊಟ್ಟಿದ್ದಾರೆ. ನಾನು ಕೆಲವು ಕಡೆ ಅವರೊಟ್ಟಿಗೆ ಹೋಗಿದ್ದೀನಿ. ಹಾಗಾಗಿ ನಿಮ್ಗೆ ವಿಶೇಷ ಅಭಿನಂದನೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಅದು ಏನೋ ತಪ್ಪಿ ಅದು ನೀವು ಜಾನಪದ ಪರಿಷತ್ನ ನೀವು ಕಾಪು ತಾಲೂಕಿನ ಒಂದು ಅಧ್ಯಕ್ಷರಾಗಿದ್ರಿ. ಅದೇ ರೀತಿ ತುಳು ಮತ್ತು ಕನ್ನಡ ಸಾಹಿತ್ಯ ಆಗಿದ್ರಿ, ಪೋಷಕಾಂಶಗಳ ತಜ್ಞರಾಗಿದ್ರಿ, ಹಲವಾರು ಸಂಘ ಸಂಸ್ಥೆಯಲ್ಲಿದ್ದೀರಿ. ನಿಜವಾಗಿ ನಮ್ಗೆ ಖುಷಿ ಆಗ್ತದೆ. ಯಾಕಂದ್ರೆ ನೀವು ಒಂದು ಸಮಾಜ ಸೇವಕರಾಗಿ ಸಹ ಕೆಲಸ ಮಾಡ್ತಿದ್ರಿ. ಸೊ ವಿಶೇಷವಾದ ನಮ್ಗೆ ಜ್ಞಾನವನ್ನು ಕೊಟ್ಟಿದ್ರಿ ಶೆಟ್ರೆ. ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ನಿಮ್ಗೂ ದೇವರು ಒಳ್ಳೇದು ಮಾಡ್ಲಿ ಅಂತ ನಾವು ಬೇಡ್ತೇವೆ. ಥ್ಯಾಂಕ್ ಯು. ಕಲ್ತದ್ ನಾನು ಲೀಡರ್ಶಿಪ್ ಫೌಂಡೇಶನ್ ಬರೋದಿದ್ರೆ ಇದೆಲ್ಲ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ನಾನು ಎಲ್ಲೋ ಇರ್ತಾ ಇದ್ದೆ, ಏನೋ ಸ್ವಲ್ಪ ಬರೋದು ಸುಮ್ಮನೆ ಇರ್ತಾ ಇದ್ದೆ. ಹಾಗಾಗಿ ನಾವು ದಿನ ಈ ಮೀಟಿಂಗ್ ಅನ್ನು ಕೇಳಿ ಅಂದ್ರೆ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಗಳು ಇದ್ದಾರೆ. ರಾಜೇಂದ್ರ ಭಟ್ ಇರ್ಬೋದು, ಅಥವಾ ನೀವು ಇರ್ಬೋದು, ಪುಷ್ಪರಾಜ್ ಇರ್ಬೋದು, ಅಥವಾ ಈಗ ನಮ್ಮ ವಾರಿಯರ್ಸ್ ಟೀಮ್ ಇರ್ಬೋದು, ಆನಂದ ಮಸ್ಲಿ ಅವರು ಇರ್ಬೋದು, ನಮ್ಮ ಮೇಡಮ್ ಇರ್ಬೋದು. ಯಾಕಂತ ಹೇಳಿದ್ರೆ ಒಬ್ಬರ ಹತ್ರ ಒಂದೊಂದು ಜ್ಞಾನವನ್ನು ಕಲ್ತು ನಾವು ಇಷ್ಟೆಲ್ಲ ಮಾತಾಡಿದೇವಿ. ನಮ್ದತ್ತೆ ಏನಿಲ್ಲ. ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತೀನಿ, ಇಂತ ಒಂದು ಯಾವಾಗಲೂ ಈಗ ಬರ್ತಾ ಇರಿ. ನಾನು ಈಗ ಬೇರೆ ದಿನ ಬರ್ತಾ ಇಲ್ಲ ಅಂತ ಆದ್ರೂ ನಾನು ಮತ್ತೆ ಅದನ್ನು ರೆಕಾರ್ಡ್ ಕೇಳ್ತೀನಿ. ಥ್ಯಾಂಕ್ ಯು ಅಶೋಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಯಾರಾದ್ರೂ ಮಾತಾಡಿದ್ರೆ ದಯಾನಂದ್ ಶೆಟ್ರೆ ನಮಸ್ಕಾರ. ನೀವು
ಇವತ್ತು ವಿಶೇಷವಾಗಿ ಒಳ್ಳೆ ದಾಡಿ ಎಲ್ಲ ಬಿಟ್ಟು ತುಂಬಾ ಒಳ್ಳೆ ಚಂದನೂ ಕಾಣ್ತಾ ಇದ್ದೀರಾ. ನನ್ಗೆ ನಾನು ಆಕ್ಚುಲಿ ನಿಮ್ಮ ಹಾಗೆ ದಯಾನಂದ್ ಶೆಟ್ರೆ, ನನಗೂ ಎಲ್ಲಾ ಸಲ ಮೀಟಿಂಗ್ ಅನ್ನು ಅಟೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಏನೋ ಪುಣ್ಯ ಗೊತ್ತಿಲ್ಲ, ಇವತ್ತು ಮನೆಯಲ್ಲಿ ಒಬ್ಬನೇ ಇದ್ದೀನಿ ನಾನು. ವೈಫು ಬೆಂಗಳೂರಿಗೆ ಹೋಗಿದ್ದಾರೆ ಮಗನ ಇದ್ದಲ್ಲಿ ಮಗನ ನೋಡ್ಕೊಂಡು ಬರ್ಬೇಕಂತ. ಆದ್ರೂ ಇವತ್ತು ಮೀಟಿಂಗ್ ಕೇಳ್ಬೇಕಂದ್ರೆ ಇಂಟರ್ನೆಟ್ ಪ್ರಾಬ್ಲಮ್ ಆಯ್ತು. ಕರೆಕ್ಟ್ ಅದು ನಿಮ್ಮ ಸ್ಟಾರ್ಟ್ ಆಗೋ ಹೊತ್ತಿಗೆ ನನ್ಗೆ ಅದು ಸಿಕ್ಕಿತು, ಪೂರ್ತಿ ಕೇಳಿಸ್ಕೊಂಡೆ. ನೋಡಿ, ನೀವು ಒಂದು ಮಾತು ಹೇಳಿದ್ರಿ, ನೀವು ಲೀಡರ್ಶಿಪ್ ಫೌಂಡೇಶನ್ ಬಂದಿದ್ದಕ್ಕೆ ನಾನು ಈ ಹಂತಕ್ಕೆ ಬೆಳೆದೆ ಅಂತ. ಅಲ್ಲ, ಅದು ನಿಮ್ಮ ದೊಡ್ಡ ಗುಣ. ನೀವು ಲೀಡರ್ಶಿಪ್ ಫೌಂಡೇಶನ್ಗೆ ನೀವು ದೊಡ್ಡ ಅಸೆಟ್. ನನ್ನ ಕೇಳಿದ್ರೆ ನೀವು ಲೀಡರ್ಶಿಪ್ ಫೌಂಡೇಶನ್ ನೀವು ಬಂದು ಸೇರಿದ ಮೇಲೆ ಇನ್ನೂ ಎತ್ತರಕ್ಕೆ ಬೆಳೆದಿದೆ. ನಿಮ್ಮಲ್ಲಿ ಇರುವಂತಹ, ನಾನು ಹೊಗಳಲಿಕ್ಕೆ ಹೇಳೋದಲ್ಲ, ಈಗ ಅಶೋಕ್ ಶೇರೆಗಾರ್ ನಿಮ್ಮನ್ನು ಹೊಗಳ್ತಾರೆ ಅಂತಂದ್ರೆ ಅವರು ನಿಮ್ಮ ಅಪ್ಲೈನ್ ಅಂತ ಹೊಗಳ್ತಾರೆ ಅಂತ ಭಾವನೆ ಇರ್ಬೋದು. ಬಟ್ ನಾನು ಹಾಗೆ ಹೇಳ್ತೇನೆ ಅಂತ ಅಲ್ಲ, ಖಂಡಿತ. ಯಾಕೆಂದ್ರೆ ನನ್ನ ಆತ್ಮೀಯರಲ್ಲಿ ನೀವು ಕೂಡ ಒಬ್ರು. ವಿಶೇಷವಾಗಿ ನಾನು ಗಮನಿಸಿರೋದು ನಿಮ್ಮ ಮೀಟಿಂಗ್ ಅಲ್ಲಿ ಇವತ್ತು, ನೀವು ಇಷ್ಟೊಂದು ಮಟ್ಟಕ್ಕೆ ಜ್ಞಾನ ಸಂಪಾದನೆ ಬಂದಿದೆ ಅಂತಂದ್ರೆ ನೀವು ಓದುವಂತಹ ಪುಸ್ತಕಗಳಿಂದ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನೀವು ನಿರಂತರವಾಗಿ ಒಂದು ಬರೆಯುವಂತಹ ಹವ್ಯಾಸದಲ್ಲಿ ಇದ್ದೀರಿ. ನೀವು ಯಾವ ಲೀಡರ್ ಹೆಚ್ಚು ಓದುತ್ತಾನೆ ಅವನಿಗೆ ಆ ಒಂದು ಜ್ಞಾನ ದಾಹ ಇನ್ನೂ ಬೆಳೀತಾ ಹೋಗ್ತದೆ. ಇನ್ನೂ ನಾನು ಗಳಿಸ್ಬೇಕು, ಇನ್ನೂ ಜ್ಞಾನವನ್ನ ಗಳಿಸ್ಬೇಕು ಅಂತ ನಿಮ್ಮಲ್ಲಿ ಇರುವಂತಹ ಜ್ಞಾನ ಇದೆಯಲ್ಲ, ಇದು ಇನ್ನೂ ತುಂಬಾ ಜನರಿಗೆ ಹೆಲ್ಪ್ ಆಗ್ಲಿಕ್ಕಿದೆ. ಖಂಡಿತವಾಗ್ಲೂ ನೀವು ಒಬ್ಬ ಅದ್ಭುತವಾದಂತಹ ವ್ಯಕ್ತಿ. ಹೊಗಳಿಕೆಗೆ ಹೇಳ್ತಾ ಇಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೃದಯಾಂತರದಿಂದ ಹೇಳ್ತಾ ಇದ್ದೀನಿ, ಅಂತರಾಳದಿಂದ ಹೇಳ್ತಾ ಇದ್ದೀನಿ. ನೀವು ಮಾತಾಡುವಂತಹ ಒಂದು ನಿರರ್ಗಳವಾಗಿ ಬರುವಂತದ್ದು, ನೀವೊಂದು ಚಿಕ್ಕ ಚಿಕ್ಕ ನೋಟ್ಸ್ ಅನ್ನ ಮಾಡ್ಕೊಂಡು ಬಂದಿದ್ದೀರಿ ಅಂತ ಬಹುಶಃ ನಾನು ಭಾವಿಸಿದೆ. ಆದ್ರೆ ಆ ನೋಟ್ಸ್ ಅನ್ನ ಓದಿ ವಿಸ್ತಾರವಾಗಿ ಹೇಳುವಂತದ್ದು ಇದೆಯಲ್ಲ, ಇದು ತುಂಬಾ ದೊಡ್ಡದು. ನಮ್ಗೇನ್ ಕಾಣ್ತದೆ ಮೀಟಿಂಗ್ ನೋಡುವಾಗ, ಅಯ್ಯೋ ಏನು ಸ್ಲೈಡ್ ಮಾಡಿಲ್ಲ, ಇವರೆಂತ ಮೀಟಿಂಗ್ ಮಾಡ್ತಾರೆ ಅಂತ ಕೆಲವರಿಗೆ ಅನಿಸ್ಬಹುದು. ಬಟ್ ಸ್ಲೈಡ್ ಮಾಡಿದ್ರೆ ಆ ಸ್ಲೈಡಿನ ಅರ್ಥ ಹೇಳಲಿಕ್ಕೆ ತುಂಬಾ ಜನರಿಗೆ ಬರುವುದೇ ಇಲ್ಲ. ನಾವು ಇವತ್ತು 1,800 ಮೀಟಿಂಗ್ ಅಂತ ಹೇಳಿದ್ರು ಇವರು ಅಶೋಕ್ ಶೇರೆಗಾರ್. ಬಟ್ ನಾವು ನಿಜವಾಗ್ಲೂ ಎಷ್ಟು ಜನ ಬೆಳೆದಿದ್ದೀವಿ, ಇದನ್ನ ಉಪಯೋಗಿಸ್ಕೊಂಡಿದೀವಿ ಅಂತ ನೋಡಿದಾಗ ನನ್ಗೆ ಕೆಲವೊಮ್ಮೆ ಸ್ವಲ್ಪ ಬೇಸರನೂ ಆಗ್ತದೆ. ತುಂಬಾ ಜನ ಇದನ್ನ ಉಪಯೋಗ ತಗೊಳ್ಳಿಲ್ಲ. ಏನೋ ಒಂದು ಸ್ಲೈಡ್ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ, ಹೋಗ್ತಾರೆ, ಜ್ಞಾನೋಥೆರಪಿ ಹೇಳ್ತಾರೆ, ಹೋಗ್ತಾರೆ, ಇಷ್ಟೇ ಅಲ್ಲ. ಇನ್ನೂ ದಯವಿಟ್ಟು ಎಲ್ಲಾ ಲೀಡರ್ಸು ನಮ್ಮ ದಯಾನಂದ್ ಶೆಟ್ಟಿ ಅವರಾಗಿ ಇದು ಆಳಕ್ಕೆ ಹೋಗಿ, ನೀವು ಆಳಕ್ಕೆ ಹೋಗಿ ಅದರ ಅರ್ಥವನ್ನ ಮಾಡಿಕೊಂಡು ನಿರಂತರವಾದ ವಿಚಾರವನ್ನ ಮಾಡ್ತಾ ಹೋದಾಗ, ಅಪ್ಲೈ ಮಾಡ್ತಾ ಹೋದಾಗ ಇನ್ನೊಬ್ಬ ದಯಾನಂದ್ ಶೆಟ್ಟಿ ಅಂತಹ ಲೀಡರ್ಗಳು ನೀವು ಎಲ್ಲರೂ ಕೂಡ ಆಗ್ತೀರಾ. ಸೊ ದಯಾನಂದ್ ಶೆಟ್ರೆ, ನನಗೆ ತುಂಬಾ ಇವತ್ತು ಒಂದು ಮೋಟಿವೇಶನ್ ಆಯ್ತು ನಿಮ್ಮ ಮೀಟಿಂಗ್ ಅನ್ನ ಕೇಳಿ. ತುಂಬಾ ಚಂದ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನ್ನಿಂದ ಆಗಲ್ಲ, ನಾನಲ್ಲ ಇದಕ್ಕೆ ಹೇಳೋದನ್ನ ನೀವು ಅದನ್ನ ಸರಿಸಿದ್ದೀರಿ, ಆ ಪರದೆಯನ್ನ ಸರಿಸಿದ್ದೀರಿ, ಶಾರ್ಪನ್ ಮಾಡಿದ್ದಾರೆ. ನಮ್ಮ SN ಶೆಟ್ಟಿ ಅವರು ಹೇಳಿದಾಗೆ ಇದು ಮತ್ತೆ ಏನಾಗ್ತದೆ, ಈ ನಮ್ಗೆ ಒಂದು ಶಾರ್ಪ್ ಆಗಿದೀವಿ ನಾವು. ಬಟ್ ಕೆಲಸ ಮಾಡ್ತಾ 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 ಮತ್ತೆ ಬಡ್ಡಾಗಿ ಹೋಗ್ಬಿಡ್ತೀವಿ ನಾವು. ಆಗಾಗ ಬಂದು ನಮ್ಮನ್ನ ಹರಿತಗೊಳಿಸಿ ನೀವು. ದೇವರು ನಿಮ್ಗೆ, ಗುಣವತಿ ಶೆಟ್ಟಿ ಅವರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಪರಿವಾರ, ನಿಮ್ಮ ಇಷ್ಟ ಮಿತ್ರರಿಗೆ ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಆ ಶ್ರೀಕೃಷ್ಣ ನಿಮ್ಗೆ ಒಂದು ಪೂರ್ಣಾನುಗ್ರಹವನ್ನ ಕೊಡ್ಲಿ. ಶೆಟ್ರೆ, ನಮಸ್ಕಾರ. ನಮಸ್ಕಾರ. ಏಕಾದಶಿ ಸರ್, ಇವತ್ತು ದ್ವಾದಶಿ, ಬೆಳಿಗ್ಗೆ ಪೂಜೆ ಮಾಡಿ ಏಕಾದಶಿ ಬಿಟ್ಟು ಇದಕ್ಕೆ ಬಂದು ಕೂತೆ. ಅಂದ್ರೆ ಶಕ್ತಿನೂ ಇಲ್ಲ ಇವತ್ತು ಅಷ್ಟು ಮಾತಾಡ್ಲಿಕ್ಕೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸರ್. ನಮ್ಮಂತ ದೊಡ್ಡ ವ್ಯಕ್ತಿಗಳು ಹೇಳಿದಾಗ ನಮಗೆ ಇನ್ನಷ್ಟು ಕಲಿಯುವ ಹಂಬಲ ಬರ್ತದೆ. ನಾವು ಇನ್ನಷ್ಟು ಸಾಧನೆ ಮಾಡ್ಲಿಕ್ಕೆ ಒಂದು ಛಲ ಮಾಡ್ತದೆ. ಆ ಛಲವನ್ನು ತಾವು ಇನ್ನು ನಮ್ಗೆ ತುಂಬಿದಿರಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಭಟ್ರೆ. ಆರ್ತಿ ಅವರೇ ಮಾತಾಡಿ. ಆರ್ತಿ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್ DXN ಫ್ಯಾಮಿಲಿ. ರಿಯಲಿ ಸರ್, ಈಗೆಲ್ಲ ಸರ್ ಹೇಳ್ಬಿಟ್ರು. ಏನಂತಂದ್ರ ಆಧ್ಯಾತ್ಮಿಕವಾಗಿ, ಆಮೇಲೆ ಒಂದು ಸೋರ್ಸ್ಫುಲ್ ಪರ್ಸನ್ ನಿಮ್ಮಿಂದ ನಾವು ಬಹಳಷ್ಟು ನಾಲೆಜ್ ತಗೋಬೇಕು ಸರ್, ರಿಯಲಿ. ಯಾಕಂದ್ರ ಈಗ ನಾವೆಲ್ಲ ಏನಂತಂದ್ರ ಇನ್ನು ನನ್ಗನಿಸ್ತದ 10% ಅಷ್ಟು ನಾಲೆಜ್ ನಿಮ್ಮಿಂದ ಪಡೆದಿಲ್ಲ. ಆದ್ರೆ ಏನಂತಂದ್ರ ಈಗ ನಾವು ಬಿಸ್ನೆಸ್ ಆಗಿ ಅಥವಾ ಯಾರಿಗಾದ್ರೂ ಪ್ರಾಡಕ್ಟ್ ನಾಲೆಜ್ ಸಲುವಾಗಿ ಹೇಳುವುದಾದ್ರೆ ಏನೋ ಒಂದು ಬೇರೆ ಇದ್ರಲ್ಲೇ ಹೋಗ್ತೀವಿ. ಬಟ್ ನೀವೇನ್ ಹೇಳಿದ್ರಿ ಸರ್ ಇವತ್ತು, ಅದು ಯಾವ ರೀತಿ ಅಂತಂದ್ರೆ ಮನಸ್ಸಿಗೆ ದಾಟುವಂಗ, ಮೈಂಡಿಗಲ್ಲ ಮನಸ್ಸಿಗೆ ದಾಟುವಂಗ ನೀವು ಹೇಳಿದ್ರಿ ಸರ್. ರಿಯಲಿ ಒಂದು ಅರ್ಥಪೂರ್ಣವಾಗಿ ಹೇಳಿದ್ರಿ. ಆಮೇಲೆ ಇದೆಲ್ಲ ಹೇಳಿಕ್ಕೆ ಇಷ್ಟೆಲ್ಲ ಜ್ಞಾನ ಅಂತಂದ್ರ ರಿಯಲಿ ನಮಗ ಅನುಭವ ಆಗಿರುವುದು ಸರ್ ನಿಮ್ಮಿಂದ. ಮೈಸೂರು ಮೀಟಿಂಗಿಗೆ ಹೋದಾಗ ಸರ್, ಲಾಸ್ಟ್ ಇಯರ್ ಮೈಸೂರು ಮೀಟಿಂಗ್ ಇತ್ತಲ್ಲ, ಅವಾಗ ನೀವು ಶೂನ್ಯ ಹೇಳ್ಕೊಟ್ಟಿದ್ದು, ಅದ್ರ ಜೊತೆ ಬಹಳಷ್ಟು ನಾಲೆಜ್ ಯಾಕೆ ಮಾಡ್ಬೇಕು, ಬಿಸ್ನೆಸ್ ಸಲುವಾಗಿ ಮೈಂಡ್ ಯಾವ ರೀತಿ ಇಟ್ಕೋಬೇಕು, ಈಗೆಲ್ಲ ನೀವೆಲ್ಲ ಹೇಳಿಗತ್ತೀರಿ ಸರ್. ಈ ರೀತಿ ನಾವು ಒಂದ್ ವೇಳೆ ನಿಮ್ದ ನಾವು ಫಾಲೋ ಮಾಡಿದ್ವಿ, ನೀವು ಹೇಳೋ ಎಲ್ಲಾ ವಿಚಾರಗಳು ಅಂತಂದ್ರ
ರಿಯಲಿ ನಾವು ನಿಮ್ಮಂಗ್ ಸಕ್ಸಸ್ ಆಗ್ಲಿಕ್ಕೆ ಯಾರು ತಡಿಲಿಕ್ಕಾಗಲ್ಲ. ರಿಯಲಿ ಥ್ಯಾಂಕ್ ಯು. ವಂಡರ್ಫುಲ್ ಸೆಷನ್ ಸರ್. ಓಕೆ, ಥ್ಯಾಂಕ್ ಯು. ನೀವು ಸಕ್ಸಸ್ ಆಗ್ತಾ ಇದ್ದೀರಿ ಮೇಡಮ್. ನಿಮ್ಮ ಮೀಟಿಂಗ್ ಚೆನ್ನಾಗ್ ಆಗ್ತದೆ, ನಾನು ಕೇಳ್ತಾ ಇರ್ತೀನಿ. ನೀವು ಕೂಡ ಬಹಳ ಸಾಧನೆ ಮಾರಿಯಲ್ಲಿ ಇದ್ದೀರಿ, ಖಂಡಿತವಾಗಿ ಸಾಧಿಸ್ತೀರಿ. ಬೇರೆ ಟೀಚರ್ ಆಗಿದ್ದೀರಿ, ನಿಮ್ಗೆ ಇನ್ನಷ್ಟು ಜ್ಞಾನ ಜಾಸ್ತಿ ಇದೆ, ನಮ್ಗಿಂತ ಜಾಸ್ತಿ ಇದೆ. ಅಂದ್ರೆ ನೀವು ಬೇರೆ ಪುಸ್ತಕ ಜಾಸ್ತಿ ಓದ್ತೀರಿ, ಹಂಗೆ ವಿಶೇಷ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಲೋ ಹಲೋ, ಸರ್, ಶೆಟ್ಟಿ ಸರ್ ಅವರಿಗೆ ಇನ್ನೊಂದು, ಅವರ ಇವತ್ತು ವೇಕಪ್ ಸಂಚಿಕೆ 1369ನೇ ಸಂಚಿಕೆ ಅವರು ಡೈಲಿ ನಾವು ಡಾಕ್ಟರ್ ಜನ್ನವರ ಒಂದು ಸಂಚಿಕೆಯನ್ನು ಅವರು ಅನುವಾದ ಮಾಡಿದ್ದಾರೆ ಸರ್ ಕನ್ನಡಕ್ಕೆ ಪ್ರತಿದಿನ. ಅದೇ ನನಗೆ ಇಷ್ಟು ಮಾತಾಡ್ಲಿಕ್ಕೆ ಇದೆ ಅಂತ ಹೇಳ್ತೀನಿ. ನೀವು ಅದನ್ನು ಯಾರು ನೋಡುವುದಿಲ್ಲ, ಕರೆಕ್ಟ್ ಅರ್ಥೈಸ್ಕೊಳ್ಳೋದಿಲ್ಲ. ಅರ್ಥೈಸ್ಕೊಂಡ್ರೆ ಇಲ್ಲ ಸರ್, ನಾವು ಡೈಲಿ ನೋಡ್ತೇವೆ. ಇವತ್ತು ನೀವು ಸುಳ್ಳು ಸತ್ಯ ಬಗ್ಗೆ ಹೇಳಿದಿರಿ. ಅವರೊಂದು ಮಾತು ಹೇಳಿದ್ದಾರೆ ಸರ್, ಸುಳ್ಳು ಮತ್ತು ಸತ್ಯ ಆಪರೇಷನ್ ಹಾಗೆ ಅಂತ. ಅಂದ್ರೆ ಸತ್ಯ ನೋವು ಆಗ್ತದೆ, ನಂತರ ಗುಣ ಆಗ್ತದೆ. ಸುಳ್ಳು ನೋವು ನಿವಾರಕ ಗುಳಿಗೆ ಇದ್ದಂತೆ ಅಂತ. ಅಂದ್ರೆ ಕೂಡಲೇ ನೋವು ಮಾಯವಾಗ್ತದೆ ಅಂತೆ. ಅಂದ್ರೆ ನಾವು ಬಾಯ ತೊಂದರೆ ಜೀವನ ಇಡೀ ಬಾಯಾಡಿಸ್ತದೆ. ಹಾಗಾಗಿ ಸತ್ಯವನ್ನೇ ನುಡಿಯಿರಿ, ಪಂಚಶೀಲವನ್ನು ಹಿಂಬಾಲಿಸಿ. ನಾನು ಸುಳ್ಳು ಹೇಳುವುದಿಲ್ಲ, ಬೇರೆಯವರಿಗೆ ವಿನಾಕಾರಣ ತೊಂದರೆ ಕೊಡುವುದಿಲ್ಲ, ನನ್ನದಲ್ಲದ ವಸ್ತುವಿಗೆ ಆಸೆ ಪಡುವುದಿಲ್ಲ, ಸಮಾಜ ಮತ್ತು ಕುಟುಂಬದ ನೆಮ್ಮದಿಗೆ ಭಂಗ ತರುವುದಿಲ್ಲ. ಇಂಥ ಒಂದು ಗ್ರೇಟ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಸರ್. ನಿಮ್ಗೂ ಡಾಕ್ಟರ್ ಜನ್ನವರಿಗೂ ಹಾಗೂ ಡಾಕ್ಟರ್ ಲಿಮ್ಸೋಜಿನವರಿಗೂ ನಾವು ಧನ್ಯವಾದ ಸಲ್ಲಿಸ್ತೇವೆ. ದೀರ್ಘಾಯುಷ್ಯ ಸಿಗ್ಲಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ತುಂಬಾ ಜನರು ನನಗೆ ಒಳ್ಳೆಯ ಶುಭಾಶಯವನ್ನು ಹೇಳಿದ್ದಾರೆ. ಅವರು ಎಲ್ರಿಗೂ ನಾನು ಧನ್ಯವಾದ ಹೇಳುತ್ತಾ ಇವತ್ತಿನ ಮೀಟಿಂಗ್ ಅನ್ನು ಇಲ್ಲಿಗೆ ಕೊನೆಗೊಡುತ್ತಾ ಇರ್ತೀನಿ. ಮತ್ತೊಮ್ಮೆ ಶೈಲಾ ಶೆಟ್ಟಿ ಅವರು ಪುನಃ ಎವ್ರಿವನ್, ನಾನು ಪಟೀಲ್ ಪ್ರತಿದಿನ ನಮ್ಮ ಬಗ್ಗೆ ಕೇಳ್ತಾ ಇರ್ತಾರಂತೆ. ಹಾಗಾಗಿ ಎಲ್ಲ ಅನ್ಕಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರಲ್ಲೂ ಅವ್ರಿಗೆ ಈಗ ಅವ್ರ ಹತ್ರನೂ ಒಂದು ಜ್ಞಾನ ಇದೆ, ಆರತಿ ಪಾಂಡೆ ಅವ್ರ ಹತ್ರ ಜ್ಞಾನ ಇದೆ, ಆನಂದ ಮಸ್ಲಿ ಹತ್ರ ಇನ್ನೊಂದಿದೆ. ಅದೆಲ್ಲವನ್ನು ತಕೊಂಡು ನಾವು ಅದನ್ನು ಬಟ್ಟಿ ಇಳಿಸಿದಾಗ ನಾವು ದೊಡ್ಡ ವ್ಯಕ್ತಿಗಳಿಗಾಗಕ್ಕೆ ಸಾಧ್ಯ ಆಗುತ್ತೆ, ದೊಡ್ಡ ಲೀಡರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ಶುಭ ಹಾರೈಸಿ ಧನ್ಯವಾದ ಹೇಳ್ತೀನಿ. ನಾವೆಲ್ಲರೂ ಲೀಡರ್ ಆಗಿ ಬೆಳೆಯೋಣ. ಒಂದಲ್ಲ ಒಂದು ದಿನ ಲೀಡರ್ಶಿಪ್ ಫೌಂಡೇಶನ್ ಒಂದು ದೊಡ್ಡ ಒಂದು ಯಾವುದನ್ನು ವ್ಯಕ್ತಿತ್ವಗಳನ್ನು ಬದಲಾಯಿಸುವಂತ ಒಂದು ಶಕ್ತಿಯಾಗಿ ಮೂಡಿ ಬರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಅನಿಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆನಂದ್ ಮಸ್ಲಿ ಅವರು ಸೂಪರ್ ಅಂಡ್ ಯೂಸ್ಫುಲ್ ಪ್ರೆಸೆಂಟೇಶನ್ ಅಂತ ಹೇಳಿದ್ದಾರೆ. ದೇವ್ರು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ಆಮೇಲೆ ಜಯಪ್ರಕಾಶ್ ಗೋಣಿಕೊಪ್ಪದಿಂದ ಮಾತಾಡಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ. ಮೀಟಿಂಗ್ ಲೈಕ್ ಎ ಬುಲೆಟ್ ಟ್ರೈನ್ ಅಂತ ಹೇಳಿದ್ದಾರೆ. ಸ್ಪೀಡ್ ವಿತ್ ನಾಲೆಡ್ಜ್, ಇನ್ಫಾರ್ಮೇಶನ್ ಅದರಲ್ಲಿ ಎಲ್ಲ ಸೇರ್ಕೊಂಡಿದೆ ಅಂತ ಹೇಳಿದ್ದಾರೆ. ಆಮೇಲೆ ಶೈಲಾ ಶೆಟ್ಟಿ ಅವರು ವಂಡರ್ಫುಲ್ ಸ್ಪೀಚ್, ವೆರಿ ಗುಡ್ ಲೀಡರ್ಶಿಪ್ ಟ್ರೈನಿಂಗ್ ಅಂತ ಹೇಳಿದ್ದಾರೆ. ಆಮೇಲೆ ಗಂಗಾಧರ್ ಶುಭ ಮುಂಜಾನೆ, ನನ್ನ ಅಭಿಪ್ರಾಯ ತಿಳಿಸಿಕೊಂಡಿವಿ, ಭಾರಿ ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ನಾನು ಪಾಟೀಲ್ ದಿನ ನಿಮ್ಮ ಶೂನ್ಯ ಕೋಟ್ ಓದುತ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಸೂಪರ್ ಸಾರ್ ಅಂತ ಅಕ್ಷತಾ ಅವರು ಹೇಳ್ತಿದ್ದಾರೆ. ಪ್ರತಿಯೊಬ್ಬರು ನಿಮ್ಗೆ ಮೆಸೇಜ್ ಕಳಿಸಿದ್ದಾರೆ. ಆಲ್ ದ ಬೆಸ್ಟ್ ದಯಾನಂದ್ ಶೆಟ್ಟಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಾವು ಇಲ್ಲಿಗೆ ಇವತ್ತಿನ ಮೀಟಿಂಗ್ ಅನ್ನ ಎಂಡ್ ಮಾಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್. ಓಕೆ.